ಸಾಕವಾ ಸಾಕವಾ ಯೋನೆ ಕಣಿಯೊಳ ಕೊರವಂಜಿ ಬಂದು ಅಂಗ್ಳದ ಕೂತವಳೆ ನಿನ್ ಮಗ ರಂಗನ್ ಬಗ್ಗೆ ಭವಿಷ್ಯ ಕೇಳಕ್ ಬರ್ಬಾರ್ದೇನವ. ಏನೇ ಕೊರವಂಜಿ ಇತ್ತಿತ್ತ ಶಾನ ಅಪರೂಪ ಆಗ್ಬಿಟ್ಟೆ ಬೋರೋದೇ ಇಲ್ಲ. ಸುಗ್ಗಿ ಕಾಲ ಅಲ್ವೇನವ? ಹೇಳು ಹೇಳು, ಯಾರ್ ಬಗ್ಗೆ ಕೇಳ್ತಿ? ನಾನಿನ್ ಯಾರ ಬಗ್ಗೆ ಕೇಳವ್ವ, ನನ್ನ ಮಗನ ಬಗ್ಗೆ. ಊರೂರಾಗೂ ಗೆಜ್ಜೆ ಕಟ್ಕೊಂಡು ಬಾಯಿಲ್ ಹಾಕೊಂಡಿವ್ ಅವನಿಗೆ ಇನ್ನ ಒಂದ್ ಹೆಣ್ಣು ಸಿಗ್ಲಿಲ್ವಲ್ಲ ಅಂತ ಚಿಂತೆ ಆಗ್ಬಿಟ್ಟು ಅವನು ನಾ ಜೊಂದಂಗೆ ಮದುವೆ ಮಾಡ್ಕೊಂಡು ಒಬ್ಬ ಮುನ್ಸ ಆಗದ್ ಯಾವಾಗ ಅಂತ ಸ್ವಲ್ಪ ನೋಡಿ ಹೇಳವ. ಹೇಳ್ತೀನಿ ಹೇಳು, ಅದಕ್ಕೇನಂತೆ. ಕಣಿ ಹೇಳುವೆ ಕಣಿಯ ಮಾಯಳ್ಳಿ ಮಾಂಕಾಳಿ ಬೆಟ್ಟದ ತಾಯವ್ವ ಕೊಲ್ಲೂರ ಮೂಕವ್ವ ಕಟೀಲ ದುರ್ಗವ್ವ ನನ್ನಿಂದ ನಿಜವ ನುಡಿಸವ್ವ. ಸಾಕವ್ನ ಮಗನಿಗೆ ಯಾವಾಗ ಮದುವೆ? ಆಹಾ, ಸಿಕ್ಕಾಳು ಸಿಕ್ಕಾಳು ಕರ್ಪೂರದ ಗೊಂಬೆ ಸಿಕ್ಕಾಳು, ಕಟ್ಟುಕೊಂಡ ಹುಡುಗನಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೈತೆ.
ಮುಚ್ಚ ಬಾಯಿ. ನನ್ನನ್ನು ಯಾಕೆ ಕರ್ಕೊಂಡ್ ಬಂದ್ರಿ ಇಲ್ಲಿ? ನಿನ್ನ ಕುಣಿತಾ ನೋಡ್ತಾ ನೋಡ್ತಾ ನಮ್ಮ ನಾವೇ ಮರ್ತ್ ಬಿಟ್ವಿ. ಈಗ ನಾವು ನಿನ್ ಜೊತೆ ಕುಣಿದು ಕುಪ್ಪಳಿಸಿ ಜಲ್ಸ ಮಾಡ್ಬೇಕು. ಬೇಡ, ನನ್ನೇನು ಮಾಡ್ಬೇಡಿ, ಬಿಟ್ಬಿಡಿ. ಬೇಡ, ಯಾರಾದ್ರೂ ಕಾಪಾಡಿ. ಯಾವನಾದ್ರೂ ಅವಳ ಮೈ ಮುಟ್ಟಿದ್ರೆ ಚರ್ಮ ಸುರಿದು ತಮಟೆ ಮಾಡಿ ಬಾರಿಸ್ಬಿಡ್ತೀನಿ. ನೀನು ಇವಳ ಮನೆ ಕರ್ಕೊಂಡು ಹೋಗು. ಸರಿ. ಗೆಜ್ಜೆ ಕಟ್ಕೊಂಡು ಕುಣಿಯೋರು ಅಂದ್ರೆ ಮೈ ಮಾರ್ಕೊಳ್ಳೋ ಸೂಳೆರು ಅನ್ಕೊಂಡೇನೋ? ಹಾಲಕ್ಕಿ ವಂಶದವರು ಅಂದ್ರೆ ಹಾದ್ರದ ಮಕ್ಕಳು ಅಂತ ತಿಳ್ಕೊಂಡೇನೋ? ನನ್ನ ಮಗನೇ, ಗೌರವ ಮರ್ಯಾದೆಗೆ ಪ್ರಾಣ ಕೊಡೋರು ನಾವು. ಹೊಡೆದಾಟ ಎಲ್ಲ ನಿಮ್ಗೆ ಬೇಕಿತ್ತಾ? ನೋಡಿ, ಹಾಲಕ್ಕಿ ವಂಶ ಅಂದ್ರೆ ಹಾಲ್ಗಿಂತ ಪವಿತ್ರವಾದ್ದು. ಬೀದಿಲ್ ಗೆಜ್ಜೆ ಕಟ್ಕೊಂಡು ಕುಡಿಯೋಕ್ಕೂ ಬರುತ್ತೆ, ಸಮಯ ಬಂದ್ರೆ ನಿಮ್ಮಂತ ಅವ್ರ ಸೊಂಟ ಮುರಿಯೋಕ್ಕೂ ಬರುತ್ತೆ. ಏನ್ ನಿಂತಿದ್ದೀರಾ? ಹೋಗ್ರು, ಹೋಗಿ. ಅಯ್ಯೋ, ಬರ್ಲಿ ಅವ್ನಿ ಇವತ್ತು ಮನೆಗೆ. ಅವ್ನು ಬುಟ್ಟೆನ ರಾತ್ರೆಲ್ಲ ಒಬ್ಬಳ ಮುಚ್ಚಿನ ಬಿಟ್ಟು ಹೋಗ್ಬಿಡ್ತಾನಲ್ಲ ಅವನು. ಏನ್ ಬೆಳಗ್ಗೆ ಯಾರನ್ನೋ ಬೈಯಂಗಿದ್ದೆ? ನಾನಿನ್ ಯಾರು ಬೈಕೊಳ್ಳವ? ನನ್ನ ಮಗನೇ ಬೈಕೋತಾ ಇವನೇ. ಹೊಟ್ಟೆಗೆ ಸಂಕಟ ಆಯ್ತದೆ. ಬುಟ್ಟೆನ ಅವನ್ನ ಬರ್ಲಿ ಇವತ್ತು. ಅವ್ವ ಇವತ್ತು ದುರ್ಗೆ ಆಗ್ಬಿಟ್ಟವಳಲು. ನಮ್ಮವ್ವ ತಾನೇ, ಎಲ್ಲ ಮಾಮೂಲು. ನಾನಿದ್ದೀನಿ, ಬಾ. ದಂಡ ಪಿಂಡ್ಗಳು ಇವತ್ತು ಒಂದೋ ಇಲ್ಲ ಎರಡೋ ಕೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ಇನ್ನು ಮುಂದೆ ಅವ್ನು ನನ್ನ ಮಗನು ಅಲ್ಲ, ನಾನು ತಾಯಿನೂ ಅಲ್ಲ. ಅವ್ವನ ನಾನು. ಅಯ್ಯ ನನ್ನ ಮಗನೇ, ಲೇ ಕುರಿಯ. ಅವನು ಮಳೆ ಹೆಂಗೆ ಬಿಡೋದಂಗೆ ಬಿಡೋದಂಗೆ ಕಾಲ್ ಹಿಡ್ಕೊಂಡ್ಬಿಟ್ರೆ ಕರ್ಗೋಗ್ಬಿಡ್ತೀನಿ ಅಂತ ತಿಳ್ಕೊಂಡ. ನಿನ್ನಂದ್ರೇನೋ ಈ ನಾನಲ್ಲ. ರಾತ್ರಿ ಪೂರ ಊಟನೇ ಮಾಡಿಲ್ಲ. ರಾತ್ರಿಯಿಂದ ಊಟ ಮಾಡಿಲ್ವಾ? ಊಟ ಏನು, ಒಂದ್ ತೊಟ್ಟು ನೀರು ಕುಡ್ದಿಲ್ಲ. ರಾತ್ರಿ ನಡೆದ ವಿಷಯ ಗೊತ್ತಿದ್ರೆ ನೀನ್ ಹಿಂಗ್ ಹೊಡಿತಿದ್ದ? ಹೊಟ್ಟೆ ಹಸ್ಕೊಂಡ್ ಬಂದಿರೋ ಮಗನ್ ಹೊಡಿತೀಯಾ? ಹೊಡಿ, ಸಾಯಿಸು. ಬಿಡ್ತು ಅನ್ನಪ್ಪ, ಬಿಡ್ತು ಅನ್ನೋ. ಅಯ್ಯೋ, ಯಾಳ ಕೈಗಳಿಂದ ರಾತ್ರಿ ಎಲ್ಲ ಹಸ್ಕೊಂಡು ದುಡ್ಕೊಂಡ್ ಬಂದ್ ನನ್ನ ಮಗಿಗೆ ದೊನ್ನ ಬಡ್ದಂಗ್ ಬಡ್ದ್ಬಿಟ್ನಲ್ಲ. ಮಗನೇ, ನಿಮ್ಮ ಮೌನಿಗೆ ವಯಸ್ಸಾಗೋಗ್ಬಿಟ್ಟದೆ, ಬುದ್ಧಿ ಕಮ್ಮಿ. ತಿಮ್ಮ ಇಲ್ಲಿ ಬಾ. ನಿಮ್ಮಿಬ್ಬರಿಗೂ ನಾನು ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿರ್ತೀನಿ, ಉಣ್ಣಿವ್ರಂತೆ. ಏ ಬೊಡ್ಡೆತ್ತದೆ ನನ್ನ ಮಗ ರಂಗ ಅಂದ್ರೆ ಏನ್ ತಿಳ್ಕೊಂಡಿದ್ಯೆ? ಅವ್ರ ಅಪ್ಪನ ವಂಶ ಆಲಕ್ಕಿ ವಂಶ. ಆ ಅಂಶ ಒಂದ್ ಈಟಿವ್ನ ಮೈ ಆಗಿರೋ ಹೊತ್ತಿಗೆ ಆ ತಾಯಿ ಒಲ್ದಿರೋದು. ನನ್ನ ಮಗ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿಯಾಕ ಶುರು ಮಾಡ್ಬಿಟ್ಟ ಅಂದ್ರೆ ನೋವು ಕುಣ್ದಂಗ ಆಯ್ತದೆ. ಬಾಯಿ ಬಿಟ್ರೆ ಕೋಗಿಲೆ ಆಡ್ದಂಗ ಆಯ್ತದೆ.
ಅವ್ರ ಅಪ್ಪನೂ ಅಷ್ಟೇ ಕಣೋ. ಕಾಲಿಗೆ ಗೆಜ್ಜೆ ಕಟ್ಕೊಂಡು ಸೋಬಾನದ ಪದ ಹಾಡಾಕ್ ಶುರು ಮಾಡ್ಬಿಟ್ಟ ಅಂದ್ರೆ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಂಗೇ ನೋಡ್ತಾ ಇರೇನಿ. ನೋಡ್ತಾ 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 ನಾನು ಕುತ್ತಿಗೆನ ಅವ್ರು ಕೊಟ್ಟೋ ತಾಳಿಗೆ ನೀಡ್ಬಿಟ್ಟೆ. ಪುಣ್ಯಾತ್ಮ ಅರ್ಧ ದಾರಿಯಾಗೆ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟ. ಅರ್ಧ ದಾರಿಲೇ ಬಿಟ್ಬಿಟ್ಟು ಹೊಲ್ಟೋದ್ರ ಬಸ್ ಹಿಡ್ಕೊಂಡ್ ಬಂದ್ಬಿಡ್ಬೇಕಾಯ್ತು. ಮುಚ್ಚ ಬಾಯಿ ನನ್ನ ಮಗನೇ. ಅದಕ್ಕೆ ಹೇಳೋದು ಬೀದ್ ಬೀದಿ ಅಲಿಯೋ ನಾಯಿನ ಜಾತ್ರೆ ಕರ್ಕೊಂಡು ಹೋಗ್ಬಾರ್ದು ಅಂತ. ಅವ್ವ ಏನೋ ಹೇಳಿದ್ರೆ ಈ ನನ್ನ ಮಗ ಏನೋ ಹೇಳ್ತಾವನೆ. ಮಾತಾಡಕ್ ಬರ್ದಿರೋ ನನ್ನ ಮಗನಿಗೆ ಕೈ ತೂತ್ ಬೇರೆ ಕೇಡು. ಮುಖ ನೋಡು, ಸೊಕ್ಕಿರೋ ಸೌತೆಕಾಯಿ ತರ ಐತೆ. ಏನಿಲ್ಲ, ಈ ಊರಿನ ಜನ ಎಲ್ಲ ನನ್ ಮಕ್ಕ ಅಲ್ಲಾವುದ್ದೀನ್ ದೀಪದಂಗ ಐತೆ ಅಂತಾರಲ್ಲ. ಅಂತಾರೆ ಅಲ್ಲಾವುದ್ದೀನ್ ದೀಪ ನೋಡಿದ್ಯಾ? ಇಲ್ಲಪ್ಪ. ಮತ್ತೆ ಯಾಕೋ ಗೊತ್ತಿಲ್ದಿರ ಹೆಸರುಗಳನ್ನ ಹೇಳಿ ನಮ್ಮ ಅವ್ವನ ಯಾಮಾರ್ಸಕ್ ನೋಡ್ತೀಯಾ? ಸುಮ್ಕಿರ್ರಪ್ಪ, ಯಾಕೆ ಕಿತ್ತಾಡ್ತಿರೋ? ಲೇ, ಆ ತಿಮ್ಮು ಅನಾಥ ಆದ್ರು ನಿನಗ ಅಣ್ಣ ಇದ್ದಂಗ ಅಲ್ವೇನೋ? ಲೇ ರಂಗ, ನಾನು ನಿಂಗಿನ್ನ 3 ವರ್ಷ ದೊಡ್ಡವನ್ ಕಣಲೆ. ನನ್ನೆನ್ನ ಮರ್ಯಾದೆಯಾಗಿ ತಿಮ್ಮಣ್ಣ ಅಂತ ಕರಿಬೇಕಣಲೆ. ಲೇ ನನ್ನ ಲೇ ಅಂತಿದೀಯಾ? ಇನ್ನೊಂದಪ್ಪ ಲೇ ಅಂದ್ರೆ ನಿನ್ ಕುತ್ತಿಗೆಗೆ ಕುಣಿಕೆ ಹಾಕಿ ಇಟ್ಬಿಡ್ತೀನಿ ನೋಡು. ಮಗನೇ. ಸುಮ್ಕಿರಪ್ಪ, ಮುಂಗೋಪ ಒಳ್ಳೇದಲ್ಲ. ತಗ ತಿನ್ನು. ಎಷ್ಟೊತ್ತ ಮಾಡೋದು? ತಂದ್ಯೇನೋ? ತಂದ್ಬಿಟ್ಟೆ ಕಣೋ. ಎಲ್ಲಿ ತೆಗಿ ನೋಡು. ಹೇಗೋ ತಂದೆ, ನಮ್ಮಪ್ಪ ಶರ್ಟ್ ಬಿಚ್ಬಿಟ್ಟು ಸ್ನಾನಕ್ಕೆ ಹೋಗಿದ್ರು, ಎತ್ಕೊಂಡು ಓಡ್ ಬಂದ್ಬಿಟ್ಟೆ. ಕೊಡಿಲಿ. ಲೋ ತಿಮ್ಮ, ನಿನ್ ಮೈ ತೊಳ್ಕೊಂಡು ಎಷ್ಟು ದಿವಸ ಆಯ್ತು? ನಾಳೆ ಸರಿ 1 ತಿಂಗಳಾಗತ್ತೆ ರಂಗ. ಅದ್ಕೆ ನಿನ್ ಮೈಯೆಲ್ಲ ವಾಸನೆ ಬರುತ್ತೆ ಅಂತ ಯಾರು ಕುಣಿತಕ್ಕೆ ಕರಿತಾ ಇಲ್ಲ. ಮೊದ್ಲು ನಿನ್ ಮೈನ ಉಪ್ಪಿನ ಕಲ್ಲಾಕ್ ಉಜ್ಬೇಕು. ತರ್ಬೇಸಿ ನನ್ ಮಗನೇ. ಸ್ನಾನ ಮಾತ್ರ ಮಾಡಕ್ಕಿಲ್ಲ, ಪೂಜಾರಿ ಹೆಂಗ್ ನಾಮ ಹೇಳ್ಕೊಂಡ್ ಬಂದ್ಬಿಡ್ತಾನೆ ಕಬ್ ನನ್ ಮಗ. ಲೋ ತಿಮ್ಮ, ಅದೇನು ಮರದ ಹತ್ರ ಹೊಗೆ ಬರ್ತೈತೆ. ಕೊಳ್ಳಿದೆ ಬರ್ಬೇಕು, ಬರ ಆ ಕಡೆ ಹೋಗೋಣ. ಲೋ ಆಗಲ ಹೊತ್ನಲ್ಲ ಅದೆಂತದ ಕೊಳ್ಳಿದೇವ? ಬಾ ನೋಡೆ ಬಿಡವ. ಬೀಡಿ ಸೇದೋ ದೆವ್ವ ಕಣು. ಈ ಪಡ್ಡೆ ಹುಡುಗರು ಚಿಕ್ಕ ವಯಸ್ಸಿನಲ್ಲ ಬೀಡಿ ಸೇತಾವ್ರೆ. ಏನಾರ ಮಾಡ್ತಿದ್ದೀರಾ? ಇನ್ನು ಬೀಡಿ ಉದ್ದಾನ ಬೆಳೆದಿಲ್ಲ, ಆಗ್ಲೇ ಬೀಡಿ ಸೇತ್ತಿದ್ದೀರಾ? ಸ್ಕೂಲ್ನಾಗ ಇದೆ ನಿಮ್ಗೆ ಹೇಳ್ಕೊಡೋದು. ಬೀಡಿ ಸೇರ್ತೀರನ್ರೋ ನನ್ ಮಕ್ಕಳ್ರ. ನಾವು ಸ್ಕೂಲ್ ಹೋಗ್ತಾ ಇದ್ವಿ, ಎಷ್ಟ್ ಚೆನ್ನಾಗ್ ಓದ್ತಾ ಇದ್ವಿ ಗೊತ್ತಾ? ನನ್ನ ಮಗನೇ, ನೀನು ಸ್ಕೂಲ್ ಹೆಂಗಿರ್ತೈತೆ ಅಂತ ನಿಂಗೆ ಗೊತ್ತೇನ್ಲ? ಗೊತ್ತು, ಅದೇ ನಾವು ಇದಕ್ ಹೋಗ್ತಾ ಇದ್ವಲ್ಲ, ಅದೇ ಅಲ್ವಾ ಸ್ಕೂಲ್. ಯಾಕ್ರ ನಗ್ತಿದ್ದೀರಾ? ಹೋಗ್ರ ಸ್ಕೂಲ್ಗೆ. ನಮ್ಮೂರ್ ಬೈರೇಗೌಡ್ರ ಮಗ್ಳು ಚೆಲ್ವಿ ದೊಡ್ಡವಳಾಗವಳಂತೆ, ಅದಕ್ಕೆ ಸ್ಕೂಲ್ಗ್ ರಜಾ. ಬಂದ್ರು ಹೋಗೋಣ. ಚೆಲ್ವಿ ದೊಡ್ಡವಳಾಗವಳ, ಅದೇ ಬಾಯಿ ಬಡ್ಕಿ. ಅದೇ ಡೋಲು ಕಂಡ್ಲಾ? ನಾವ್ ರಸ್ತೆಯಲ್ಲಿ ಬರ್ತಿದ್ರೆ ನಿಲ್ಸ್ ಗಲಾಟೆ ಮಾಡ್ತಾಳಲ್ಲ ಅವಳೆ. ಅಯ್ಯೋ ಪಾಪ ರಂಗ, ಅದ್ ಯಾವ ಕೆಟ್ಟನ್ ಮಗ ಅವಳ ನಗ್ನ ಮಾಡ್ಕೊಳದ್ ಏನ್ ಕಷ್ಟ ಪಡ್ತಾನೋ. ಬೇರೆ ಯಾರು? ಅದೇ ಪೂರ್ವವಾಹಿನಿ ಗೌಡ್ರ ಮಗ ಗೋಪಾಲನೇ. ಹೆಂಗಿದ್ರು ಬೈರೇಗೌಡ್ರು ಸೋದರಳಿಯ ತಾನೆ. ನಾವ್ ತೊಳ್ಕೊಳಣ ಏನ ಮಕ. ನೀನಾದ್ರೂ ಅಪ್ಪನಿಗೆ ಹೇಳಮ್ಮ. ಸುಮ್ನಿರೋ. ಅಪ್ಪ, ಒಂದ್ ಒಳ್ಳೆ ನಿರ್ಧಾರಕ್ಕೆ ಬನ್ನಿಪ್ಪ. ಏನೋ ನಿರ್ಧಾರಕ್ಕೆ ಬರೋದು? ತನ್ನ ಮಗಳು ಮೈನರ್ದವಳೆ ಅಂತ ತಾನೇ ಬಂದು ಹೇಳೋದು ಬಿಟ್ಟು ಇನ್ನೊಬ್ಬನ ಕೈಲಿ ಹೇಳ್ ಕಳ್ಸವನೆ ಆ ನಿನ್ನ ಮಾವ ಬೈರೆ ಗೌಡ. ಹಳೆ ಹಾಗೇನ ಅವನೇ ಇನ್ನು ಮರ್ತಿಲ್ಲ ಅಂತಂದ ಮೇಲೆ ನಾನ್ ಯಾಕೋ ಹೋಗಿ ಕಾಣಿಕೆ ಕೊಡ್ಬೇಕು? ಅಪ್ಪ, ಮಾವ ಕೂಡ ತಗ್ಗಿ ವಿಷಯ ಹೇಳ್ ಕಳ್ಸಿದಾರಲ್ಲ. 15 ವರ್ಷದ ಹಿಂದೆ ಈ ಮನೆ ನೆಂಟಸ್ತಿಕೆನೆ ಬೇಡ ಅಂತ ಹೊಸಲ್ದಾಟ್ ಹೋದ್ನಲ್ಲೋ ನಿನ್ನ ಮಾವ. ಹೋಗುವಾಗ ಅಮ್ಮನಿಗೆ ಸೇರ್ಬೇಕಾದ ಪಿತ್ರಾರ್ಜಿತ ಆಸ್ತಿನ ಗೌರವದಿಂದ ತಾನೆಪ್ಪ ಮಾವ ಕೊಟ್ಟು ಹೋಗಿದ್ದು. ಆಹಾ, ಬಹಳ ದೊಡ್ಡ ಮನುಷ್ಯ ನಿನ್ನ ಮಾವ. ಆಸ್ತಿನ ಹಂಚಿ ಊರು ಜನರ ಮುಂದೆ ನನ್ನ ಮಾನ ಹರಾಜ್ ಹಾಕಿದ್ನಲ್ಲ ಅವನು. ಅವನ ಮನೆಗೆ ನಾನು ಹೋಗ್ಬೇಕಾ? ಅದಲ್ಲಪ್ಪ ಗೋಪಾಲ, ಬರೀ ಅರ್ಶನ ಚಿತ್ಕಾಗ ತಾನೇ ನಮಗ್ ಬಂದಿರೋದು. ನಮಗ್ ಬರ್ಬೇಕಾದ ಗೌರವ ಮರ್ಯಾದೆ ಅಂತೂ ಬರ್ಲಿಲ್ಲ ಅಲ್ಲ. ಅವ್ರನ್ನಂತೂ ಕರೀಲಿಲ್ಲ ಕಣೋ. ಆದ್ರೆ ನಾನು ಒಡವಟ್ಟಿಗೆ ತಂಗಿ ಮನೆ ಬಾಗ್ಲಿಗೆ ಬಂದು ಪಾರಮ್ಮ ತಂಗಿ ಇತ್ತ ನನ್ನ ಒಂದು ಮಾತು ಕರೀಲಿಲ್ವಲ್ಲೋ. ಆಹಾ, ತವ್ರನ್ನೇ ಬಿಟ್ಕೊಡ್ದಿರೋ ನೀನು ಇವತ್ತೇ ಕಣೆ ಸರಿಯಾಗಿ ಮಾತಾಡಿದ್ದು. ಅಪ್ಪ, ಬೆಳಕ್ ಬೆಟ್ಟದ ಮೇಲಿದ್ರು ಮನೆ ಒಳಗಿದ್ರು ಬೆಳಕ್ ಬೆಳಗ್ತಾನೇನಪ್ಪ. ಏನೇ ಆದ್ರೂ ನಮ್ ರಕ್ತ ಸಂಬಂಧ ಇಷ್ಟು ಬೇಗ ಬಿಟ್ಟು ಹೋಗಲ್ಲಪ್ಪ. ಸರಿ ಕಣ, ಅವನ ಮಗಳ ಮೈನರ್ದಿದ್ದ ವಿಷಯನ ಅವನು ಬೇರೆಯವ್ರ ಕೈಲಿ ಹೇಗೆ ಹೇಳ್ ಕಳ್ಸಿದ್ನೋ ಅದೇ ರೀತಿ ಅವನ ಮಗಳಿಗೆ ಸೇರ್ಬೇಕಾದ ಹೊಸಗೆನ ನಾನು ಕಳಿಸ್ಕೊಡ್ತೀನಿ. ಹಾಗಾದ್ರೆ ಹೊಸಗೆ ನಾನೇ ಕೊಟ್ಬಿಟ್ಟು ಬರ್ಲಪ್ಪ. ಮುಚ್ಚ ಬಾಯಿ. ಯಾರ ಕೈಲಿ ಕಳಿಸ್ಬೇಕು ಅಂತ
ನನಗ್ ಚೆನ್ನಾಗ್ ಗೊತ್ತು. ಸ್ವಲ್ಪ ಹೊತ್ತು ಗಂಭೀರವಾಗಿ ಹೆಣ್ಣಾಗ್ ಕೂತಿರು. ಗಂಭೀರ ತರ ಆಡ್ಬೇಡ. ಆ ಕಡೆ ತಿರುಗಿ ಕೂತ್ಕೋ. ನಮಸ್ಕಾರ ಗೌಡ್ರೆ. ಏನೋ ಇದು? ಇದು ತಟ್ಟೆ. ಈ ತಟ್ಟೆಲಿ ಚಿನ್ನ, ರೇಷ್ಮೆ ಸೀರೆ, ಬಾಳೆಹಣ್ಣು, ಇಳೆದೆಲೆ ಅಡಿಕೆ, ಅರ್ಶನ ಕುಂಕುಮ ಎಲ್ಲ ಐತೆ. ಪೂರ್ವಾಯಿನಿ ರುದ್ರೇಗೌಡ್ರು ಈ ಹೊಸಗೆನ ನಿಮ್ ಮಗಳು ಕೊಟ್ಟು ಬಾ ಅಂತ ನನ್ ಕೈಲಿ ಕಳ್ಸವ್ರೆ. ಏನ್ರಿ ಇದು ಅನ್ಯಾಯ? ತಮ್ಮ ಸೋದರ ಸೊಸೆಗೆ ತಾವೇ ಸ್ವತಃ ಬಂದು ಕೈಯಾರೆ ಕೊಡೋದ್ ಬಿಟ್ಟು ಬೇರೆ ಯಾರ ಕೈಯಲ್ಲೋ ಕಳ್ಸಿದಾರ ನಿಮ್ ಭಾವ? ಯಾರು ಅಲ್ಲ ತಾಯಿ, ನಂಗೂ ಒಂದ್ ಹೆಸರೈತೆ, ರಂಗ ಅಂತ. ನಾಗಮಣಿ, ನಾವು ಹೇಳ್ ಕಳ್ಸಿದ್ವಿ, ಅವ್ರು ಕೊಟ್ಟು ಕಳ್ಸಿದ್ದಾರೆ. ತಗೋ. ಇಲ್ಲ ತಾಯಿ, ನನ್ ಕೈಯಾರ ನಾನೇ ಕೊಡ್ತೀನಿ. ಇದೇನಪ್ಪ ಇದು? ಕಾಲ್ ಹಿಂಗ್ ಸಿಕ್ಕಾಕಳ್ತೈತೆ. ತಗೋ, ಚಂದಾಗಿರು. ಏನೋ ರಂಗ, ನಾನ್ ಕಳ್ಸಿರೋ ಹೊಸಕೆ ಬಗ್ಗೆ ಏನೇನ್ ಮಾತಾಡ್ಕೊಂಡ್ರು? ಅದನ್ನ ಯಾಕೆ ಹೇಳ್ತೀರಾ ಗೌಡ್ರೆ? ಯದ್ವಾ ತದ್ವಾ ಮಾತಾಡ್ಕೊಂಡ್ರು. ಏನಂದ್ರೆ? ಹೌದು ಗೌಡ್ರೆ, 1000 ರೂಪಾಯಿ ರೇಷ್ಮೆ ಸೀರೆ, 5,000 ಚಿನ್ನ. ಅಷ್ಟೇನಾ ಗೌಡ್ರಿ ಯೋಗ್ಯತೆ ಅಂತ ಆ ಊರಿನ ಜನ ಎಲ್ಲ ಮಾತಾಡ್ಕೊಂತ ಇದ್ರು. ಅಷ್ಟೇ ಅಲ್ಲ, ಗೆಜ್ಜೆ ಕಟ್ಕೊಂಡ್ ಕುಣಿಯೋನ್ ಕೈಯಲ್ಲಿ ಹೊಸಕೆ ಕಳ್ಸೋರ್ ಗೌಡ್ರು ಅಂತ ಮಾತಾಡ್ಕೊಂತಿದ್ರು. ಕೇಳಿದ್ರಪ್ಪ? ಅದಕ್ಕೆ ನಾನು ಅವತ್ತು ಅಷ್ಟೊಂದು ಬಡ್ಕೊಂಡೆ. ವಜ್ರದ ನೆಕ್ಲೆಸ್, ವಜ್ರದ ಮುಗ್ಬಟ್ಟು ಕೊಟ್ಟು ಕಳ್ಸಿ ಅಂತ. ನನ್ ಮಾತು ಕೇಳಿದ್ರೆ ತಾನೆ. ಯಾಕೋ ಬಡ್ಕೋತೀಯ? ಲೇ ರಂಗ, ಆ ಚಲ್ವಿ ನನ್ ಕೇಳಿದ್ಲೇನು? ಕೇಳಿದ್ರೇನು ಕೇಳ್ದಿದ್ರೇನು, ಅವನಂತವನು ಅಂತ ಗೊತ್ತಿದ್ದು ಅವನ ಮನೆ ಕಳ್ಸಿದ್ನಲ್ಲ, ಅದ್ ನನ್ ತಪ್ಪು. ಏನ್ರಿ ಅವನ್ ಮುಂದೆ ಯಾಕೆ ಮಾತೆಲ್ಲ? ಲೇ ರಂಗ, ನೀನ್ ಹೊರಡೋ. ಅವ್ವ, ನಮ್ ರಂಗನ್ನ ಕುಣಿಯೋನು ಅಂತ ಯಾವ ಹೆಣ್ಮಕ್ಳು ಲಗ್ನ ಆಗಲ್ಲ ಅಂತಾರೆ. ಇವ್ರ ಅಪ್ಪನು ಕುಣಿಯೋ ಅಂತಾನೆ, ನೀನ್ ಹೆಂಗ್ ಲಗ್ನ ಅದೇ? ಅವ್ವ, ನಾನು ಈ ಪ್ರಶ್ನೆನ ಮುಂಚೆನೆ ಕೇಳಬೇಕು ಅನ್ಕೊಂಡಿದ್ದೆ. ನಮ್ಮ ಅಪ್ಪನ ನೀ ಹೆಂಗ್ ಕಟ್ಕೊಂಡೆ? ಹೋಗ್ರ, ನಾಚಿಕೆ ಆಯ್ತು. ನಮ್ಮ ಅವ್ವನ್ಗೆ ಈ ವಯಸ್ಸಾಗೂ ನಾಚಿಕೆ ಆಗ್ತೈತಿಮ್ಮ. ಕೆನ್ನೆಲ್ಲ ಕೆಂಪ್ಗಾಗೋಯ್ತು. ಹೇಳವ ನಾಚಿಕೆ ಹೇಳವ. ಏನ್ರಪ್ಪ ನೀವು? ಹೇಳವ ಅಂದ್ರ ಮತ್ತೆ ಮೊದ್ಲು ನಂಗೆ ಈ ನಿಮ್ಮಪ್ಪನ ಕುಣಿತ ನೋಡೋದು ಅಂದ್ರೆ ಒಂಥರ ಮತ್ತು. ನಿಮ್ಮಪ್ಪ ಒಂದು ಸಲ ನಮ್ಮೂರ್ಗೆ ಗೆಜ್ಜೆ ಕಟ್ಕೊಂಡು ಕುಣಿಯಾಕ ಬಂದಿದ್ರು. ಆಗ ನಾನು ಎಲ್ರಿಗಿಂತಲೂ ಮುಂದಾಗ ಹೋಗಿ ಕುತ್ಕೊಂಡು ನೋಡ್ತಿದ್ದೆ. ಆಗ ನಿಮ್ಮಪ್ಪ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಹಂಗ ಬಂದ್ರು ನೋಡು. ಹಂಗ ಬಂದು ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ನನ್ನ ಮೆಚ್ಚಿ ಬಂದ ಹುಡುಗಿಯರಲ್ಲ ಒಂದೇ ಒಂದೇ. ಬ್ಯಾರೆ ದಾರಿಯ ತೋಟಿನಿಂಗೆ ಈ ಬೆಚ್ಚ ಬಿಟ್ಟು ವಾಡ ಬ್ಯಾಡ ಹಿಂದೆ ಮುಂದೆ. ಮೆತ್ತಗೆ ಬಾ, ಸಟ್ಟಗೆ ಬಾ, ಮರಿಯಾನಿ ಸಣ್ಣ ಅಂತ ಒಂದು ಸಲ ಈ ಕಾಲ್ನ ನೆಲಕ್ಕೆ ಅಪ್ಪಳಿಸಿದ್ರು ನೋಡು. ಅಪ್ಪಳಿಸಿದ್ರ ಅಬ್ಸಕ್ಕೆ ಗೆಜ್ಜೆ ಫಳಾರ್ ಅಂತ ಬಿಚ್ಕೊಂಡು ದುಮೀಲಂತ ನಾನು ಎದೆ ಮೇಲೆ ಬಿತ್ತು. ಹಬ್ಬ, ಅವತ್ತು ಬಿದ್ದೋಳು ಕಣೋ ನಾನು. ತಿರ್ಗಾ ಯಾವಾಗದ್ದೆ? ಹೋಗ್ರಪ್ಪ, ಅವ್ರ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಮೇಲೆ ಕಣ ಎದ್ದಿದ್ದು. ಅವ್ವ, ನೀನ್ ಆ ಒಯ್ಯನ್ ಕಟ್ಕೊಂಡ್ಮೇಲೆ ಕಾಲು ಗೆಜ್ಜೆ ಕಟ್ಕೊಂಡ್ ಕುಣ್ದ ಹುಟ್ಟೆನಾ? ಒಂದ್ ಕೀತ ಚಾಮುಂಡಿ ಬೆಟ್ಟದಾಗೆ ನಾನು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಚಾಮುಂಡಿ ಯೋಸ ಹಾಕಿದ್ದೆ. ನಾನ ಯೋಸ ಹಾಕೊಂಡು ತಿಮ್ಮು ಟೇಜಿಗೆ ಬಂದೆ ನೋಡು. ಜನಗಳೆಲ್ಲ ಹುಚ್ಚ ಉಳ್ಕೊಬಿಟ್ರು. ಹಂಗ ರಂಗ, ನಿಂಗ್ ಈಗ ಗೊತ್ತಾಯ್ತಾ ನಿಮ್ಮಪ್ಪ ಯಾಕೆ ಬ್ಯಾಗ್ ಸತ್ತಿದ್ದು ಅಂತ? ಹೊಡಿಬೇಡ ಕಣಪ್ಪ, ಹೊಡಿಬೇಡ. ಏನ ಬುದ್ಧದು? ಏನಪ್ಪ, ಯಾಕೆ ಹಂಗ್ ನೋಡ್ತಿದ್ಯಾ? ನೀನ್ ಕಟ್ಕೊಳ್ಳೋಳು ಕೊಡ್ಬೇಕು ಅಂತ ನಾನು ಯಾವತ್ತೋ ತೆಗ್ದಿಕ್ಕಿದ್ದು ಈ ಸೀರೆ. ತಗಂಡಂಗೆ ಐತಲ್ಲ ಅಂತ ನೋಡ್ತಿದ್ದೇನಪ್ಪ. ಈ ಸೀರೆಗೋಸ್ಕರ ಒಬ್ಬ ಹುಡುಗಿ ಹುಟ್ಟೇ ಇರ್ತಾಳೆ. ನಿನ್ ಹುಡ್ಕೊಂಡ್ ಬಂದೇ ಬರ್ತಾಳಪ್ಪ. ತಾಯಿ, ಪೂರ್ವವಾಹಿನಿ ಬಂದಾಯ್ತು.
ಸರ್ವಲ್ಲ ತಂಗಿ ನಿನ್ನ ತಂಬೂರಿ ಯಾರ್ನ್ಯಾ ಅಂತಿದ್ಯಾ? ನಿಮ್ಮನ್ನಲ್ರಪ್ಪ ಈ ಎತ್ಗುಳ್ನ. ಅದೇ ಮತ್ತೆ ಗಾಡಿನ ನೆಟ್ಕೊಡ್ಸ್ಕೊಂಡು ಹೋಗು. ತಮ್ಮಂದ್ರ ನನ್ನ ಹೆಸರು ಬೆಳ್ಳೂರ್ ದ್ಯಾವೀರಯ್ಯ ಅಂತ. ಅದಕ್ಕೇನೀಗ ಆ ಹೆಸರು ಹಿಡಿಸಿಲ್ಲ ಅಂದ್ರೆ ಬ್ಯಾರ ಹೆಸರಿಕೋ, ಯಾರು ಬೇಡ ಅಂತಾರೆ? ಈ ಊರು ಪೂರ್ವವಾಹಿನಿ ತಾನೇ? ಇನ್ನೇನ್ ಪಶ್ಚಿಮ ವಾಹಿನಿನ? ಇನ್ನೊಂದ್ಸರಿ ಹಿಂಗೆಲ್ಲ ಮಾತಾಡ್ಬೇಡ. ನೋಡ್ದವ್ರು ನಮ್ಮನ್ನ ಹುಚ್ಚು ಅಂತ ತಿಳ್ಕೊಂತಾರೆ. ನನ್ನ ಮಗನೇ, ನಾನ್ ನಿಮ್ಮ ಅಣ್ಣ. ದೇವಿರಯ್ಯ, ಏನದು ಗಲಾಟೆ? ಏನು ಇಲ್ಲಮ್ಮ. ಲೋ ತಿಮ್ಮ, ಗಾಡಿಲಿ ಎಣ್ಣಿಂದನಿ ಯಾರು ಅಂತ ನೋಡ್ಬಿಡವ. ನೋಡೋಣ ಬಾ ಬಾ ಬಾ. ಬೆಳ್ಳೂರು ದೇವಿರಯ್ಯನವ್ರೆ. ಬೆಳ್ಳೂರು ದೇವಿರಯ್ಯನವ್ರೆ. ಈ ಊರಲ್ಲಿ ನೀವ್ ಯಾರ ಮನೆಗೆ ಹೋಗ್ಬೇಕು? ಆ ರುದ್ರೇಗೌಡ್ರ ಮನೆಗೆ. ಅಷ್ಟೇ ತಾನೇ, ಹೇಳಿದ್ರಾಯ್ತು. ಇದೇನು ಗಾಡಿ? ಗಾಡಿ ಒಳಗಿರೋದೇನು? ಏಯ್, ಗೌಡ್ರ ಮನೆಗ್ ದಾರಿ ಹೇಳ್ರು ಅಂತ ಅಂದ್ರೆ ಗಾಡಿ ಅಳತೆ ಮಾಡಕ್ ಬಂದಿದ್ದೀರೇನ್ರ? ಹೋಗ್ರ. ಲೇ ತಾತ, ನಮ್ಮೂರು ಬಂದು ನಮ್ಮನ್ನೇ ದಬಾಯಿಸ್ತೀಯಾ? ನೋಡು, ಗಾಡಿಲಿ ಯಾರವ್ರೆ ಅಂತ ತೋರ್ಸಿಲ್ಲ ಅಂದ್ರೆ ಗಾಡಿನ ಮಗ್ಚಾಕ್ಬಿಟ್ಟು ನೋಡ್ಬಿಡ್ತೀವಿ. ಇನ್ನೊಂದ್ ಕ್ಷಣ ಇಬ್ರು ಇಲ್ಲೇ ಇದ್ರೆ ನಿಮ್ಮಿಬ್ರು ಕಾವೇರಿ ನೀರೊಳಗೆ ಮಗ್ಚಾಕ್ ತಲಾರಟೆಗಳ. ಏ ದಡಿ ಮುತ್ಕ, ನೋಡಿದ್ಯಾ ಅವನ್ ಧೈರ್ಯವ ನಮ್ಮ ಹತ್ರನೇ? ಲೋ ತಿಮ್ಮ, ಗಾಡಿ ಒಳಗಿರೋ ಹೆಣ್ಣಿನ ದನಿನೇ ಇಂಪಾಗಿರ್ಬೇಕಾದ್ರೆ ನೋಡಕ್ ಹೆಂಗಿರ್ಬೇಕು? ನೋಡೇ ಬಿಡವಾ, ನಡಿ. ಬಾ. ತಾಯಿ, ಗೌಡ್ರ ಮನೆ ಬಂತು, ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ಸರಿ ದೇವಿರಯ್ಯ. ಅಟ್ ಬಿದ್ದೆ ಗೌಡ್ರ. ಏನೋ ಈಗ ಬರ್ತಾ ಇದೀರಾ? ಅದು ಬರೋವಾಗ ತಡವರ್ಸ್ಕೊಂಡು ದಾರಿ ತಪ್ಪಬಿಟ್ಟು ಎಲ್ಲೂ ತಪ್ಪಿಸ್ಕೊಂಡ್ಬಿಟ್ಟೆ. ಅವ್ರಿವ್ರನ್ನ ಕೇಳ್ಕೊಂಡಿರಿ, ಬರೋ ಹೊತ್ತಿಗೆ ಸ್ವಲ್ಪ ತಡವಾಗೋಯ್ತು ಗೌಡ್ರ. ಲೇ, ದಡದ ಮನೆ ಬೀಗದ ಕಾಯಿ ತಂದ್ಕೊಡು. ಆ ಮನೆ ಬೀಗದ ಕೈ ಈಗ್ಯಾಕೆ? ಅದನ್ನೆಲ್ಲ ಕೇಳದೆ ಇದ್ರೆ ನಿನಗೆ ತಿಂದಿದ್ ದರ್ಗಲ್ವೇನು? ಬಾಯಿ ಮುಚ್ಕೊಂಡು ತಂದ್ಕೊಡೆ. ಕರಿಯಾ ಗೌಡ್ರೆ, ಇವ್ರನ್ನ ನಮ್ ದಡದ ಮನೆ ಕರ್ಕೊಂಡು ಹೋಗು. ಆಯ್ತು ಗೌಡ್ರೆ. ತಗೋ ಬೀಗದ ಕೈ. ಬರ್ತೀನಿ ಗೌಡ್ರೆ. ಯಾಕ ಏನ ಗಾಡಿ ಗಾಡಿ ಔಪ ತಾಯಿ, ಗುಡಿ ಬಂತು, ಇಳಿರಿ. ಕಾಲು, ಕೈ ಕೈ ಕೈ. ತಾಯಿ ನಡೀರಿ. ಏನೋ ರಂಗ, ಮಕ ಕರ್ರಗೈತೆ, ಮಕ್ಕು ತುಂಬಾ ಕೂದ್ಲೇ ಐತೆಲ್ಲೋ. ಗುಲ್ಡು ನನ್ ಮಗನೇ, ಅದು ಮುಖ ಅಲ್ಲೋ ತಲೆ ಕಣು. ಹೌದಾ? ಹಂಗಾದ್ರೆ ನಾವ್ ಆ ಕಡೆ ಹೋಗಿ ನೋಡೋಣ, ಮಕ ಚೆನ್ನಾಗ್ ಕಾಣ್ತದೆ. ಬಾಬಾ, ಈ ಕಾವೇರಿ ತುಂಬಾ ಪವಿತ್ರವಾದ್ದು. ತೆಪ್ಪ ಸಾಗಲಿ, ಮುಂದೆ ಹೋಗಲಿ, ದೂರ ದೂರ ಸೇರಲಿ. ತುಂಬಾ ಚೆನ್ನಾಗೈತೆ. ಇನ್ನೂ ಮುಖಾನೇ ನೋಡಿಲ್ಲ, ಆಗ್ಲೇ ಚೆನ್ನಾಗಿದೆ ಅಂತಿದ್ಯಲ್ಲ. ನಾನು ಹೇಳಿದ ಮಕ ಅಲ್ಲ, ತೆಪ್ಪು ಸವಾರಿನ. ತಾಯಿ, ಈ ತಣ್ಣೀರು ಪನ್ನೀರ್ನಷ್ಟೇ ಶ್ರೇಷ್ಠವಾದ್ದು. ಅವಳು ಬೆನ್ನು ಮಾತ್ರ ಕಾಣಿಸ್ತಿದ್ಯಲ್ಲ. ರಂಗ, ಗುಡಿ ಹೋಯ್ತವ್ರು, ಅಲ್ಲೇ ಹೋಗಿ ನೋಡೋಣ. ಅಲ್ಲೇನಾದ್ರೂ ಮುಖ ಕಾಣಿಸ್ಲಿಲ್ಲ, ಅಲ್ಲಿರೋ ತ್ರಿಶೂಲ ತೆಗೆದು ನಿನ್ನ ಎದೆ ಕೂದ್ಬಿಡ್ತೀನಿ. ಸರಿ, ತಪ್ಪ ತಿರುಗಿಸು ಬೇಗ. ತಾಯಿ, ಈ ದೇವ್ರು ತುಂಬಾ ಶಕ್ತಿಯುತವಾದ ದೇವ್ರು. ಏನ್ ಹರಕೆ ಹೊತ್ಕೊಂಡ್ರೆ ಹಾಗೆ ನಡೆದೋಗುತ್ತಂತೆ. ಊರಿನ ಜನರೆಲ್ಲ ಮಾತಾಡ್ಕೊತಾ ಇದ್ರು. ತ್ರ್ಯಂಬಕೆ ಗೌರಿ ಕಾವೇರಿ ನಮಸ್ತೆ. ಅರ್ಚಕರೇ, ನಮ್ ತಾಯಿ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ. ಏನ್ ಹೆಸರು? ಕಾವೇರವ್ವ ಅಂತ. ಕಾವೇರವ್ವ ಹೆಸರು? ಕಾವೇರವ್ವ ಗೊತ್ತಾಯ್ತಾ? ಗೊತ್ತಾಯ್ತು. ಗೊತ್ತಾಯ್ತಾ? ಹಂಗಾದ್ರೆ ಗುಡಿಗೆ ಹೋಗ್ಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕ ನೆಪ್ತಲ್ಲಿ ಮಕ ನೋಡ್ಬಿಡಣ. ಮಂಗಾರತಿ ತಗೊಳ್ಳಿ ಸ್ವಾಮಿ. ಆ 500 ಬೆನ್ನ ಅಡ್ಡ ಬಂದು ಏನು ಕಾಣಿಸ್ತಾ ಇಲ್ವಲ್ಲೋ? ಎಗ್ರಿ ಅಲ್ಲಿ ನೋಡ್ಬೇಡ ಕಣ, ಪಕ್ಕ ಸೊಟ್ಮೂತಿ ಮುತ್ಕವನೆ. ಲಾವಣ್ಯವತಿ ನಮಃ, ಸೌಂದರ್ಯವತಿ ನಮಃ. ಮಂಗಾರತಿ ತಗೊಳ್ಳಿ ಸ್ವಾಮಿ. ಏನ್ ಭಕ್ತಿ, ಏನ್ ಭಕ್ತಿ. ಪ್ರಸಾದ ಮಂಗಾರತಿ ತಗೊಳ್ಳಿ. ನಾನ್ ನೋಡ್ಬಿಟ್ಟೆ, ನೀನ್ ನೋಡಿಲ್ವಾ? ನನ್ನ ಮಗನೇ, ನನಗೆ ಹೊಟ್ಟೆ ಉರಿಸ್ತೀಯ? ಏನ್ರಿ, ನಿಮ್ಮನ್ನ ನೋಡ್ಬೇಕು ಅಂತ ಕಾಡು ಮೇಡು ಎಲ್ಲ ದಾಟ್ ಬಂದಿದ್ದೀವಿ. ನಮ್ಮನ್ನ ನೋಡ್ದೆ ಹಂಗೆ ಹೊಂಟೋಯ್ತಿದ್ದೀರಲ್ಲ ನೀವು. ತುಂಬಾ 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 ಸುಂದರವಾಗಿದ್ದೀರಾ.
ಶಿಲಾಬಾಲಕೆ ತರ ಇದೆಯಾ, ಆದ್ರೆ ಬದುಕೋದ್ ಹೆಂಗೆ ಅಂತ ಮಾತ್ರ ಗೊತ್ತಿಲ್ಲ. ದೇವಿರಯ್ಯ, ಈ ತಾಂಬೂಲ ಅವ್ರು ಕೊಡು. ಹೊಸ ಊರು, ಹೊಸ ಜಾಗ ನಿನಗೆ ಹಿಡಿಸ್ತು ಅಂತ ಕಾಣಿಸುತ್ತೆ. ದೇವಿರಯ್ಯ, ಯಾಕೆ ಹಾಗೆ ನಿಂತ್ಬಿಟ್ಟೆ? ಆ ತಾಂಬೂಲನ ಮಡ್ಚ್ಕೊಡು. ಅಕ್ಕಿ ಬೇಳೆ ತರಕಾರಿ ಎಲ್ಲ ಕಳಿಸ್ತೀನಿ, ಅದ್ರ ಪಾಡ್ಕದ್ ಬಂದು ಬೀಳ್ತಾ ಇರುತ್ತೆ. ಅಕ್ಕಿ ಬೇಳೆ ಒಲೆ ಮೇಲೆ ಬೇಯ್ತಾ ಇದೆ, ನಾನು ಹೋಗಿ ನೋಡ್ಬೇಕು. ನಿಂತ್ಕೋ. ಏನ್ ಬಹಳ ಬಿಗಿಯಾಗಿ ಮಾತಾಡ್ತಿದ್ಯಾ? ನನ್ನ ಸ್ವಭಾವ ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಸುತ್ತಿ ಬಳಸಿ ಮಾತಾಡೋದು ನನಗಿಷ್ಟ ಇಲ್ಲ. ನೋಡು, ಈ ದಡದ ಮನೆಗೆ ಯಾವುದೇ ಹೆಣ್ಣು ಬಂದ್ರು ಅವಳನ್ನ ಗೌಡನ್ ಸೂಳೆ ಅಂತ ಮಾತಾಡ್ತಾರೆ ಈ ಊರಿನ ಜನ. ಅದನ್ನ ನೀನ್ ಮರಿಬೇಡ. ಒಂದು ಮಾತು ಹೇಳ್ತೀನಿ ಕೇಳು. ಈ ಗೌಡನ್ ಮಾತಂದ್ರೆ ಮಾತು. ನಿನ್ನ ಸಮ್ಮತಿ ಇಲ್ದೆ ಯಾವತ್ತೂ ನಿನ್ನ ಮೈ ಮುಟ್ಟೋದಿಲ್ಲ. ನೀನು ಬದಲಾಗಲ್ಲ ಅಂತ ಅನ್ಕೊಂಡಿದೀನಿ. ನನ್ನ ಮನ್ಸು ಆಗೋ ತರ ನಡ್ಕೊಂಡ್ರೆ ಈ ಗೌಡ ಗೌಡ ಆಗಿರಲ್ಲ, ಕ್ರೂರ ಮೃಗಕ್ಕಿಂತ ಕೆಟ್ಟದಾಗಿ ವರ್ತಿಸ್ಬೇಕಾಗತ್ತೆ. ದೇವಿರಯ್ಯ, ಇವಳಿಗೆಲ್ಲ ಸರಿಯಾಗಿ ಹೇಳು. ತಾಯಿ, ತಾಂಬೂಲಕ್ಕೆ ಅಡಿಕೆ ಹಾಕಿರ್ಲಿಲ್ಲ, ಅದಕ್ಕೆ ಅಡ್ಡದಿಡ್ಡಿ ಮಾತಾಡಿ ಹೋಗ್ಬಿಟ್ಟ. ಮೈಸೂರಲ್ಲಿ ಚಿಗುರಲ್ಲಿ ಅಲ್ವಾ, ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ನೀನೇನು ಯೋಚನೆ ಮಾಡ್ಬೇಡ. ಸಣ್ಣ ಹುಷಾರ್, ಎಲ್ಲೆಲ್ಲ ಹೋಗ್ಬಿಡ್ತವೆ. ಕೊಳಗನ ಕೋಳಿ ನುಂಗಿ ನೋಡವ್ವ ತಂಗಿ. ನೋಡಿದ್ಯಾ, ನಿನ್ನ ಹಾಡು ಕೇಳಕ್ ಆಗದೆ ಈ ಮೀನ್ ಕೂಡ ಸತ್ತೋಯ್ತು. ಸರಿ, ನೀನ್ ಹಾಡು ಸತ್ತಿರ ಮೀನು ಬದುಕ್ತೈತ ನೋಡ್ತೀನಿ. ಏನ ಸತ್ತಿರೋ ಮೀನು ಬದುಕತ್ತ ಅಂತ ನೋಡ್ತೀಯಾ? ಏ, ಆ ಕಾಲದಲ್ಲಿ ತಾನ್ ಸೇನ್ ಅಂತ ಹಾಡ್ಗಾರ ಇದ್ರಂತೆ. ಎಂತ ಸೇನು? ತಾನ್ ಸೇನ್. ಅವ್ರ ಹಾಡ್ಗೆ ಮಳೆ ಕೂಡ ಬರ್ತಿತ್ತಂತೆ. ನನ್ನ ಹಾಡಿಂದ ಈ ಮೀನಿಗೆ ಜೀವ ಬರ್ಸೋದು ಎಷ್ಟೊತ್ತು? ಹಂಗಾರ ಹಾಡು. ಹಾಡ್ಲಾ? ಕೋಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗಾನ ಕೋಳಿ ನುಂಗಿತ್ತ, ಕೋಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗಾನ ಕೋಳಿ ನುಂಗಿತ್ತ, ನುಂಗಿತ್ತ, ಕೋಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗಾನ ಕೋಳಿ ನುಂಗಿತ್ತ. ನನ್ ಮಗನೇ, ನಾನ್ ನಿಮ್ಮ ಅಣ್ಣ, ನಿಮ್ಮ ಅಜ್ಜಿ, ನಾನ್ ಆಡ್ತಾ ಇರೋವಾಗ ನನ್ ಗೋಜಿ ಯಾಕೋ ಕಿತ್ಬಿಟ್ಟೆ? ನಾನ್ ಯಾಕೋ ನಿನ್ ಪುಟ್ಕೋಸಿ ಕಿತ್ತಾಕ್ಲೆ? ಬಿಡೋ ಬಿಡೋ ರಗ ಬಿಡೋ ಬಿಡೋದಕ್ಕೆ ನಾನೆಲ್ಲ ಇಟ್ಕೊಂಡಿದ್ದೀನಿ. ನನ್ ಪುಟ್ಕೋಸಿ ಯಾಕೋ ಕಿತ್ತಾಕ್ತಾ ಇದ್ಯಾ? ನನ್ ಮಗನೇ, ನನ್ನ ಮೇಲೆ ತಕ್ಕಕ್ ನೋಡ್ತಾ ಇದೆಯೇನು? ಅಯ್ಯೋ, ಪುಟ್ಕೋಸಿ ಎಲ್ಲ ಹೊಲ್ಟಾಯ್ತು. ಅಯ್ಯೋ, ಹಂಗಾದ್ರೆ ನಮ್ಮಿಬ್ರು ಪುಟ್ಕೋತೀನಿ ಎಲ್ಲೋಯ್ತು? ಏಯ್, ನೀರ್ ಕೋತಿಗಳ ಇಲ್ಲೈತೆ. ಓಹೋ, ನಿಂದ ಕೆಲ್ಸ? ಏ ಚಿಲ್ಕುರುಳಿ, 1 2 3 ಎಣಿಸ್ತೀವಿ. ಅಷ್ಟ್ರೊಳಗೆ ನಮ್ ಗೋಚಿ ಕೊಟ್ರೆ ಸರಿ. ಕೊಡದೆ ಹೋದ್ರೆ ಏನ್ ಮಾಡ್ತೀಯಾ? ಇವನು ಎದ್ದು ಬಿಡ್ತಾನೆ ಅಷ್ಟೇ. ಕೊಡಲ್ವಾ? ತಿಮ್ಮ ಎಣಸೋ. 1 2 3. ನಿಮ್ಗಿನ್ನು ನಮ್ ರಂಗಣ್ಣನ ವಿಷಯ ಗೊತ್ತಿಲ್ಲ. ಏನು? ಏನೋ ಕೋಪ ಬಂದು ಬಂದು ಬಾಯಲ್ಲಿ ಬೆಳ್ಳಿಕೊಂಡ್ ಚೀಟಿ ಹೊಡೆದ್ರೆ ಹೊಡೆದ್ರೆ ನಿಮ್ ಮೈ ಮೇಲೆ ಬಟ್ಟೆ ಎಲ್ಲ ಬಟ್ಟೆ ಎಲ್ಲ ಆಕಾಶದಲ್ಲಿ ಹಾರ್ಕೊಂಡು ಹೊರಟಾಯ್ತದೆ. ಮೋಟ್ ಮೆಣಸಿನ್ಕಾಯಿ ಹೊಡಿಲ್ಲ. ತತ್ತೇರಿಕೆ 1 2. ಯಾರ ನೀನು? ನೀನಾ? ನೀನ್ ಯೋಗ್ಯತೆಗೆ ಬೆಂಕಿ ಆಗ ಒಳ್ಳೆ ಗೂಳಿ ನುಗ್ತಿದ್ದಿಲ್ಲ. ಹೇಳೋರ್ ಕೇಳೋರ್ ಯಾರು ಇಲ್ವಾ ನಿನ್ಗೆ? ನೀನಾಕೆ ದೆವ್ವದಂಗ್ ಕಿರ್ಚ್ಕೊಂತ ಇದೀಯಾ? ಗೌಡ್ರಿ ಸಾಮಾನೆಲ್ಲ ದಡದ ಮನೆಗೆ ಇಳಿಸ್ಬಿಟ್ಟು ಬಾ ಅಂದ್ರು. ಆಯ್ತು, ಇಲ್ಲೇ ಇಳಿಸ್ಬಿಟ್ಟು ಹೋಗು. ಹಂಗೆಲ್ಲ ಸಿಕ್ಕಿದ ಕಡೆ ಎಲ್ಲ ಇಳ್ಸಕ್ ಆಗಲ್ಲ. ಈ ಮನೆ ಯಜಮಾನಿಗೆ ಒಪ್ಪಿಸ್ಬೇಕು. ಈ ಮನೆಗೆ ಯಜಮಾನ ಜವಾನ ಎಲ್ಲ ನಾನೇ. ಬಾಯಿ ಮುಚ್ಕೊಂಡು ಇಳಿಸ್ಬಿಟ್ಟು ಹೋಗಯ್ಯ. ವಯಸ್ಸಾದ ಕಾಲದಲ್ಲಿ
ನಿನಗೆ ಯಾಕೆ ಬೇಕೆ ಇದೆಲ್ಲ ಅನುಭವಿಸು. ಆಹಾ, ನೀವೆಷ್ಟು ಸುಂದರವಾಗಿ ಸಹನೆಯಿಂದ ಇಲ್ಲಿ ಕೂತಿದ್ದೀರಿ. ಆದ್ರೆ ನಿಮ್ಮನೆ ಕಾವಲ್ಗಾರ ನನ್ನ ಒಳಕ್ ಬರೋಕು ಬಿಡದೆ ಜೂಲ್ನ ಈ ತರ ಬೋಬು ಅಂತ ಬೊಗಳ್ತಿದ್ದ. ನನ್ ವಿಷಯ ಅವನಿಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ನನ್ನ ಹೆಸರು ಆಲಕ್ಕಿ ರಂಗ ಅಂತ. ಅದ್ ಸರಿ, ನಿಮ್ಗೇನಾದ್ರೂ ನನ್ ಬಗ್ಗೆ ಗೊತ್ತಾ? ನಿಮ್ಗೇನ್ ಗೊತ್ತಾಗತ್ತೆ ಬಿಡಿ, ನೀವೇ ಈ ಊರ್ಗಿನ್ನೂ ಹೊಸಬ್ರು. ಹಳೆ ಕತೆ ಎಲ್ಲ ಬಿಟ್ಬಿಡಿ. ಗೌಡ್ರು ಉಪ್ಪು ಕಾಯಿ ತರಕಾರಿ ಬೇಳೆ ಎಲ್ಲ ಕಳ್ಸೋರೆ, ಇವೆಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಒಂದ್ ವೇಳೆ ಸರಿಯಾಗಿಲ್ಲ ಅಂದ್ರೆ ನಾನು ತುಂಬಾ ಗೌರವಸ್ಥ. ನಾಳೆ ನನಗೆ ಯದ್ವಾ ತದ್ವಾ ಕೋಪ ಬಂದ್ಬಿಡುತ್ತೆ. ಶೆಟ್ರಂಗಡಿ ಸಾಮ್ರಾಣಿನ ಹುಷಾರು. ಕೂದ್ಲು ಗಿದ್ಲು ಸುಟ್ಟೋದಾತು. ನಮ್ ಪಕ್ಕದ ಮನೆ ಗೌರವ ಹಿಂಗೆ ಮಾಡಿ ಕೂದ್ಲು ಸುಟ್ಕೊಂಡ್ಲು. ನಾನು ಅಷ್ಟೊತ್ತಿಂದ ಮಾತಾಡ್ತಾನೆ ಇವನಿ, ನೀವು ಮೌನ್ ಗೌರಿ ಅಂತ ಕುಂತು ಬಿಟ್ರಲ್ಲ. ಎಷ್ಟೊತ್ತು ಅಂತ ಭಾರ ಹೊತ್ಕೊಳ್ಳಿ, ಬೆನ್ನೆಲ್ಲ ನೋವ್ತಾ ಐತೆ. ಇದನ್ನೆಲ್ಲ ಎಲ್ಲಿ ಇಳಿಸ್ಬೇಕು ಹೇಳಿ? ಅಲ್ಲಿ ಇಟ್ಬಿಟ್ಟು ಹೋಗು. ಅದನ್ನ ಆಗ್ಲೇ ಹೇಳ್ಬಾರ್ದಾಗಿತ್ತಾ? ಏನ್ರಿ ನೀವು ಬಯಲ್ ಸೀಮೆನಾ ಇಲ್ಲ ಮಲ್ನಾಡ್ ಸೀಮೆನಾ? ಯಾಕೆ ಕೇಳ್ತೀನಿ ಅಂದ್ರೆ ಬಯಲ್ ಸೀಮೆಲಿ ಸಣ್ಣ ಅಕ್ಕಿ ತಿಂತಾರೆ, ಮಲ್ನಾಡ್ ಸೀಮೆಲಿ ದಪ್ಪ ಅಕ್ಕಿ ಜಾಸ್ತಿ. ಗೌಡ್ರೇನೋ ಸಣ್ಣ ಅಕ್ಕಿ ಕಳ್ಸೋರೆ ಅಂದ್ರೆ ನೀವು ಬಯಲ್ ಸೀಮೆ ಎಣ್ಣೆನೆ. ಅಲ್ಲಿ ಹೊರಗಡೆ ನನ್ ಕಾಲ್ ಮುರ್ದ, ಇಲ್ಲಿ ಬಂದು ನಿನ್ ತಲೆ ತಿಂತಾ ಇದ್ದಾನ. ನಾನು ಯಾರು ಅಂತ ರಂಗನಿಗೆ ಗೊತ್ತಾಗ್ಬೇಕಂತೆ, ಹೌದು ತಾನೆ? ಹೌದೌದು. ನಾನೊಂದು ಒಗಟ್ ಹೇಳ್ತೀನಿ, ಅದಕ್ಕೆ ನೀನು ಉತ್ತರ ಕೊಟ್ರೆ ನಾನು ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ಒಗಟು ಅಂದ್ರೆ ನಂಗೆ ತುಂಬಾ ಇಷ್ಟ. ಈ ಸುತ್ತಮುತ್ತಲ ಹಳ್ಳಿಲಿ ನನ್ನಷ್ಟು ಬುದ್ಧಿವಂತ ಯಾರು ಇಲ್ಲ. ಅದ್ಯಾವ ಮಾತಾಡ್ದು ಹೇಳಿ ಒಟ್ಟು ಪಟ್ ಪಟ್ ಅಂತ ಉತ್ತರ ಹೇಳ್ತೀನಿ. 3 3 ಸೇರಿದ್ರೆ 30. ಲೆಕ್ಕ ತಪ್ಪಾಗಿ ಹೋದ್ರೆ ಮಿಕ್ಕಿದ್ದೆಲ್ಲ ನಂದು. ಸರಿ ಅಷ್ಟೇ ತಾನೆ, ತಪ್ಪೇನಿಲ್ವಲ್ಲ. 3 3 ಸೇರಿದ್ರೆ 30. ಅದೇಂಗ್ 30 ಆಗುತ್ತೆ? 3 3 ಸೇರಿದ್ರೆ 33. 33 3 3 ಸೇರಿದ್ರೆ ಅದೇಂಗ್ 30 ಆಗುತ್ತೆ? 3 2 ಸೇರಿದ್ರೆ ಎಷ್ಟಾಗುತ್ತೆ? ರಂಗ ರಂಗ ಲೆಕ್ಕದ ಮೇಟ್ರು. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ. ನಿಮ್ಮ ಹತ್ರ ಒಂದ್ ಚಿಕ್ಕ ಒಗಟ್ ಕೇಳ್ತೀರಾ, ಉತ್ತರ ಹೇಳ್ತೀರಾ? ಹೇಳ್ತೀನಿ ಕೇಳು. 3 3 ಸೇರಿದ್ರೆ ಎಷ್ಟಾಗುತ್ತೆ? 33 ಆಗುತ್ತೆ. 3 30 ಆಗುತ್ತೆ ಮೇಷ್ಟ್ರೆ? ಇಲ್ಲ 6 ಆಗುತ್ತಪ್ಪ. 30 ಆಗುತ್ತೆ ಮೇಷ್ಟ್ರೆ? 33 ಆಗುತ್ತೆ, ಇಲ್ಲ 6 ಆಗುತ್ತೆ. 30 ಈ ಬರ್ತಾ ಇರಲ್ಲ, ಬಂದ್ ನಮ್ ತಲೆ ತಿಂತೀರ ಹೋಗ್ರಯ್ಯ. ಮೇಷ್ಟ್ರೆ ಹೋಗಯ್ಯ ಅಂದ್ರೆ ಇವ್ರ ಎಂತ ಲೆಕ್ಕದ ಮೇಟ್ರು, ಸಣ್ಣ ಒಗಟ್ಗೆ ಉತ್ತರ ಹೇಳಕ್ ಬರ್ಲಿಲ್ಲ. ಇವ್ರ ತಾ ಮಕ್ಕಳು ಪಾಠಕ್ಕೆ ಹೋದ್ರೆ ಉದ್ದಾರ ಆಗಲ್ಲ, ನಾವ್ ಬೇರೆ ಯಾರನ್ನ ಕೇಳೋಣ ಬಾ. ಸರಿ ನಡಿ. ತಿಮ್ಮ 3 3 ಸೇರಿದ್ರೆ ಅದೆಂಗ 30 ಆಗುತ್ತೆ? ಅಪ್ಪ ಏನ್ ಥಂಡಿ ಅಲ್ಲ. ಲೇ ಅಲ್ಲೋಡಿ ರಂಗ ಬರ್ತಿದ್ದಾನೆ. ಎಲ್ಲ ನಮ್ಮೂರ್ಗೆ ಕುಣಿಯಕ್ ಬರ್ತಾ ಇರೋ ಕಾಣಿಸ್ತದೆ. ಏನ ಕುಣಿಯಕ್ ಬರ್ತಿದ್ದಾನ? ನೋಡ್ತಾ ಇರು, ಈಗ ನಾನ್ ಹೇಗ್ ಕುಣಿಸ್ತೀನಿ ಅಂತ. ಲೋ 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 ತಿಮ್ಮ, ಅಲ್ಲೋಡು ಬಾಯಿ ಬಡ್ಕಿ ಚೆಲುವಿ ಕೂತಿದ್ದಾಳೆ. ರಂಗ ರಂಗ ಅವಳು ತುಂಬಾ ಬುದ್ಧಿವಂತೆ. ಅವಳು ಕೇಳಿದ್ರೆ ನಮ್ ಒಗಟ್ಟು ಉತ್ತರ ಕೊಡ್ತಾಳೆ. ಬಾ ಹೋಗ್ ಕೇಳೋಣ. ಏನೋ ರಂಗ? ಚೆಲ್ವಮ್ಮ, ನಿಮ್ಮ ಹತ್ರ ಬುದ್ಧಿ ಇದೆಯಾ? ಲೋ ಮುಟ್ಟಾಳ, ನಿನಗ್ ಮೂಳೆನೇ ಇಲ್ಲ ಕಣ. ಅವಳ ಹತ್ರ ಇಲ್ದೇ ಇರೋದನ್ನ ಯಾಕೋ ಕೆಳಕ್ ಹೋಗ್ತೀಯಾ? ನೋಡು ಪಾಪ ಅಂತ ಅಳ್ತಿದ್ದಾಳೆ. ನಾನು ಅದಕ್ಕೆ ಕಳ್ತಾ ಇಲ್ಲ. ನಮ್ ಸ್ಕೂಲ್ ಮೇಸ್ಟ್ ಕೆಂಪಯ್ಯ ನನ್ನ ಪಾಸ್ ಮಾಡ್ಸಲ್ವಂತೆ. ಪಾಸ್ ಮಾಡ್ಸಲ್ಲ? ಅವನ ಹಂಗೆ ಹಾಳಾಗೋಗ. ಅವನ್ಗೇನ್ ಬಂತು ರೋಗ? 8ನೇ ಕ್ಲಾಸಲ್ಲಿ ಇರೋ ಬೆಂತಾನೆ 9ನೇ ಕ್ಲಾಸಲ್ಲಿ ಇರೋದು. ಪಾಸ್ ಮಾಡ್ಸಿದ್ರೆ ಅವ್ರ ಅಪ್ಪನ ಮನೆ ಗಂಟೆನ ಹೋಗತ್ತಂತೆ. ಸ್ವಲ್ಪ ಇರೋ, ಈಗ ಏನ್ ಮಾಡ್ಬೇಕೀಗ? ಏನಿಲ್ಲ, ಆ ಬೆಟ್ಟದ ಗಣಪತಿಗೆ ಹರಿಸ್ಕೊಂಡು 30 ದಿನಕ್ಕೆ ನೀರು ಅಭಿಷೇಕ ಮಾಡಿದ್ರೆ ನನ್ನ ಪಾಸ್ ಮಾಡ್ತಾನಂತೆ. ಹಾಗಂತ ಇವ್ರೆಲ್ಲ ಹೇಳ್ತಿದ್ದಾರೆ ಅಲ್ವೇನ್ರೆ? ಹೌದು. 30 ಬಿಂದಿಗೆ ನೀರ? ರಂಗ ಒಳ್ಳೆ ನೀರ್ ಖಾಲಿ ಆಗೋಗ್ಬಿಟ್ರೆ? ಸುಮ್ಕಿರ. ನೀನ್ ಪಾಸ್ ಆಗ್ಬೇಕಾದ್ರೆ ನೀನ್ ನೀರ್ ಹಾಕೊಂಡು ಹೋಗಬೇಕಾನೆ. ಕಾಲ್ ನೋಯುತ್ತೆ. ರಂಗ ಕೊಡ ಕೈಯಲ್ಲಿ ತಾನೆ ತಗೊಂಡೋದು, ಕಾಲ್ ಹಾಕೊಂಡು ಹೋಯ್ತದೆ. ಏನೋ ಇದು ಪಿಶಾಚಿತ್ರ ಆಳ್ತಾ ಇದ್ದಾಳೆ. ರಂಗ ಒಗಟು. ನೀರ್ ತಗೊಂಡೋಗಿ ಅಭಿಷೇಕ ಮಾಡ್ಬೇಕು ಅಷ್ಟೇ ತಾನೇ? ಸರಿ, ನಾನ್ ನಿನ್ಗೊಂದು ಒಗಟ್ ಕೇಳ್ತೀನಿ, ನೀನ್ ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ರೆ 30 ಕೊಡ ನೀರು ಹೊತ್ತಾಕ್ಬಿಡ್ತೀವಿ. ಸರಿ, ಒಗಟೇನು ಅಂತ ಹೇಳು. ಹಂಗ್ ಕೇಳು. 3 3 ಸೇರಿದ್ರೆ 30 ಆಯ್ತದೆ. ಲೆಕ್ಕ ತಪ್ಪೋದ್ರೆ ಮಿಕ್ಕಿದ್ದೆಲ್ಲ ನಂದು. ಹೇಳು ನೋಡವ. ಅಯ್ಯ ಅಷ್ಟೇನಾ? ಅಷ್ಟೇನಾ? ಹಂಗಾರ ನಿಂಗೆ ಉತ್ತರ ಗೊತ್ತಾ? ಗೊತ್ತು. ಹೇಳು. ಮೊದ್ಲು ನೀರ್ ಹೊತ್ತಾಕು, ಆಮೇಲೆ ಕೇಳ್ತೀನಿ. ಹಿಮ ನಡೆಯ, ಎತ್ತಾಕ್ಬಿಡವ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ
ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂ ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾ ವಸ್ತ್ರಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯಂತರ ಶುಚಿಃ ಓಂ ಶಾಂತ ರಂಗ ಪೂಜಾರಪ್ಪ ನೀರು ತೊಳ್ಬಿಟ್ವಲ್ಲ ಈಜ್ ಬಿಟ್ರೆ ಸತ್ತೋಗ್ಬಿಟ್ರೆ ಅವನೇ ಸಾಯ್ತಾನೆ, ಅವನ್ ಎದ್ ಬಂದ್ರೆ ನಮ್ಮನೆ ಸಾಯ್ತಾನೆ. ಅವನೆಲ್ಲಿ ಬರ್ತಾನೆ ಇಟ್ಟದು ಬಲಮುರಿ ಹೊಲ್ಟಾಗಿರ್ತಾನೆ. ಬಾಬಾ ಅವ್ನ್ ಬರೋದ್ರೊಳಗೆ ನೀರೇ ತಕೊಂಡವ. ನೀನ್ ಹೇಳಿದ್ದು ನಿಜ ಅಂತ ನಂಬ್ಕೊಬಿಟ್ರು ಕಣೆ. ಒಟ್ನಾಗ್ ನಮ್ ಗಣಪ ಸಂದಾಗ ಸ್ನಾನ ಮಾಡ್ದ. ನನ್ನ ಮಗನೇ ಎದ್ದಾಳು. ನಡ ಎಲ್ಲ ಬಿದ್ದಾಯ್ತು. ಅಯ್ಯೋ ಅಮ್ಮ, ನಿಮ್ಮನೆ ಹಾಳಾಗ್ ಹೋಗ, ನಿಮ್ಮನೆ ಕಾಯವಾಗ ಹೋಗ. ನೀರು ತೊಳ್ಬಿಟ್ರಲ್ಲೋ, ಕನ್ನಂಬಾಡಿ ಸೇರ್ಕೊಂಡ್ಬಿಡ್ತಿದ್ನಲ್ರು. ಈ ನಮ್ಮಪ್ಪ ಗಣಪತಿ ದಯದಿಂದ ಉಳ್ಕೊಂಡೆ ಅಂತ ಕಾಣುತ್ತೆ ಕಣ್ರು. ಇನ್ನೊಂದು ನಿನ್ಗೆ ಎಲ್ರು ಯಾಕೆ ಸ್ವಾಮಿ ಬಾಲ್ಮುರಿ ಸಿಗ್ಲಿಲ್ವಾ? ಹಾಳಾಗ ರಂಗಣ್ಣ ಅಲ್ಲಿ ರಂಗ ನಂಗೊಂದು ಅನುಮಾನ. ಇವರೆಲ್ಲ ನೀರಲ್ಲಿ ಕುಂತವ್ರಲ್ಲ, ಮೀನ್ ಇವ್ರನ್ನ ತಿನ್ನಲ್ವಾ? ಅಯ್ಯ ದಡ್ಡ ನನ್ ಮಗನೇ, ನಾನ್ ಹಿಂಗಿನ 3 ವರ್ಷ ಮುಂಚೆ ಹೊಟ್ಟವನು ಅಣ್ಣ. ಯಾಕೋ ದಂಡ? ಇಲ್ಲಿರೋ ಮೀನು ಸಸ್ಯಾಹಾರಿ, ಮಾಂಸಾಹಾರಿ ಅಲ್ಲ. ಯಾಕೆ ನಗ್ತಿದ್ದೀರಾ? 30 ಕೊಡ ನೀರ್ ಹಾಕಿದ್ದಾಯ್ತು, ಈಗ ನೀನ್ ಪಾಸ್ ಆಗ್ತೀಯ ತಾನೆ? ಅದ್ಯಾಕೆ ಹಂಗ್ ನಗ್ತೀರಾ? ನಿಮ್ಗೇನ ಹುಚ್ಚಿಡ್ದಿದ್ಯಾ? ನಿಮ್ಮಿಬ್ರು ಪೆತ್ತನಕ್ಕೆ ನಗ್ದೆ ಇನ್ನೇನ್ ಮಾಡ್ಲಿ? ಅಲ್ಲ, ನಮ್ಮ ಅಪ್ಪನ ಸ್ಕೂಲ್ ನಾನ್ ಪಾಸ್ ಆಗದೆ ಬೇರೆಯವ್ರು ಪಾಸ್ ಆಗ್ತಾರ? ಓಹೋ, ನನ್ ಗೇಲಿ ಮಾಡಕ ಈ ಕೆಲ್ಸ ಇಲ್ಲ. ಸರಿ, ಅದ್ ಹಂಗಿರ್ಲಿ. ಈಗ್ಲಾದ್ರೂ ನಾನ್ ಮಗು ಸ್ವಲ್ಪ ಬಿಡ್ಸ ಹೇಳ್ತೀಯಾ? ಸರಿ, ಆ ಒಗ್ಟೇಳು ನೋಡುವ. 3 ಸೇರಿದ್ರೆ 30, ಲೆಕ್ಕ ತಪ್ಪೋದ್ರೆ ಮಿಕ್ಕಿದ್ದೆಲ್ಲ ನಂದು. 3 30. ನೀರು ತಿಮ್ಮ 30 ಪಿನ್ಗೆ ನೀರು. ಮಿಕ್ಕಿದೆಲ್ಲ ಹಾ, ಮಿಕ್ಕಿದ ನಿಮ್ ಸೊಂಟನವೇ. ಬಂದ್ರೆ ಹೋಗೋಣ. ಪೆದ್ರು. ನಿಂಗೇನಾದ್ರೂ ಅರ್ಥ ಆಯ್ತಾ? ನಿನ್ಗೇನ ಅರ್ಥ ಆಯ್ತಾ? ಇಲ್ಲ. ಮತ್ತೆ ನಂಗೆಂಗ ಅರ್ಥ ಆಯ್ತದೆ? ಮತ್ತಾಕೋ 3 ವರ್ಷ ಮುಂಚೆ ಹುಡ್ದೆ? ಅದು ನಮ್ಮ ಅಪ್ಪನ್ ಕೇಳ್ಬೇಕು. ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತಾ? 30 ಬಿಂದಿಗೆ ನೀರು ರೋಂಗ್ ಮಾಡಿ ನನ್ನ ಮುಟ್ಟಾಳ ಮಾಡ್ಬಿಟ್ಲು ಆ ಬಾಯ್ ಬಡ್ಕಿ. ನನ್ನ ಸೊಂಟ ಎಲ್ಲ ನೋವಾಗೋಯ್ತು. ನೀವ್ಯಾಕೆ ಹಿಂಗ್ ನಗೋದು? ನಿಮ್ಮಿಂದ ಎಲ್ಲ ಆಗಿದ್ದು. ನಿಮ್ ಒಗಟಿಗೆ ಉತ್ತರ ತಿಳ್ಕೊಬೇಕು ಅಂತ ನಗುನಳ್ಳಿ ಚೆಲುವೆ ಹತ್ರ ಸಿಕ್ಕಾಪಟ್ಟೆ ಸಿಕ್ಕಾಕೊಂಡ್ಬಿಟ್ಟೆ. ನೋಡಿ, ನೀವ್ ಈ ರೀತಿ ನಗ್ತಿದ್ರೆ ನನ್ಗೆ ಇಷ್ಟ ಆಗಲ್ಲ. ನಿಮ್ ಒಗಟಿಗೆ ಉತ್ತರ ತಿಳ್ಕೊಳ್ಳೋವರೆಗೂ ನಾನು ಈ ಜಾಗ ಬಿಟ್ಟು ಕದ್ಲಲ್ಲ. ಹೇಳ್ತಿದ್ದೀನಿ ನೋಡಿ. ಆ ಒಗಟಿಗೆ ಅರ್ಥನೇ ಇಲ್ಲ. ಏನಂದ್ರಿ? ಅರ್ಥನೇ ಇಲ್ವಾ? ಮತ್ ಯಾಕ್ರಿ ನನ್ಗೆ ಆ ಒಗಟೇಳಿ ನನ್ನ ನಾಯಿ ತರ ಅಲಿಯಂಗ್ ಮಾಡಿದ್ರಿ? ಆ ಒಗಟಿನ ಹಾಗೆ ನನ್ ಬದುಕಿಗೂ ಅರ್ಥ ಇಲ್ಲ ಅಂತ ಹೇಳೋಕ್ ಬಂದೆ. ಅಯ್ಯೋ, ರಂಗನ್ ತಲೆ ಕೆಟ್ಟೋಯ್ತಾ? ತಲೆ ಕೆಡೋದಾ? ಚಿಟ್ಟಿಡ್ದು ಕುಲ್ಗೆಟ್ಟೋಯ್ತು. ಒಗಟಿಗೆ ಉತ್ತರ ಹೇಳಿ ಅಂದ್ರೆ ಅದಕ್ಕೆ ಇನ್ನೊಂದು ಒಗಟು ಹೇಳಿದ್ರೆ ಹೆಂಗೆ? ನಾನೊಬ್ಳ ಅನಾಥೆ. ಹಾಗಾದ್ರೆ ಬಾಗ್ಲ ಚಾವಟಿ ಹಿಡಿದು ನಿಂತಿರ್ತಾರಲ್ಲ ದೇವಿರಾಯ ಅಂತ, ಅವ್ರ್ಯಾರು? ನೀನ್ ಯಾರಂತ ತಿಳ್ಕೊಂಡೆ? ನಿಮ್ಮ ಅಪ್ಪ ಅಂತ ತಿಳ್ಕೊಂಡೆ. ಹೌದು, ಅವ್ರು ನನಗಪ್ಪನೇ. ಆದ್ರೆ ಅಪ್ಪನ್ ಥರ. ರಂಗ, ನನಗೆಲ್ಲ ಅಷ್ಟೇ ಒಂಥರಾನೇ. ಈ ಮನೆ ನನಗ್ ಸ್ವಂತನೇ, ಆದ್ರೆ ಸ್ವಂತ ಥರ. ನಾ ಹಾಕೊಂಡಿರೋ ಒಡವೆ, ನಾನು ಹುಟ್ಟಿರೋ ಸೀರೆ ಎಲ್ಲ ನನಗ್ ಸ್ವಂತನೇ, ಆದ್ರೆ ಸ್ವಂತ ಥರ. ನೀವು ತುಂಬಾ ಓದೋರು ಅಂತ ಕಾಣುತ್ತೆ, ಅದಕ್ಕೆ ನೀವ್ ಹೇಳ್ತಿರೋದು ಈ ಮುಟ್ಟಾಳಂಗ ಅರ್ಥನೇ ಆಗ್ತಾ ಇಲ್ಲ. ಆದ್ರೆ ಅದು ಒಂದು, ನೀವ್ ಅನಾಥೆ ಅಂತ ಹೇಳಿದ್ರಲ್ಲ, ಅದೇ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಿರೋದು. ಕೈ ಮುಗಿಯೋ ದೇವತೆ ತರ ಇದ್ದೀರಾ. ನಿಮಗೆ ಈ ಗತಿನಾ? ನಾನು
ದೇವಸ್ಥಾನದಲ್ಲಿರೋ ದೇವತೆ ಅಲ್ಲ ರಂಗ, ಕಂಬದಲ್ಲಿರೋ ಗೊಂಬೆ. ಓ ಗೊಂಬೆ, ಗೊಂಬೆನಾ? ಹಂಗಾದ್ರೆ ನಿಮ್ ಜೊತೆ ಗೊಂಬೆ ಆಟ ಆಡ್ಬೋದಾ? ನೀ ನಗು ತಾಯಿ, ಚೆನ್ನಾಗಿ ನಗು, ಮನಸ್ಸು ಬಿಚ್ಚಿ ನಗು. ನೀನ್ ಈ ರೀತಿ ನಕ್ಕಿರೋದ್ ನೋಡಿ ಎಷ್ಟು ವರ್ಷ ಆಯ್ತೋ ಏನೋ. ನಗು, ಚೆನ್ನಾಗಿ ನಗು. ದೇವಿರಯ್ಯ, ರಂಗ ನನ್ನ ದೇವತೆ ಅಂತ ಹೇಳ್ದ. ಅಲ್ಲ, ನಾನು ಕಂಬದ ಗೊಂಬೆ ಅಂತ ಹೇಳ್ದೆ. ಅದಕ್ಕೆ ನಿಮ್ ಜೊತೆ ಆಡ್ಬಹುದಾ ಅಂತ ಕೇಳ್ತಾ ಇದ್ದಾನೆ. ನೋಡ್ದ್ಯಾ ದೇವಿರಯ್ಯ? ಬಳೆ ಅಂಗಡಿ ಇದೆ, ಕಡ್ಲೆಪುರಿ ಅಂಗಡಿ ಇದೆ, ಬೆಲೂನ್ ಅಂಗಡಿನೂ ಇದೆ. ಆದ್ರೆ ಆ ರಾಟೆ ರಾಣಿ ಇಲ್ದೇ ಇರೋದು ಛೇ 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 ಛೇ. ಸಂತೆಲಿ ಕಳೆನೇ ಇಲ್ಲ ಕಣಯ್ಯ. ಏನಯ್ಯ? ನಿಜ ಗುರು, ನೀವು ಎಷ್ಟೋ ಊರಲ್ಲಿ ಸಂತೆ ನೋಡಿರ್ತೀರಾ, ಆದ್ರೆ ಈ ಪೂರ್ವಾಹಿನಿ ಸಂತೆ ತರ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ. ಹೌದು, ಆ ಎಳೆ ಸೌತೆಕಾಯಿ ಮಾರ್ತಾ ಇದ್ಲಲ್ಲ ಸಣ್ಣಮ್ಮ, ಅವಳೆಲ್ಲ ಕಾಣಿಸ್ತಾ ಇಲ್ಲ. ಇವಾಗ ನಿಮ್ ದಯೆಯಿಂದ ಅವಳು ಮಾವಿನಕಾಯಿ ಮಾರ್ತಾವಳೆ. ಸರಿಯಾಗಿ ಹೇಳ. ಸಭೆಯಲ್ಲಿ ಕೆಲವು ವಿಷಯಗಳು ರಹಸ್ಯವಾಗಿರ್ಬೇಕು ಗೌಡ್ರೆ, ಅದಕ್ಕೆ ಹಂಗ ಹೇಳ್ತವನೆ. ನನ್ ಮಗನೆ, ಅದೇನ್ ಬಿಡಿಸ ಇಲ್ಲ. ಮಾವಿನಕಾಯಿ ಮಾರ್ತಿಲ್ಲ, ನೀವು ತಂದ್ರಲ್ಲ ಅವಳ ಹೊಟ್ಟೆ ಮುಂದಕ್ಕೆ, ಅದಕ್ಕೆ ಮಾವಿನಕಾಯಿ ತಿಂತಾ ಇದ್ದಾರೆ. ನನ್ ಮಗನೆ ಮೆತ್ತ ಮಾತಾಡ್ಲ. ಅಯ್ಯಯ್ಯೋ, ಎಲ್ರು ನಿನ್ ಕಡೆನೆ ನೋಡ್ತಿದ್ದಾರೆ. ಮನೆಗೆ ಹೋದ ತಕ್ಷಣ ದೃಷ್ಟಿ ನಿವಾಸ ಹಾಕ್ಬೇಕು. ಅಂದಂಗೆ ನಮ್ಮೂರಲ್ಲಿ ಸಿಗ್ದಿರೋ ವಸ್ತುನೇ ಇಲ್ಲ ಪಾಪಿಗಳು. ಬೆಲೆ ದುಬಾರಿ. ಹೊಸಬ್ರು ಅಂತ ಗೊತ್ತಾದ್ರಂತೂ ಹಿಂಡಿ ಇಪ್ಪೆಕಾಯಿ ಮಾಡ್ಬಿಡ್ತಾರೆ. ಏ ರಂಗ, ನೋಡ್ಕೊಂಡು ಹುಷಾರಾಗಿ ಕರ್ಕೊಂಡೋಗು. ಸಂಜೆ ಆಗೋದ್ರೊಳಗೆ ಮನೆಗೆ ಸೇರಿಸ್ಬಿಡು. ಸರಿ ಕೊಡ್ರಿ. ಅಯ್ಯಯ್ಯೋ, ಇಲ್ಲಿಗೂ ಬಂದ್ಬಿಟ್ಲಲ್ಲಪ್ಪ. ಬಿರುಗಾಳಿ, ಸುಂಟ್ರಗಾಳಿ, ಸುಂಟ್ರಗಾಳಿ. ನಾನು ಎಲ್ಲಿಗೆ ಹೋಗ್ಲಿ? ಯಾರು? ಮೊದ್ಲು ಇದನ್ನ ಹಿಡ್ಕೊಳ್ಳಿ. ಯಾಕೆ? ಇದನ್ನ ಹಿಡ್ಕೊಳ್ಳಿ. ನೋಡೆ ರಂಗ, ನೀನ್ ನೋಡಿ ಹೌದ್ಕೊಂಡ್ ಬರ್ತಾ ಇದ್ದಾನೆ. ಅಯ್ಯೋ ರಂಗ, ಏನಿದು? ಏನಿಲ್ಲ, ನೀವು ನಡೀರಿ. ಇಲ್ಲಿಗೂ ಬಂದ್ಬಿಟ್ಲಲ್ಲಪ್ಪ ಒಕ್ಕರ್ಸ್ಕೊಂಡು. ಅಪ್ಪ, ಇವತ್ತಿ ಗಂಡ ಗುಂಡಿಕೆಯಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ. ಇವತ್ತು ಅವನ್ಗೊಂದ್ ಗತಿ ಕಾಣಿಸ್ತೀನಿ. ಬಂದ್ರೆ ಏನು ಏನು ಹುಡುಗಿಯಿಂದ ಔತ್ಕೊಂಡ್ ಬರ್ತಿದ್ಯಾ? ಯಾರು ಔತ್ಕೊಂಡಿರೋದು? 10 ಪೈಸಾ ಬಿದೋಗಿತ್ತು, ಹುಡುಕ್ತಾ ಇದ್ದೀನಿ. ನಿನ್ಗೋಸ್ಕರ ಎದ್ಕೊಂಡು ಔತ್ಕೊಂಡೆ ಅನ್ಕೊಂಬಿಟ್ಯಾ? ರಂಗ, ಯಾರಿವ್ರೆಲ್ಲ? ನಗು ನಡಿ ಭೈರಪ್ಪನ್ ಮಗಳು ಚೆಲ್ವಿ ಅಂದ್ರೆ ಅತ್ತಾರಳ್ಳಿಗೂ ಗೊತ್ತು. ಹೌದು, ನೀವ್ಯಾರು? ನಾನು ಒಬ್ಳು ಹೆಣ್ಣು. ಹೆಣ್ಣು ಅಂದ್ರೆ ಇವ್ರೊಬ್ರೆ. ಎಬಿ 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 ಎಬಿ, ನನಗ್ ಗೊತ್ತಾ? ನಿನಗ್ ಗೊತ್ತಾ? ಇವ್ಳು ಹೆಣ್ಣಂತೆ. ಸೀರೆ ಹುಟ್ಟಿರೋದ್ ನೋಡ್ತಿದ್ದಂಗೆ ಯಾವ್ದೋ ಏನೋ ಅಂತಿದ್ದೆ. ನಾನು ಆಗ್ಲೇ ಹೇಳಿಲ್ವಾ ನಿಮ್ಗೆ, ಇವ್ರ ಹೆಣ್ಣಲ್ಲ, ದೆವ್ವಗಳು, ಪಿಶಾಚಿಗಳು ಅಂತ. ಆ ಹಿಂದೆ ನಿಂತಿರೋರೆಲ್ಲ ಜಾಲರಾಗಳು, ಮುಂದೆ ನಿಂತಿರೋ ದೊಡ್ಡ ಡೋಲು. ನನ್ನೇ ಡೋಲು ಅಂತೀಯಾ? ಏನ್ ಮಾಡ್ತೀನಿ ನೋಡ್ತಿರೋ, ಬಂದ್ರೆ. ಅಯ್ಯೋ, ಅಮ್ಮ ಬದುಕನಪ್ಪ. ಎಲ್ಲೋದ ಇವನು? ಇವತ್ತು ಎಲ್ಲೋದ್ರೂ ಬಿಡಬಾರ್ದು. ಹುಡುಗ್ರೆ, ಅಪ್ಪ ಬನ್ನಿ, ಬೇಗ ಬನ್ನಿ, ಬನ್ನಿ. ಏನು? ಯಾಕ್ರಂಗ ಆ ಹುಡುಗಿನ ಡೋಲು ಅಂದೆ? ಸುಮ್ನೆ ಹೇಳ್ದೆ, ಅವಳೊಬ್ಬಳು ಲೂಸು, ತಮಾಷೆಗೆ. ಸರಿ, ನಿಮ್ದೊಂದೇ ಒಂದ್ ಫೋಟೋ ತೆಗ್ಸೋಣ. ಬೇಡ ರಂಗ, ಮನೆಗ್ ಹೋಗೋಣ ನಡಿ. ಅಯ್ಯೋ, ನಿಮ್ಮನ್ನೇ ನಂಬ್ಕೊಂಡು ನಾನಿದ್ದೀನಿ. ಹೊರಗಡೆ ಹೋದ್ರೆ ಆ ಸುಂಟರ್ ಗಾಳಿ ಕೆಲ್ಸ ಸಿಕ್ಕಾಕೊಂಡ್ಬಿಡ್ತೀನಿ ಅಷ್ಟೇ. ನೀವು ಚಂದವಾಗಿದ್ದೀರಿ, ಒಂದೇ ಒಂದ್ ಫೋಟೋ. ನಿಮ್ಮನೇಳೊಂದು ನಮ್ಮನೇಳೊಂದು ಹಾಕೋಬೋದಲ್ಲ? ಬನ್ನಿ ಸರ್. ಅಯ್ಯ, ಒಳಗಡೆ ಬಂದಾಯ್ತಲ್ಲಯ್ಯ, ಮತ್ತೆ ನಿಂದೇನಯ್ಯ? ಅದ್ ಸರಿ, ಒಂದೇ ಒಂದ್ ಫೋಟೋಗೆ ಎಷ್ಟಾಗುತ್ತೆ? 5 ರೂಪಾಯಿ. 5 ರೂಪಾಯ? ಸ್ವಲ್ಪ ಕಡಿಮೆ ಮಾಡಯ್ಯ. ಆಗಲ್ಲಯ್ಯ. ಮಾಡಯ್ಯ. ಪರವಾಗಿಲ್ಲ, ಬಾ. ನಡೀರಮ್ಮ, ಅಲ್ಲೋಗಿ ನಿಂತ್ಕೊಳ್ಳಿ, ಕೊಡಿ ಕೊಡಿ. ನೀನೇನು ಪುಕ್ಸಟೆ ತೆಗಿಯಾಕಿಲ್ಲ, 5 ರೂಪಾಯಿ ತಗೋತೀಯಾ? ಯೋ, ನೀತ್ಲಾ ಬಾರಯ್ಯ. ಬರ್ತೀನಿರ, ಸರಿಯಾಗಿ ನಿಂತ್ಕೊಳ್ಳಿ. ಯೋ, ಬೇಗ ತೆಗಿಯ. ಯೋ, ಸುಮ್ಮನೆ ಅಲ್ಗಾಡ್ಸ್ಬೇಡ. ಹಾ, ತೆಗಿ ತೆಗಿ ತೆಗಿ.
ಯೋ ಕನ್ನಡಿಲಿ ಬರ್ತಾ ಇದೆ, ದೂರ ಹೋಗಯ್ಯ. ನೀನ್ ಚೆನ್ನಾಗಿ ತೆಗಿತೀವಲ್ಲ ಅಂತ ನೋಡೋದ್ ಬೇಡವಾ? ನನ್ನೇನ್ ಹಳ್ಳಿ ಗುಗ್ಗು ಅಂತ ತಿಳ್ಕೊಂಡ್ಯಾ? ತೆಗಿಯಯ್ಯ. ನನಗೆ ಗೊತ್ತಿದೆ, ನೀನು ಹೋಗಯ್ಯ. ಎಲ್ಲಮ್ಮ ಸರಿಯಾಗಿ ನಿಂತ್ಕೊಳ್ಳಿ. ಸ್ಮೈಲ್ ಸ್ಮೈಲ್. ವೆರಿ ಗುಡ್. ಆಲಕ್ಕಿ ಬಂದವ್ರೆ, ಹಗಲು ರಾತ್ರಿ ಕುಣಿಯುವಂತ ಆಲಕ್ಕಿ ಬಂದವ್ರೆ. ಅವ ಆಲಕ್ಕಿ ರಂಗ ಬಂದವನವ. ಆಲಕ್ಕಿ ತಿಮ್ಮ ಬಂದವನವು. ರಂಗ, ನಿಮ್ ತಾಯಿ ಚೆನ್ನಾಗಿದ್ದೀರಾ? ಚೆನ್ನಾಗಿದಾರವ. ನಂಗೆ ಯಾಕ ಕಿತ್ಕೋತೀಯ? ನಿಂಗ್ ಬೇಕಾದ್ರೆ ಪಕ್ಕದ ಮನೆ ಹತ್ರ ಹಾಕಿಸ್ಕೋ. ಇವತ್ತು ಕಾರ್ತಿಕ್ ಸೋಮವಾರ, ತುಂಬಾ ಜನರು ಮನೆಗೆ ಹೋಗ್ಬೇಕು. ಬರ್ತೀನ್ರವ. ನಡಿಯ. ಬರ್ತೀನವಾ. ಸರಿ. ಅವ್ವ ಕಾವೇರಿ ಬಂದಿದ್ದೀನವ್ವ. ದೇವಿರಯ್ಯ, ರಂಗನ್ನ ಸಾಯಂಕಾಲ ಮನೆಗ್ ಬರೋಕ್ ಹೇಳು. ಆಯ್ತು ತಾಯಿ. ರಂಗ, ಕಾವೇರ ಬಂದಿನ ಹತ್ರ ಮಾತಾಡ್ಬೇಕಂತೆ, ನೀನ್ ಬಂದ್ ನೋಡ್ಬೇಕಂತೆ. ಬರ್ತೀನಿ. ದೇವಿರಯ್ಯ, ಬಾರಂಗ, ಕಾವೇರವ್ವ ನಿನಗೋಸ್ಕರ ಕಾಯ್ತಿದ್ದಾಳೆ. ಹೋಗು. ಓಹೋ, ಇವತ್ತು ಊರಲ್ಲೆಲ್ಲ ಕಾರ್ತಿಕ್ ದೀಪ ಬೆಳಗಿಸ್ತಾ ಇದ್ದಾರೆ. ಆದ್ರೆ ನೀವು ಹಚ್ಚಿರೋ ದೀಪದ ಬೆಳಕು ತುಂಬಾ ಚೆನ್ನಾಗಿದೆ. ನಾನು ಕೂಡ ಹಚ್ಲಾ? ನಮ್ಮನೆ ತುಂಬಾ ಚಿಕ್ಕದು, ಗುಡಿಸ್ಲು, ಒಂದ್ ಹಡತೆ ಕೂಡ ಹಚ್ಚಕ್ಕಾಗಲ್ಲ. ಸರಿ, ನೀವ್ಯಾಕೆ ನನ್ನ ಬರಕ್ ಹೇಳಿದ್ರಿ? ರಂಗ, ನಿನ್ನೊಂದ್ ಮಾತು ಕೇಳ್ತೀನಿ, ತಪ್ಪು ತಿಳ್ಕೋಬಾರ್ದು. ಓಹೋ, ಏನ್ ಬೇಕಾದ್ರೆ ಕೇಳಿ, ಧಾರಾಳವಾಗಿ. ಮನೆ ಮನೆಗೂ ಹೋಗಿ ಹಾಡ್ ಹೇಳ್ತಾ ಯಾಕೆ ಭಿಕ್ಷೆ ಕೇಳ್ಬೇಕು? ಯಾವ್ದಾದ್ರೂ ಒಂದು ಕೆಲಸ ಮಾಡ್ಬಾರ್ದಾ? ಚೆನ್ನಾಗಾಯ್ತು ಬಿಡಿ. ನಾವೇನು ಸದಾ ಭಿಕ್ಷೆ ಬೇಡವರಲ್ಲ, ಆಲಕ್ಕಿ ವಂಶದವರು. ನಮ್ಮ ವಂಶದ ಬಗ್ಗೆ ನಿಮ್ಗೆ ಏನು ಬಹಳ ಜನ ಗೊತ್ತಿಲ್ಲ. ಒಂದ್ಸಾರಿ ಪರಂ ಶಿವ ಹೊಲ ಉಳ್ತಿದ್ನಂತೆ. ಆಗ ಅವನ ಹೆಂಡತಿ ಪಾರ್ವತಿ ದೇವಿ ಹಾಲು ಅನ್ನ ಒತ್ಕೊಂಬನ್ಲಂತೆ. ಬರೋವಾಗ ಕೈ ಜಾರಿ ಅದು ಕೆಳಗ್ ಬಿತ್ತಂತೆ. ಚಿಂತೆ ಮಾಡ್ತಿದ್ದ ಪಾರ್ವತಿ ದೇವಿನ ಶಿವ ಬಂದು ಸಮಾಧಾನ ಮಾಡ್ತಾ ಆ 2ರಿಂದ ಮನುಷ್ಯನ್ ಸೃಷ್ಟಿ ಮಾಡಿದ್ನಂತೆ. ಹೀಗೆ ಹಾಲು ಅಕ್ಕಿ ಸೇರಿ ಆಲಕ್ಕಿ ವಂಶ ಅಂತ ಆಯ್ತು. ಮುಂಜಾನೆಗೊಂದಾಡು, ಸಂಜೆಗೊಂದಾಡು, ನಾಟಿ ನೆಡೋದಕ್ಕಾಡು, ಭತ್ತ ಕೀಳೋದಕ್ಕಾಡು, ಮದುವೆಗೊಂದಾಡು, ಮಸಾಣಕ್ಕೊಂದಾಡು. ಇಷ್ಟೇ ಯಾಕೆ, ನಿದ್ದೆ ಮಾಡೋದಕ್ಕೂ ಹಾಡು ಹೇಳ್ತೀವಿ. ನಿದ್ದೆ ಮಾಡೋಕು ಹಾಡ್ ಹಾಡ್ತಾರಾ? ಅದಕ್ಕೆ ಜೋಗಳದ ಹಾಡು ಅಂತ ಹೇಳ್ತಾರೆ. ಹಾಗಾದ್ರೆ ನನ್ ಮಲ್ಗಿಸ್ತೀಯಾ? ಓಹೋ, ಆ ರಾಗದ ಹಾಡು ನೀವಿನ್ನು ಕೇಳಿಲ್ಲ ಅಲ್ವಾ? ಕೇಳಿದ್ರೆ ಹೀಗೆ ಮೈಮರ್ತು ನಿದ್ದೆ ಮಾಡ್ತೀರಾ? ಕೇಳಿ. ರೇ ರೇ ರೇ, ಇಲ್ಲಿ ನೋಡ್ರಿ ರೇ. ಏನ್ ರಂಗ? ಮೆಲ್ಲಿಗೆ. ಯಾಕ್ ರಂಗ, ಯಾಕೆ ಹೇಗೆ ಓಡ್ ಬರ್ತಿದ್ಯಾ? ಏನ್ ವಿಷಯ? ಇದ್ರಲ್ಲಿ ಏನಿದೆ ಹೇಳಿ ನೋಡೋಣ. ಏನಿದೆ? ಏನಿದ್ಯಾ ನೀವೇ ಹೇಳಿ ನೋಡೋಣ. ನೀನ್ ತೋರಿಸ್ತಾ ಇದ್ರೆ ನನಗೆ ಹೇಗ್ ಗೊತ್ತಾಗ್ಬೇಕು? ಅವತ್ತು ಸಂತೆಲಿ ಫೋಟೋ ತೆಗ್ಸಿದ್ವಲ್ಲ, ಅದನ್ನ ಚಿಕ್ಕದ ಮಾಡ್ಕೊಟ್ಟಿದ್ದ. ಪುಕ್ಸಟ್ಟೆ ಕೊಡ್ತೀಯ ನನ್ನ ಮಗನೇ, ದುಡ್ಡು ಕೊಡಲ್ವಾ ಅಂತ ದಬಾಯಿಸಿ ತುಂಬಾ ದೊಡ್ಡದಾಗ ಮಾಡ್ಸ್ಕೊಂಡ್ ಬಂದಿದ್ದೀನಿ. ಇನ್ನು ನಾನ್ ನೋಡೇ ಇಲ್ಲ. ಮೊದ್ಲು ನೀವೇ ನೋಡ್ಬೇಕು ಅಂತ ಎತ್ಕೊಂಡು ಓಡ್ ಬಂದೆ. ಕೊಡು ನೋಡೋಣ. ಆಹಾ, ದೇವಸ್ಥಾನದಲ್ಲಿರೋ ದೇವತೆಗೆ ಅಲಂಕಾರ ಮಾಡಿ ಫೋಟೋ ತೆಗಿತಾರ, ತುಂಬಾ ಚೆನ್ನಾಗಿದೆ. ಛೇ, ಆ ಫೋಟೋ ಹಿಡಿಯೋನು ಮೋಸ ಮಾಡ್ಬಿಟ್ನಲ್ಲ. ಏನ್ ಮೋಸ ಮಾಡ್ದ? ಮತ್ತಿನ್ನೇನು, ಮನೆ ಮುಂದೆ ಇರೋ ಬೆದ್ರು ಬೊಂಬೆ ತರ ನನ್ನನ್ನು ಸೇರ್ಸ್ ಫೋಟೋ ತೆಗ್ದವನೆ. ಛೇ ಛೇ, ಇದು ಸರಿ ಇಲ್ಲ. ರಂಗ, ಈಗ ತುಂಬಾ ಚೆನ್ನಾಗಿದೆ. ಇದನ್ನ ಮನೆಗೆ ತಗೊಂಡೋಗಿ ದೊಡ್ಡದ ಕಟ್ಟಾಗಿ ಇಟ್ಕೋಬೇಕು. ಏನು, ನನಗೆ ಗೌಡ್ರ ಮನೇಲಿ ಕೆಲಸ ಇದೆ, ಆಮೇಲೆ ಬರ್ತೀನಿ. ನೋಡಿದ್ರ ತಾಯಿ ಹೇಗ ಅರ್ಧಾಕ್ಬಿಟ್ಟ. ಕಳ್ತನ ಕಪಟತನ ಏನು ಅರಿಯದೆ ಇರೋ ಅಮಾಯಕ ಈ ರಂಗ. ಬನ್ನಿ ದೇವ್ರ ದರ್ಶನ ಮಾಡೋಣ. ಬನ್ನಿ ಬನ್ನಿ. ಕುಡಿದ್ಬಿಟ್ಟ ಅಂದ್ರೆ ನಾಲ್ಗೆ ಬೆಲೆ ಚಲ್ಲು, ಸೂರ್ಯಂಗೂ ಚಂದ್ರಂಗೂ ವ್ಯತ್ಯಾಸವೇ ಇಲ್ಲ. ದೇವಿರಯ್ಯ, ಏ ದೇವಿರಯ್ಯ, ಏನ್ ಹಾಡ್ ಬಹಳ ಜೋರಾಗಿದೆ. ಯಾವನವನು? ನಾನ್ ಗೊತ್ತಾಗ್ಲಿಲ್ವಾ ನಿನ್ಗೆ? ನೀನಾ? ಅಯ್ಯೋ ನನ್ ಮಗನೇ, ಬೆಳಿಗ್ಗೆ ಬರ್ಬೇಕಾಗಿರೋ ಇಷ್ಟೊಂದಲ್ಲಿ ಯಾಕೋ ಬಂದೆ? ಕಳ್ಳನ ಮಗನೇ, ಪಾಕಡ ನನ್ನ ಮಗ, ನನ್ನ ಅಜ್ಜಿ. ಶ್ರುತಿ ಬಹಳ ಜೋರಾಗಿದೆ. ಏಯ್, ಕಾವೇರಿಯಲ್ಲಿ ಒದಗಿ ನೋಡಿಲಿ. ಇತ್ಲಲ್ಲಿದ್ದಾಳೆ. ಮೊದ್ಲೇ ಹೇಳಕ್ಕೇನಾಯ್ತು ನಿನ್ಗೆ? ಹುಡುಕ್ ನನ್ನ ಮಗ.
ಯಾವ ನಂಗೆ ಬಡಬಡ ಕತ್ತಿ ಕಿತ್ತಿ ಕಳೆದು ಬಿಟ್ಟದೇನಾ ಕಾವೇರಿ ಹೊರಗಾಗಿದ್ದಾಳೆ ಅಂತ ಹೇಳಕ್ಕೆ ಏನು ದಾಡಿ ನಿನ್ಗೆ? ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನೋಡ ಹುಡುಕ್ ನನ್ ಮಗನೇ. ಏಯ್ ಕಟ್ಟ ಗಾಡಿನ. ದೇವಿರಯ್ಯ, ಗೌಡ್ರು ಹೊರಟೋದ್ರು ತಾಯಿ. ಚೆನ್ನಾಗಿ ಯಾಮಾರಿಸ್ಬಿಟ್ಟೆ. ನನ್ನಿಂದ ನಿಮ್ಗೆ ಎಷ್ಟು ಶ್ರಮ. ಏನ್ ತಾಯಿ, ಇದ್ರಲ್ಲಿ ಶ್ರಮ ಏನ್ ಬಂತು? ನಿನ್ ಮಾನ ಕಾಪಾಡೋ ಜವಾಬ್ದಾರಿ ನಂದು. ಅದಕ್ಕೋಸ್ಕರ ನಾನು ಎಷ್ಟೇ ಶ್ರಮ ಆದ್ರೂ ತಡ್ಕೋತೀನಿ ತಾಯಿ. ನೀನ್ ಹುಲಿ ಬೋನ್ನಲ್ಲಿದ್ರು ಅದು ನಿನ್ನ ಮುಟ್ಟದೇ ಇರೋ ಹಾಗೆ ನೋಡ್ಕೋತೀನಿ ತಾಯಿ. ಹೋಗು, ಮಲ್ಕೋ. ಏನೋ ರಂಗ ಬಣ್ಗಳು ಹಾಕೊಂಡು ಒಳ್ಳೆ ಕೋತಿಗಳಂಗ ಆಡ್ತಾವ್ರೆ. ಇವತ್ತು ಕಾಮನ ಬಾತಿಮ್ಮ ವರ್ಷಕ್ಕೊಂದ್ಸಲ ಆಡ್ತಾವ್ರೆ. ಸದ್ಯ ನಮ್ಮೇಲೆ ಹಾಕ್ಲಿಲ್ವಲ್ಲ. ನಮ್ಮೇಲೆ ನಾಲ್ಕು ಕಚ್ಚಿಬಿಡ್ತೀನಿ. ನಾನು 2 ತಿಂಗಳಾದ್ಮೇಲೆ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿರೋದು. ಯಾರಿಗೆ ರಚ್ಲಿ ಬಣ್ಣನ? ಒಬ್ರು ಸಿಗ್ತಾನೆ ಇಲ್ವಲ್ಲೇ. ಅಲ್ಲೋಡ ಚೆಲ್ವಿ, ರಂಗ ಬರ್ತಿದ್ದಾನೆ. ನೋಡ್ತಾ ಇರು, ಇವತ್ತೊಂದ್ ಗ್ರಾಚರ್ ಹೆಂಗ್ ಬಿಡಿಸ್ತೀನಿ ಅಂತ. ಬಂದ್ರೆ ಮೊಟ್ ಮೆಣಸಿನಕಾಯಿ ನಮ್ಮೆಲ್ಲ ಬಣ್ಣ ಹಾಕ್ಬಿಟ್ಟಲ್ಲ, ಓಡತ್ತಮ್ಮ. ಬೇಡ. ಏನ್ರಿ ಈ ನಮ್ಮ ಆಲಕ್ಕಿ ರಂಗನ್ಗೆ ಬಣ್ಣ ತಿನ್ನಲ್ಲ ಅಭಿಷೇಕ ಮಾಡಿದ್ರೆ ಹೆಂಗಿರುತ್ತೆ? ಬೊಂಬಾಟಾಗಿರುತ್ತೆ. ಬೇಡ ಚೆಲ್ವಿ, ಬೇಡ. ಒಳ್ಳೆ ಹುಚ್ಚಿ ಸವಾಸ ಆಯ್ತಲ್ಲ. ಏಯ್, ಕಟ್ಕೊಳ ಮಾವನ್ ಮೇಲೆ ಹಾಕ್ಬೇಕು, ಹೋಗ್ಲಿ ನೀರು. ಅದನ್ ಬಿಟ್ಟು ನನ್ ಮೈ ಮೇಲೆ ಹಾಕ್ತಿದ್ಯಲ್ಲೇ. ಮಾವನ್ ಮೈ ಮೇಲ್ ಮಾತ್ರ ಹಾಕ್ಬೇಕು ಅಂತ ಏನೂ ಇಲ್ಲ, ಮನಸ್ಸಿಗೆ ಇಡ್ಸೋರ್ ಮೇಲೂ ಹಾಕ್ಬಹುದು. ಏನಾರ ಮಾತಾಡ್ತಿದ್ಯಲ್ಲೇ? ಯಾರ ನೀನ್ ಮನಸ್ಸಿಗೆ ಇಡ್ಸೋನು? ನೀನೇ. ನಾನಾ? ಹೌದು. ಈಟು ದಿನದಿಂದ ನಿನ್ನ ಹತ್ತತ್ರನೇ ಬರ್ತಾ ಇದ್ದೀನಿ. ಯಾಕೆ ಅಂತ ಗೊತ್ತಾಗ್ಲಿಲ್ವಾ? ನಿನ್ಗೆ ಗೆಜ್ಜೆ ಕಟ್ಕೊಂಡು ಕುಡಿಯೋದೊಂದೇ ಗೊತ್ತು. ಒಂದ್ ಹೆಣ್ಣಿನ ಮನ್ಸಿನ ಬಗ್ಗೆ ನಿನ್ಗೆ ಏನೂ ಗೊತ್ತಿಲ್ಲ. ನೀನ್ ನಿಜ ಹೇಳ್ತಾ ಇದ್ಯಾ? ನಿಜವಾಗ್ಲು ರಂಗ, ನಿನ್ ಮ್ಯಾಕೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದೀನಿ ಗೊತ್ತಾ? ಅಂದ್ರೆ ನನ್ನನ್ನೇ ನೀನ್ ಕಟ್ಕೋಬೇಕು ಅಂತಿದ್ಯಾ? ನೀನ್ ಕಟ್ಕೋಬೇಕು ಅಂತ ತಾನೇ ನೀನ್ ಅಟ್ಟಿಸ್ಕೊಂಡ್ ನಾನ್ ಬರೋದು. ನೀನೇ ಕುಣ್ಕೊಂಡ್ ನನ್ನಿಂದ ದೂರ ಹೋಗ್ತೀಯ. ಶಾಸ್ತ್ರೋಕ್ತವಾಗಿ ಮನೆಗ್ ಬಂದ್ ಏನ್ ಕೇಳಿದ್ರೆ ನಾನ್ ನಿನ್ ಕತ್ನಿ ಇಡಲ್ಲ ಅಂತೀನೇನು? ಅಯ್ಯೋ, ನನ್ ತಲೆ ಚಿಟ್ಟಿಡಿಸ್ತಾ ಇದೀಯಾ? ಅಸರಿ, ನಾಳೆ ನಿನ್ನ ಮದುವೆ ಆದ್ಮೇಲೆ ರಸ್ತೆಯಲ್ಲಿ ಹಿಂಗೆಲ್ಲ ಓಡಾಡ್ತಲ್ಲ ತಾನೆ? ಹೋಗರಂಗ. ಏನ್ ರಂಗ, ಬಂದ ಹಾಗೆ ಮಾತಾಡದೆ ಸುಮ್ನೆ ನಿಂತಿದೀಯಲ್ಲ, ಏನ್ ವಿಷಯ? ತುಂಬಾ ಚೆನ್ನಾಗಿದೆ. ರಂಗೋಲಿನಾ? ಅಲ್ಲ, ನೀವು. ಈ ಸೀರೆ ತುಂಬಾ ಚೆನ್ನಾಗಿದೆ. ಅದ್ರಲ್ಲೂ ಬಿಳಿ ಬಣ್ಣ ಸೀರೆಯಲ್ಲಿ ನಿಮ್ಮ ನೋಡೋದಕ್ಕೆ ಬೊಂಬಾಟಾಗಿರುತ್ತೆ. ಅವತ್ತು ಉಟ್ಕೊಂಡಿದ್ರಲ್ಲ ಆ ಹಳದಿ ಬಣ್ಣ ಸೀರೆ, ಅದ್ರಲ್ಲಿ ನೀವು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹೌದಾ? ಇನ್ಮೇಲೆ ನಿನಗೋಸ್ಕರ ನಾನು ಆ ಸೀರೆ ಉಡೋಲ್ಲ, ಸರಿನಾ? ಆ ರೀತಿ ನೀವು ಉಟ್ಕೊಳ್ತಾ ಇದ್ದ ಸೀರೆ ಇದ್ರೆ ನನ್ಗೊಂದು ಕೊಡಕ್ಕಾಗತ್ತಾ? ಯಾರಿಗೆ? ಅವ್ವಂಗೆ. ಅವ್ವನ್ಗ? ಹೌದು, ನಮ್ಮ ಅವ್ವನ್ನ ಒಂದು ಮುಖ್ಯವಾದ ಕೆಲಸಕ್ಕೆ ಅಂತ ಪಕ್ಕದೂರು ಕಳಿಸ್ತಾ ಇದ್ದೀನಿ. ಅದೇನ್ ಇದ್ದಕ್ಕಿದ್ದ ಹಾಗೆ ನಿಮ್ಮ ಅವ್ವನ್ನ ಪಕ್ಕದೂರು ಕಳಿಸ್ತಿದ್ಯಾ? ಅದನ್ನ ನಾನು ಹೇಳಿದ್ರೆ ನೀವು ಖಂಡಿತ ನಂಬಲ್ಲ. ನನಗೆ ಹೆಣ್ಣೋಡಕ್ ಹೋಗ್ತಿದ್ದಾಳೆ. ನಿಂತ್ಕೊಳ್ಳಿ. ನಾನ್ ಹೇಳ್ತಾ ಇದ್ರು ಹೋಗ್ತಾನೆ ಇದೀರಲ್ಲ, ನನ್ ಮೇಲೆ ಕೋಪನಾ? ಹುಡುಗಿ ಯಾರು? ಹಂಗ್ ಕೇಳಿ. ಅವತ್ ನೀವು ನೋಡಿದ್ರಲ್ಲ ಸಂತೆಲಿ, ಅವಳೊಂದ್ ದೊಡ್ಡ ಬಾಯ್ಬಡ್ಕಿ, ದೊಡ್ಡ ಡೋಲು ಅಂತ ನಿಮ್ಗೂ ಹೇಳಿದೀನಿ. ಚಿಕ್ಕ ಮಕ್ಕಳ ಜೊತೆ ಜೂಟಾಟ ಆಡ್ತಾಳಲ್ಲ, ಅವಳೆ ನಗುನಳ್ಳಿ ಬೈರೇಗೌಡ್ರ ಮಗಳು ಚೆಲುವಿ. ಚೆಲುವಿ ಅಂದ್ರೆ ರಂಗನಿಗೆ ತುಂಬಾ ಇಷ್ಟ ಅಂತ ಕಾಣುತ್ತೆ. ಅದೆಲ್ಲ ಏನಿಲ್ಲ,
ನಿನ್ನೆ ಕಾಮನ ಬುದ್ಧಿನ ಅವಳು ನನ್ನ ಮೈ ಮೇಲೆ ಅಳ್ದಿ ಓಕ್ಲಿ ಹಾಕಿದ್ಲು. ಯಾಕೆ ಓಕ್ಲಿ ಹಾಕ್ತೀಯಾ, ನೀನೇ ನನ್ ಕಟ್ಕೊಳ್ಳವಳ ಅಂತ ಕೇಳ್ದೆ. ಅದಕ್ಕೆ ಅವಳು ತಟ್ಟಂತ ಹೂ ಅನ್ಬಿಟ್ಲು. ಅದನ್ ಕೇಳ್ತಿದ್ದಾಗೇನೆ ನನ್ ಮೈಯೆಲ್ಲ ಬೆವತೋಯ್ತು. ಆಮೇಲೆ ಕೂತ್ಕೊಂಡು ನಿಧಾನವಾಗಿ ಯೋಚಿಸ್ದೆ. ನನ್ ಮನಸ್ಸು ಹೇಳ್ತು, ಅಯ್ಯೋ ಪೆದ್ಮುಂಡದೆ, ಒಂದ್ ಹೆಣ್ಣು ತಾನಾಗಿ ಬಂದು ನಿನ್ನ ಕಟ್ಕೋತೀನಿ ಅನ್ನೋವಾಗ ಗಂಡ್ಸಾಗಿ ನೀನು ಸುಮ್ನಿರ್ಬೋದಾ ಅಂತ ನನ್ನ ಚುಡಾಯಿಸ್ತು. ಸರಿ, ಯಾಕಾಗ್ಬಾರ್ದು ಅಂತ ನಮ್ಮ ಅವನ್ನ ಹೆಣ್ ಕೇಳೋ ಶಾಸ್ತ್ರ ಕಳ್ಸೋಣ ಅಂತಿದ್ದೀನಿ. ನಮ್ಮ ಅವನ ಹತ್ರ ಇರೋದು 2 ಸೀರೆ, ಒಂದ್ ಉಟ್ಕೊಳಕ್ಕೆ ಒಂದ್ ಒಗೆಯಕ್ಕೆ. ಅದಕ್ಕೆ ನಿಮ್ಮ ಹತ್ರ ಒಂದ್ ಸೀರೆ ತಗೊಂಡೋಗೋಣ ಅಂತ. ನೀವ್ ಉಟ್ಕೊಂಡ್ರೆ ಬಿಳಿ ಸೀರೆ ನಿಮಗ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಬರ್ತೀನಿ. ದೇವ್ರೆ, ನನ್ ಮಗನ್ಗೊಂದು ಒಳ್ಳೆ ದಾರಿ ತೋರ್ಸಪ್ಪ. ಅವಾ ಅವಾ ಅವ ನಿಲ್ಲಿದ್ಯಾ? ಅವಾ ಅವ ಅವ ಯಾಕಪ್ಪ, ಅವ ಇಲ್ಲಿ ನೋಡವ. ಏನಾಯ್ತು ಸೀರೆ? ಇದು ನಿಟ್ಕೊಳವ, ಹೇಳ್ತೀನಿ. ಈ ಸೀರೆ ಉಟ್ಕೊಂಡು ತಿಮ್ಮನ್ನ ಕರ್ಕೊಂಡು ನೇರವಾಗಿ ನಗುನಳ್ಳಿಗೆ ಹೋಗ್ತೀಯಾ? ಯಾಕೋ? ಇಷ್ಟು ಸಹ ನೀನೇ ತಾನೇ ನಂಗೆ ಹೆಣ್ಣು ನೋಡಿದ್ದು. ಹೌದು. ಯಾವನಾದ್ರೂ ಒಬ್ಬ ನನ್ಗೆ ಹೆಣ್ಣು ಕೊಡ್ತೀನಿ ಅಂತ ಮುಂದೆ ಬಂದ? ಇಲ್ಲ. ಎಲ್ಲ ನಿನ್ನ ವಂಶದವ್ರೆ. ಇವನೊಬ್ಬ ದಂಡಪಿಂಡ, ಇವನ್ ಯಾರು ಹೆಣ್ಣು ಕೊಡ್ತಾರೆ ಗತಿಲ್ದೇರೋನು ಅಂತ ನನ್ ಮಾವ ಕೂಡ ಬೈದಿದ್ದ. ಅಲ್ಲೇ ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ, ನನ್ನ ಹೆಣ್ಣೋಳ ಶಾಸ್ತ್ರಕ್ಕೆ ಇವತ್ತು ನೀವಿಬ್ರು ಹೋಗ್ಲೇಬೇಕು. ಅಯ್ಯೋ ಅಯ್ಯೋ ನನ್ ಮಗನೇ, ಇಂತ ಸಂತೋಷ ಸುದ್ದಿಗೆ ನಾನು ಹೋಗ್ತಾ ಇರ್ತೀನಿ. ನಾನು ಏನೋ ತಿಮ್ಮು. ಅದ್ ಸರಿ, ಯಾರ ಮನೆದ್ ಹೆಣ್ಣು? ನಗುವಿನಹಳ್ಳಿ ಗೌಡ್ರ ಮಗಳು ಚೆಲುವಿ. ಏನೋ ಇದು, ನಗುನಹಳ್ಳಿ ಗೌಡ್ರ ಮಗಳು ಚೆಲುವಮ್ಮನ? ನಾನೇನ್ ಹೇಳಿಲ್ಲವಾ, ಅವಳೇ ನನ್ನ ಕಟ್ಕೋತೀನಿ ಅಂತ ಹೇಳಿದ್ಲು. ಏನೋ ಅಪ್ಪ, ಆಗೋದುಂಟಾ ಹೋಗೋದುಂಟಾ? ಅವರು ಶ್ರೀಮಂತರು, ನಾವು ಒಪ್ಪತ್ತಿನ ಗಂಜಿಗೂ ಕಷ್ಟ ಪಡೋ ಜನ. ನಾವು ಒಟ್ಟು ಕುಡಿಯೋ ಗಂಜಿನ ಅವರು ಬಟ್ಟೆಗೆ ಹಾಕೊಂಡ್ ಮೆರೆಯೋ ಶ್ರೀಮಂತ್ರಪ್ಪ. ನಮ್ಗೇನವ ಕಮ್ಮಿ ಆಗಿರೋದು? ಮನೆ ಇದೆ, ಬಾಗ್ಲಿದೆ, ಚಾಪೆ ಇದೆ, ತಲೆ ದಿಂಬಿದೆ, ಮೇಲೋದಕ್ಕೆ ಇದೆ, ಊಟ ಮಾಡೋದಕ್ಕೆ ಪಾತ್ರೆ ಇದೆ, ಒಲೆ ಇದೆ. ಮುಂದ್ಗಡೆ ಜಾಗದಲ್ಲಿ ಓಡಾಡ್ಬೋದು, ಆಟ ಆಡ್ಬೋದು. ಹಿಂದ್ಗಡೆ ಜಾಗದಲ್ಲಿ ತರಕಾರಿ ಬೆಳೆಸ್ಬೋದು, ಬಟ್ಟೆ ಒಗಿಬೋದು. ಪೂಜೆ ಮಾಡೋದಕ್ಕೆ ದೇವ್ರ ಫೋಟೋ ಇದೆ. ಒಬ್ಬ ಮನುಷ್ಯನಿಗೆ ಇದಕ್ಕಿಂತ ಆಸ್ತಿ ಇನ್ನೇನ್ ಬೇಕವ? ಒಂದ್ ಹೆಣ್ಣಿನ ಮನ್ಸಲ್ಲಿ ಆಸೆ ಹುಟ್ಟಿದ್ರೆ ಆಸ್ತಿ ಅಂತಸ್ತು ಯಾವ್ದು ಲೆಕ್ಕಕ್ಕೆ ಬರಲ್ಲವ. ರಂಗ, ಅಯ್ಯೋ ನೀ ಹೇಳ್ತೀನಿ. ನೀನೇನು ಹೇಳ್ಬೇಡವ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ಯಾ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗ್ಬಿಟ್ ಬಾವ. ಆಯ್ತಪ್ಪ, ನಿನ್ ಸಂತೋಷನೇ ನನ್ ಸಂತೋಷ. ಹೋಗ್ಬರ್ತೀನಿ. ಅಂದಾನೆ ಏನ್ ತಾನೆ, ಬೇಗ ಬೇಗ ಕೆಲಸ ಮುಗಿಸು, ತೋಟಕ್ಕೆ ಹೋಗ್ಬೇಕು. ಆಯ್ತು ತಾನೆ. ಏಯ್, ಚೆನ್ನಲ್ಲಿ ತುಂಬಾ ಯಜಮಾನರು ಬೈತಾವ್ರೆ. ಯಾರಲ್ಲಿ ನಿಂತಿರೋದು? ಆಲಕ್ಕಿ ರಂಗನ್ ತಾಯಿ ಬುದ್ಧಿ. ಸರಿ ಸರಿ, ಬರಕ್ ಹೇಳು. ಓ, ಒಳಗ್ ಬಾರವ. ಅವ್ವ, ಗೌಡ್ರು ಕರಿತಾವ್ರೆ. ನಡಿಯವ್ವ, ನಡಿಯವ್ವ. ಇವಳಾಕಿಗೆ ಇಲ್ಲಿಗೆ ಬಂದ್ಲು? 5:10 ಇಲ್ಲಿ ಬಂದು ಕೈ ಚಾಚಿ ನಿಂತ್ಕೊಳ್ಳೋದು, ಮಗು ಕಿವಿ ಚುಚ್ತೀವಿ, ಮಗಳ ಮದುವೆ ಅದು ಇದು ಅಂತ ಹೇಳಿ ಚಂದ ವಸೂಲಿ ಮಾಡೋದಕ್ಕೆ. ಅದನ್ನು ಬಿಟ್ಟು ಇನ್ ಯಾವ ಘನಕಾರ್ಯ ಇಟ್ಕೊಂಡು ನಾನು ಇಲ್ಲಿವರೆಗೂ ಹುಡ್ಕೊಂಡು ಬರ್ತಾರೆ. ಬೆಲ್ಲ ಇದ್ ಕಡೆ ನೊಣಗಳು ಸೇರೋದು ಸಹಜ. ಪ್ರತಿದಿನ ಇದೆಲ್ಲ ಮಾಮೂಲಿಯಾಗಿ ಇದ್ದೇ ಇರುತ್ತೆ. ನಡಿ ನಡಿ ಹೋಗೋಣ. ಅವ್ರು ಜೋರಾಗಿ ಕೂಗ್ತಾರದ, ತಪ್ಪು ತಿಳ್ಕೊಂಬೇಡ. ಅವ್ರಿಗೇನು ಗೊತ್ತಿಲ್ಲ, ನಾವೇನ್ ಕೇಳಕ್ತಾನೆ ಬಂದಿರೋದು. ಹೋಗವ ಕೇಳು. ಹಾಲಕ್ಕಿ ಕುಣಿತದ ಜೌರೆ ಏನ್ ಸಂಸಾರ ತಾನೆ ನೀನು? ಏನು, ಏನಾದ್ರೂ ಅಕ್ಕಿ ಬೇಳೆ ಬೇಕಾಗಿತ್ತಾ? ಮತ್ತೆ ದುಡ್ಡು ಕಾಸು ಬೇಕಾಯ್ತಾ? ಬ್ಯಾಡಿ. ಏನ್ ಬೇಕು ಅಂತ ಬೊಗಳು. ನಾಗಮಣಿ ಕರೆದ್ರಾ? ನೋಡು, ನನ್ನ ಹತ್ರ ಕೇಳಕ್ ಹೆದರ್ತಾ ಇದ್ದಾಳೆ. ನಿನ್ನ ಹಳೆ ಸೀರೆ ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸು. ಅದೆಲ್ಲ ಬ್ಯಾಡ ಬುದ್ಧಿ. ಬೇಡವಾ? ಇನ್ನೇನ್ ಬೇಕೆ? ನಿಮ್ಮ ಮಗಳು. ಓ, ಚಲುವಿನಾ? ಅವಳೆಲ್ಲೋ ಹೊರಗೋಗಿದ್ದಾಳೆ. ಅವಳ ಹತ್ರ ಏನ್ ಕೆಲ್ಸ? ನನ್ ಮಗ. ನಿನ್ ಮಗ? ನಿಮ್ ಮಗಳನ್ನ ಏನೋ
ನನ್ ಮಗನಿಗೆ ನೀವು ನಿಮ್ ಮಗಳನ್ನ ಮದುವೆ ಏನಂದ್ರೆ ಸಾಕ್ ನಿಲ್ಲಿಸು. ಹಾ ಗಾಡಿ ಕಟ್ ಸಾಗಾಕಿ. ಅವ ಬಂದ್ಬಿಟ್ಟ. ಓದ್ ಕೆಲ್ಸ ಏನಾಯ್ತು? ನನ್ ಮನ್ಸೆಲ್ಲ ಅಲ್ಲೇ ಇತ್ತು, ಒಂಟಿಯಾಗೆ ಕುಂತಿದ್ದೆ, ಕೈ ಕಾಲ ಆಡ್ಲಿಲ್ಲ. ಅವ ಹುಡುಗಿ ನೋಡ್ದ್ಯಾ? ಹೇಗಿದ್ದಾಳೆ? ಚೆನ್ನಾಗ್ ಮಾತಾಡ್ಸಲ್ಲ? ರಂಗ ಅವನ ಅತ್ತೆ ಅಂತ ಕಾಲಿಗೆ ಬಿದ್ದಿರ್ತಾಳೆ. ನನಗ್ ಗೊತ್ತು. ನೀನ್ ನನ್ಗೆ ಎಷ್ಟೊಂದು ಹುಡುಗಿ ನೋಡಿದ್ಯಾ? ಈ ತರ ಗೌರವ ಎಲ್ಲಾದ್ರೂ ಸಿಕ್ಕಿತಾ? ಇಲ್ಲಪ್ಪ, ಅಂತ ಗೌರವ ಅಂತ ಮರ್ಯಾದೆ ಅಬ್ಬ ಇಲ್ಲಿ ಗಂಟ ಸಿಕ್ಕಿರ್ನಿಲ್ಲ, ಏನ್ ಮುಂದೆ ಸಿಗಾಕು. ನನಗ್ ಗೊತ್ತು. ಮದುವೆ ವಿಷಯ ಮಾತಾಡ್ತೀಯಾ? ಲಗ್ನ ಯಾವಾಗ ಇಟ್ಕೊಳ್ಳೋಣ ಅಂದ್ರು? ಮಗ, ಈ ಲಗ್ನ ನಡೆಯಾಕಿಲ್ಲ, ಆ ಹುಡುಗಿನ ಮರ್ತು ಬಿಡು. ರಂಗ ನೀನಿನ್ನೂ ನಿದ್ದೆ ಮಾಡಿಲ್ವಾ? ಆ ಬೈರೇಗೌಡನ್ ಮಗಳ ವಿಷಯ ಮರ್ತು ಎಷ್ಟೊತ್ತಾಯ್ತು? ನೀನಿನ್ನೂ ಅದನ್ನ ಮನ್ಸಲ್ಲ ಇಟ್ಕೊಂಡು ಅಳ್ತಾ ಇದೀಯಾ? ಅವಳೇನೋ ಹುಡುಗಾಟ ಕೇಳಿದ್ಲು, ಅದನ್ನ ಅರ್ಥ ಮಾಡ್ಕೊಳ್ದೆ ಅವಸರ ಪಟ್ಟು ನಿನ್ ಕಳಿಸ್ತೆ ನೋಡು. ಅದೇ ನಾನ್ ಮಾಡಿದ ತಪ್ಪು. ನಿನ್ ಮಗನ್ಗೇನ್ ಬೇರೆ ಹುಡುಗಿನೇ ಸಿಗಲ್ಲ ಅಂತ ತಿಳ್ಕೊಂಡ್ಯಾ? ಸುಮ್ನೆ ಅದನ್ನೆಲ್ಲ ಮನ್ಸ್ ಕಟ್ಕೊಂಡ್ ಕೊರಗ್ದೆ. ನಮ್ದೇ ಹಂಗ್ ನಿದ್ದೆ ಮಾಡವ. ಓಹೋ, ಏನ್ ಮುನಿಯಮ್ಮ, ಯಾವಾಗ ಬಂದ ಊರಿಂದ? ಗಂಡ ನಿನ್ನ ಮನೆಯಿಂದ ಓಡಿಸ್ಬಿಟ್ನಾ? ಅವನ್ ಯಾಕೆ ಓಡಿಸ್ತಾನೆ? ನಾನೇ ಬಂದ್ಬಿಟ್ಟೆ. ಅದ್ ಸರಿ, ನೀನ್ ಯಾಕೆ ಈ ಕೆಲಸ ಮಾಡ್ತಾ ಇದ್ಯಾ? ಇನ್ನೇ ನೀನ್ ಬಂದ್ ಮಾಡ್ತೀಯಾ ನಮ್ಮನೆ ಕೆಲ್ಸವಾ? ಅದ್ ಯಾಕಂಗ್ ಎಗ್ರಾಡ್ತಿ? ಎಗರಾಡ್ದು ಇನ್ನೇನ್ ಮಾಡ್ಲಿ? ಮುನಿಯಮ್ಮ, ನಮ್ ತಾಯಿಗೆ ಹುಷಾರಿಲ್ಲ, ಮಲ್ಕೊಂಬಿಟ್ಟವಳೆ. ನೀನು ಹಿಂಗ್ ಕತ್ತೆ ತರ ಕಿಚ್ಚಾಡ್ಬೇಡ. ಹೋಗೋಗು, ನೀರ್ ತಗೊಂಬ ಹೋಗು. ಒಳ್ಳೆ ಸಲಹೆ. ಇವತ್ತು ನೀನೇ ಎದ್ದು ನನಗೆ ದೃಷ್ಟಿ ನಿವಾರಿಸಿ ಹಾಕ್ಬೇಕು. ಬೆಳಗ್ಗೆ ಎದ್ದು ನಿನ್ ಕೆಲ್ಸ ಪೂರ ನಾನೇ ಮಾಡಿದ್ದೀನಿ. ನೋಡ್ದ್ಯಾ? ನಿನ್ಗೋಸ್ಕರ ಶುಂಠಿ ಕಾಫಿ ಮಾಡಿದ್ದೀನಿ, ಕುಡಿಯವಾ? ಆರೋಗ್ಯಕ್ಕೆ ಒಳ್ಳೇದು. ಓಹೋ, ಊರ್ಗೋಗಿ ಬಂದ್ಯಲ್ಲ, ಆಯಾಸ ಆಗಿದೆ ಅಲ್ಲ? ಕಾಲೊತ್ಲಾ? ಕಾಲೊತ್ತೀನಿ. ಅವನ್ಗೆ ಅವಲ್ಲ ಬಿಟ್ಟು ರಂಗ, ನನ್ ಕ್ಷಮಿಸ್ಬಿಡು. ನಿನ್ನ ಹತ್ರ ಒಂದ್ ವಿಷಯ ಮುಚ್ಚಿಕ್ಬಿಟ್ಟೆ. ಅವ್ವ ನಿನಗೆ ಹೆಣ್ಣು ಕೇಳ್ಬೇಕು ಅಂತ ಚೆಲ್ವಿ ಬಲ್ಲೆಗೆ ಹೋಗಿದ್ದಾಗ ಚೆಲ್ವಿ ಅವ್ರ ಅಪ್ಪ ಅವ್ರ ಆಳುಗಳನ್ನ ಬಿಡಿಸ್ಬಿಟ್ಟು ಅವಳು ಹೊಡ್ಸಾಕ್ಬಿಟ್ಟ. ಏನಂದ ನಮ್ಮ ಅವನ ಮೇಲೆ? ನಿನ್ನ ಹತ್ರ ಈ ವಿಷಯನ ಹೇಳ್ಬೇಡ ಅಂತ ಅವ್ವ
ಭಾಷೆ ಮಾಡಿಸ್ಕೊಂಡಿದ್ಲು, ಅದಕ್ಕೆ ನಾನು ಹೇಳಿಲ್ಲ. ಯಾವನವರು ನಮ್ಮ ಅವ್ವನ ಮೇಲೆ ಕೈ ಮಾಡಿದ್ದು ಬಂದ್ರಲ್ಲ? ಏನೋ ಸಿದ್ಧ, ನೀರ್ ಸರಿಯಾಗಿ ಬಿಟ್ಟೇ ಇಲ್ಲ. ಹೇಳ್ತೀನಿ ಬುದ್ಧಿ. ಬುದ್ಧಿ ಬುದ್ಧಿ ಬುದ್ಧಿ, ಏನು ಆ ಆಲಕ್ಕಿ ರಂಗ ಮನೆ ತಗ್ ಬಂದು ಎಲ್ಲಾನು ಹೊಡಿತಾವನೆ ಬುದ್ಧಿ. ನಿಲ್ಸೋ ನಿಲ್ಸೋ ಅಂದ್ರೆ ಎಷ್ಟೋ ಧೈರ್ಯ ನಿನ್ಗೆ? ನನ್ ಜಾಗಕ್ಕೆ ಬಂದು ನನ್ ಜನರನ್ನೇ ಹೊಡಿತಾ ಇದ್ಯಾ ನೀನು? ಮುಚ್ಚೆ ಬಾಯ್ನ. ಈ ಊರು ದೊಡ್ಡ ಜಮೀನ್ದಾರ ನೀನು, ಮಹಾ ನ್ಯಾಯಸ್ಥ. ಹೆಣ್ಣು ಕೇಳಕ್ ಬಂದ ನಮ್ಮ ಮಗನ್ಗೆ ನಿನ್ ಕಡೆ ಆಳುಗಳನ್ನ ಬಿಟ್ಟು ಹೊರತು ಕಳ್ಸಿದ್ಯಲ್ಲ, ನ್ಯಾಯನ ನಿನಗೆ? ಹಾಗಾದ್ರೆ ಅವಳ ಹೆಣ್ ಕೇಳಕ್ ಬಂದಿದ್ಲಲ್ಲ, ಅದು ನ್ಯಾಯನ? ಕೇವಲ ಒಬ್ಬ ತಿರ್ಬೋಕಿ ನನ್ನ ಮನೆಗೆ ಹೆಣ್ ಕೇಳಕ್ ಬಂದಿದ್ಲಲ್ಲ, ಎಷ್ಟು ಸೊಕ್ಕಿರ್ಬೇಕು? ಸಾಕು ನಿಲ್ಸಯ್ಯ. ಹೆಣ್ಣಂತ ಹೆಣ್ಣು, ಮಹಾ ಹೆಣ್ಣು. ನಾವು ಆಸ್ತಿ ಅಂತಸ್ತಲ್ಲಿ ನಿನಗಿಂತ ಕಡಿಮೆ ಇರ್ಬೋದು, ಆದ್ರೆ ಮಾನಾಭಿಮಾನದಲ್ಲಿ ನಿನಗಿಂತ ದೊಡ್ಡವರು. ನಮ್ಮವ್ವ ನಿಮ್ಮ ಮನೆಗೆ ಹೆಣ್ ಕೇಳಕ್ ಬಂದಿದ್ಲಲ್ಲ, ಅದಕ್ಕೆ ಕಾರಣ ಯಾರು ಗೊತ್ತಾ? ನಿನ್ ಮಗಳು. ನಿನ್ನ ಮಗಳು ಹೇಳಿದ್ಲು ಅಂತ ತುಂಬಿದ ಮನಸ್ಸಿಂದ ಆಸೆಯಿಂದ ಕಳಿಸ್ಕೊಟ್ಬಿಟ್ಟೆ. ನೀವೆಂತ ದೊಡ್ಡ ಮನುಷ್ಯ ಅಂತ ತೋರ್ಸ್ಕೊಂಡ್ಬಿಟ್ರಲ್ಲ. ನಿಮ್ಮಂತ ಶ್ರೀಮಂತರಿಗೆ ನಮ್ಮಂತ ಬಡವರು ಆಟದ ವಸ್ತು ಆಗ್ಬೋದಲ್ಲ. ಯೋ, ಒಂದ್ ಮಾತು ಹೇಳ್ತೀನಿ ಕೇಳು. ನಾವು ಗುಡಿಸ್ಲಲ್ಲೇ ವಾಸ ಮಾಡಿದ್ರು ಮಹಾರಾಣಿ ಅಂತಿದ್ದ ನಮ್ ತಾಯಿನ ಸಾಯಿಸ್ಬಿಟ್ರಲ್ಲ. ನಿಮ್ಮ ಆಸ್ತಿ ಅಂತಸ್ತು ಜಾತಿ ನಮ್ ತಾಯಿನ ಕೊಡುತ್ತೇನೆಯ? ಕೊಡಯ ನಮ್ ತಾಯಿನ ಕೊಡಯ? ಕೊಡಯ ನಮ್ ತಾಯಿಲ್ಲ, ಕೊಡಯ ನಮ್ ತಾಯಿಲ್ಲ. ಬಿಡ್ರ ಬಿಡ್ರ ಅವನ್ನ. ಹೋಗಿ. ಅಲ್ಲಿ ಹುರಿತಾ ಇರೋದು ನಮ್ಮವ್ವನ ದೇಹ ಮಾತ್ರ ಅಲ್ಲ, ನನ್ನ ಪ್ರಾಣರೇ ಸುಟ್ಟು ಬೂದಿ ಆಗ್ತಾ ಇದೆ. ನಮ್ಮಂತ ಬಡವರ ಬದುಕಿನ ಜೊತೆ ಆಟ ಆಡ್ತಿರೋ ನೀವು ಚೆನ್ನಾಗಿರಿ, ಚೆನ್ನಾಗಿರಿ, ಚೆನ್ನಾಗಿರಿ. ಒಪ್ಪತ್ತಿನ ಗಂಜಿಗೆ ಗತಿ ಇಲ್ದಿರ ಹೆಂಗ್ಸು ಬಂಡ್ ಧೈರ್ಯದಿಂದ ಹೆಣ್ ಕೇಳೋಕ್ ನಮ್ಮ ಮನೆಗೆ ಬಂದಾಗ್ಲೇ ಅನ್ಕೊಂಡೆ ಎಲ್ಲೋ ತಪ್ಪು ನಡೆದಿದೆ ಅಂತ. ಆಗ್ಲೇ ಪತ್ತೆ ಮಾಡ್ಬೇಕಾಯ್ತು. ಬಿಟ್ಟಿದ್ದು ನನ್ ತಪ್ಪು, ನೀ ತಾನೇ ಬರ ಹೇಳಿದ್ದು. ಹೌದಪ್ಪ, ಸುಮ್ನೆ ತಮಾಷೆಗೆ ಹುಡುಗಾಟಕ್ಕೆ ಹೇಳ್ದೆ ಅಷ್ಟೇ. ಏನು ಹುಡುಗಾಟನ ತಮಾಷೆನ? ನಿನ್ನ ಹುಡುಗಾಟಕ್ಕೆ ಅವನ್ ತಾಯಿನ ಬಲಿ ಕೊಟ್ಟು ಅನಾಥ ಮಾಡ್ಬಿಟ್ಟೆ. ಏನಾಯ್ತಿರಿ? ಇನ್ನು ಏನಾಯ್ತು ಅಂತ ಇದ್ದೇನೆ ನಿನ್ನ? ಹೊಡಿಬೇಡಿಪ್ಪ, ಅಮ್ಮ ನೋಡಿಬೇಡಿಪ್ಪ,
ನಿನಗೆ ಹೇಗಮ್ಮ ಹೊಡಿಲಿ? ನಿನ್ನ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೀನಮ್ಮ. ನಿನಗೆ ನೋವಾದ್ರೆ ನನ್ನ ಹೃದಯ ಒಡೆದೋಗತ್ತಮ್ಮ. ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲಮ್ಮ, ನನಗಿಲ್ಲ. ಲೇ, ಪೂರ್ವವಾಹಿನಿಗೆ ಹೋಗ್ಬೇಕು, ಬೇಗ ಗಾಡಿ ಕಟ್ಟಿ. ಅಪ್ಪ, ಅಮ್ಮ, ನಗುವನಹಳ್ಳಿಯಿಂದ ಮಾವ ಬಂದಿದ್ದಾರೆ. ನಗುವಿನಹಳ್ಳಿ ಬೈರೇಗೌಡ ಸಣ್ಣ ಮರ್ಯಾದೆ ಎದುರು ನೋಡ್ತಾ ನಿಮ್ಮನೆ ಬಾಗ್ಲಿಗೆ ಬಂದಿದ್ದಾನೆ. ಲೀಲಾ, ನಿಮ್ಮ ಅಣ್ಣನ ಒಳಗೆ ಬರಕ್ ಹೇಳು. ಬನ್ನಿ ಮಾವ. ಹಳೇದನ್ನೆಲ್ಲ ಮರೆತು ಒಳಗ್ ಬಾ ಅಂತ ಹೇಳಿದ್ದಾಯ್ತಲ್ಲ, ಇನ್ನೂ ಯಾಕೆ ಸುಮ್ಮನೆ ಕೂತಿದ್ಯಾ? ಏನು ವಿಷಯ? ಭಾವನವ್ರಿಗೆ ಗೊತ್ತಿಲ್ಲದಿರೋ ವಿಷಯ ಏನಿದೆ. ನನ್ನ ಮಗಳು ಋತುಮತಿ ಆಗಿ ವರ್ಷ ಆಗ್ತಾ ಬಂತು. ಅವಳಿಗೆ ಮದುವೆ ಮಾಡೋಣ ಅಂತ. ಮಾಡು, ಯಾರು ಬೇಡ ಅನ್ನೋರು? ನಿನ್ನ ಮಗಳ ಮದುವೆ ವಿಷಯ ನನ್ನ ಹತ್ರ ಹೇಳೋ ಅಗತ್ಯ ಏನು? ಇರೋ ವಿಷಯ ಹೇಳ್ತೀನಿ. ನನ್ನ ಮಗಳಿಗೆ ನಿಮ್ಮ ಮಗನ್ ಕೇಳ್ಕೊಂಡು ಬಂದಿದ್ದೀನಿ. ನೀವು ಇಷ್ಟೊಂದು ಯೋಚನೆ ಮಾಡೋದು ನೋಡಿದ್ರೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಬಾ ಮೈದಾನೆ ಹೊಸಲು ದಾಟಿ ಬಂದು ನನ್ನ ಮಗನ್ನ ಕೇಳ್ತಿರುವಾಗ ನಾನು ಒಂದು ಮೆಟ್ಲು ಕೆಳಗೆ ಇಳಿದು ಉತ್ತರ ಹೇಳಿದ್ರೆ ತಾನೆ ನಮಗೂ ಮರ್ಯಾದೆ. ನಾನು ಬೇರೆ ಏನು ಯೋಚಿಸ್ಲಿಲ್ಲ. ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ. ಈ ವಾರದಲ್ಲೇ ಇಟ್ಕೊಳ್ಳೋಣಪ್ಪ. ಅವಸರ ಪಡಬೇಡುವ ಮಗನೇ, ಯಾವುದೇ ಶುಭ ಕಾರ್ಯಕ್ಕೂ ಮುಹೂರ್ತ ನೋಡ್ಬೇಕು. ಅಳಿಯ ಆಸೆ ಪಡೋ ಹಾಗೆ ಬರೋ ಶುಕ್ರವಾರ ಒಳ್ಳೆ ಮುಹೂರ್ತ ಇದೆ. ಹಾಗೆ ಆಗ್ಲಿ. ಶುಭಸ್ಯ ಶೀಘ್ರಂ. ಬನ್ನಿ ಗೌಡ್ರೆ. ನಾನಷ್ಟು ಕಟಕ್ನಾಗ್ ನಡ್ಕೊಂಡಿದ್ರು ನಿಮ್ ಮನೆಗ್ ಬರ್ತಾ ಇದ್ದ ಹಾಗೆ ಬನ್ನಿ ಅಂತ ಸ್ವಾಗತಿಸ್ತಾ ಇದೆಯಲ್ಲ, ನಂಗೆ ತುಂಬಾ ಸಂತೋಷ ಆಯ್ತಪ್ಪ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜ. ನನ್ನ ಮಗಳು ಮಾಡಿದ ತಪ್ಪೆ. ಅವಳು ಹುಡುಗಾಟದಲ್ಲಿ ತಮಾಷೆಗೆ ಹೇಳಿದ್ದನ್ನು ನಂಬಿ ನಿಮ್ ತಾಯಿ ನಮ್ಮ ಮನೆಗೆ ಹೆಣ್ ಕೇಳಕ್ ಕಳ್ಸಿದೆಯಲ್ಲ, ಅದು ನೀನ್ ಮಾಡಿದ ತಪ್ಪು. ಎರಡು ಕಡೆನೂ ತಪ್ಪಿದೆ. ಅದನ್ನೆಲ್ಲ ನಾ ಮನ್ಸಲ್ಲೇ ಇಟ್ಕೊಂಡಿಲ್ಲ ಗೌಡ್ರೆ. ಕ್ಷಮಾಪಣೆ ಕೇಳಕ್ ಮುಂಚೆನೆ ನಿನ್ ದೊಡ್ಡ ಮನಸ್ಸು ತೋರಿಸ್ಬಿಟ್ಟೆ. ನಿಜವಾಗ್ಲು ನಿನ್ನ ದೊಡ್ಡತನದ ಮುಂದೆ ನಾನು ಕೇವಲ ಆಗ್ಬಿಟ್ಟೆ. ಅದಂಗಿರ್ಲಿ, ನೀವು ಬಂದಿದ್ ಯಾಕೆ ಅಂತ ಹೇಳಲೇ ಇಲ್ವಲ್ಲ. ನಾಗ ಗೌಡ್ರೆ, ಏನಿದೆಲ್ಲ? ಬರೋ ಶುಕ್ರವಾರ ನನ್ನ ಮಗಳು ಚೆಲುವಿಗೂ ಪೂರ್ವವಾಹಿನಿ ರುದ್ರೇಗೌಡರ ಮಗ ಗೋಪಾಲನ್ಗೂ ಮದುವೆ ನಿಶ್ಚಯ. ಏನ್ ಹಾಗೆ ನೋಡ್ತಾ ಇದೆಯಾ? ಇಷ್ಟು ದಿವಸ ಇದ್ದ ಹಾಗೆ ಎಲ್ಲ ಮರ್ತು ಬಿಟ್ಟು ಪುನಃ ಸಂಬಂಧ ಬೆಳೆಸ್ತಾ ಇದ್ದೀನಿ ಅಂತ ತಾನೆ? ಎಲ್ಲದಕ್ಕೂ ಮನ್ಸೇನಪ್ಪ ಕಾರಣ. ನೀನು ಅಷ್ಟೇ ನಿನ್ನ ಮನ್ಸು ಬದಲಾವಣೆ ಮಾಡ್ಕೊಂಡು ಜೀವನದಲ್ಲಿ ಹಾಯಾಗಿರ್ಬೇಕು. ರಂಗ, ನನ್ನ ಮಗಳ ನಿಶ್ಚಿತಾರ್ಥಕ್ಕೆ ಬಂದು ನಿನ್ ಗೆಜ್ಜೆ ಕಟ್ಕೊಂಡು ಹಾಡ್ಬೇಕು. ಖಂಡಿತ ಬರ್ತೀಯ ತಾನೆ? ಸಮಾರಂಭದಲ್ಲಿ ಗೆಜ್ಜೆ ಕಟ್ಕೊಂಡು ಕುಣಿಯೋದೆ ನಮ್ ಜೀವನ. ಯಾರೇ ಬಂದ್ ಕರೆದ್ರು ಆಡೇ ಆಡ್ತಾನೆ. ರಂಗ, ರಂಗ, ನಾನ್ ನಿನ್ ನೋಡೋದಕ್ಕೆ ಬಂದೆ. ನೀನ್ ಆಡಿದ ಹಾಡ್ಗೆ ಅರ್ಥ ಏನು ಅಂತ ಬೇರೆಯವ್ರಿಗೆ ಗೊತ್ತಿಲ್ಲ, ಆದ್ರೆ ನನಗ್ ಗೊತ್ತು. ನಿನ್ ತಾಯಿ ಸಾವ್ಗೆ ನಾನೇ ತಾನೇ ಕಾರಣ. ಹಾಗೆಲ್ಲ ಏನೂ ಇಲ್ಲ. ಅವಳ ಋಣ ಅಷ್ಟೇ ಇತ್ತು, ಹೊಟ್ಟೋದ್ಲು. ಅದೆಲ್ಲ ನಾನು ಯಾವಾಗ್ಲೂ ಮರ್ತ್ಬಿಟ್ಟೆ. ಇಲ್ಲ ಇಲ್ಲ, ನೀ ಮನ್ನಿಸಿದ್ದೀನಿ ಅಂತ ಹೇಳು. ಯಾವಾಗ ಮರ್ತ್ಬಿಟ್ನೋ ಆಗ್ಲೇ ಮನ್ಸದಾಗ್ತಾನೆ. ತಕೋ ರಂಗ, ಇದನ್ನ ಇಟ್ಕೋ. ಇದೆಲ್ಲ ನನಗ್ ಬೇಡ. ನೀನ್ ಮದುವೆ ಮಾಡ್ಕೊಂಡು ಗಂಡನ್ ಮನೆಗೆ ಹೋದ್ಮೇಲೆ ಜಗಳ ಪಗಳ ಆಡದೆ ಸಂತೋಷವಾಗಿರು. ಮಗು ಆದ್ಮೇಲೆ ಹೇಳ್ಕಳ್ಸು. ತೊಟ್ಟಿಲ್ ಶಾಸ್ತ್ರಕ್ಕೆ ನಾನೇ ಬಂದು ಗೆಜ್ಜೆ ಕಟ್ಕೊಂಡು ಕುಣಿದು ಹಾಡ್ತೀನಿ. ಬರ್ತೀನಿ. ಅಲ್ವೋ ಗೋಪಾಲ, ಈಗ ಏನಾಯ್ತು ಅಂತ ಮದುವೆ ನಿಲ್ಸು ಅಂತ ಹೇಳ್ತಾ ಇದೀಯಾ? ಅಲ್ಲಪ್ಪ,
ಬೆಳಗ್ಗೆ ನನ್ನ ಜೊತೆಲಿ ಹಸೆಮಣೆ ಮೇಲೆ ಕೂತ್ಕೋಬೇಕಾರೋ ಮದುವೆ ಹೆಣ್ಣು ರಾತ್ರಿ ಗೆಜ್ಜೆ ಕಟ್ಕೊಂಡು ಕುಡ್ದ ರಂಗನ್ ಜೊತೆಲಿ ಗುಸ್ಗುಸ ಪಿಸ್ಪಿಸ ಅಂತ ಮಾತಾಡ್ತಾಳಲ್ಲ ಅದ್ ಸರಿನಾ? ಅದಕ್ಕೆ ನಾನು ಏನ್ ಮಾಡುವಂತ್ಯಾ? ಈ ತರ ಮಾನ್ಗಟ್ಟಿರೋ ಹೆಣ್ಣು ನನಗ್ ಬೇಡ ಅಂತೀನಿ. ಅಲ್ವೋ, ಇದೇನು ಪ್ರಪಂಚದಲ್ಲಿ ನಡೀದೇ ಇರೋ ವಿಷಯನ? ಆ ಹುಡುಗಿ ಸ್ವಲ್ಪ ಹಾಗೂ ಹೀಗೂ ಇದ್ರೆ ನಿನ್ ಮನೆ ಏನು ಮುಳುಗೋಗುತ್ತಾ? ನೋಡೋ, ನಾನು ಈ ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ದೆ ಮುರಿದು ಹೋಗಿರೋ ಸಂಬಂಧ ಒಂದಾಗ್ಲಿ ಅಂತ. ಒಂದಾದ್ರೆ ಮಾತ್ರ ನಗುವನಹಳ್ಳಿ ಬೈರನ ಆಸ್ತಿ ನಮಗ್ ಸೇರುತ್ತೆ. ಈ ಮದ್ವೆ ಇಷ್ಟ ಇಲ್ಲ ಅಂತಂದ್ರೆ ನೆಪಕ್ಕೊಂದ್ ತಾಳಿ ಕಟ್ಟಿ ಕತ್ತೆಂತಂದು ಮನೆ ಕಟ್ಟಾಕು. ನೀನ್ ಯಾವಳ ಜೊತೆ ಬೇಕಾದ್ರೂ ಸುಖ ಪಡು, ಯಾರು ಬೇಡ ಅಂತಾರೆ. ಇದನ್ನ ನಮ್ಮಪ್ಪ ಮಾಡ್ಲಿಲ್ವಾ? ನಾನು ಮಾಡ್ತಾ ಇಲ್ವಾ? ನೀನು ನನ್ನ ಮಗ. ಒಟ್ನಲ್ಲಿ ನಗುವನಹಳ್ಳಿ ಜಮೀನ್ದಾರನ ಆಸ್ತಿ ನಮಗ್ ಸೇರ್ಬೇಕು ಅಷ್ಟೇ. ಈ ನಗುವಿನಹಳ್ಳಿ ಬೈರೇಗೌಡನ ಮಗಳ ಮದುವೆ ನಿಶ್ಚಿತಾರ್ಥ ದಿನಾನೇ ನಿಂತೋಯ್ತು ಅಂತ ಊರಿಗೆಲ್ಲ ಸಾರ್ಬಿಡಿ. ಅಣ್ಣ, ಯಾಕಣ್ಣ ಎಲ್ಲಾರ ಮುಂದೆ ಅಕ್ಷಿಂದ ಮಾತಾಡ್ತಾ ಇದ್ಯಾ? ಏನಾಗಿದೆ ಅಣ್ಣ ನಿನ್ಗೆ? ಮದುವೆ ನಿಲ್ಸುವಂತದ್ದು ಏನ್ ನಡೆದಿದೆ ಈಗ? ಏನು ಅಂದ್ರೆ ಇದ್ದಕ್ಕಿದ್ದಾಗೆ ಯಾಕೆ ತೀರ್ಮಾನ? ಯಾರು ನನ್ನೇನು ಕೇಳ್ಬೇಡಿ. ಯಾವ ಸಮಯದಲ್ಲಿ ಏನ್ ನಿರ್ಧಾರ ತಗೋಬೇಕೋ ನನಗ್ ಚೆನ್ನಾಗ್ ಗೊತ್ತು. ಭಾವ ಯಾಕಿಂತ ನಿರ್ಧಾರ ತಗೊಂಡ ಅಂತ ನನಗೂ ಗೊತ್ತಾದ್ರೆ ಚೆನ್ನಾಗಿರುತ್ತೆ. ನನ್ನ ಮಾನ ಮರ್ಯಾದೆ ಬೀದಿಗೆ ಬರಬಾರ್ದು ಅಂತ. ಅಂತದ್ದೇನಾಯ್ತು ಭಾವ ಈಗ? ನೀನು ನಿನ್ನ ಮಗ ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡೆ. ಇನ್ಮೇಲೆ ನನ್ನ ಭಾವ ಅಂತ ಕರೆಯೋ ಯೋಗ್ಯತೆ ಇಲ್ಲ. ಯಾರ ಹತ್ರ ಏನ್ ಮಾತಾಡ್ತಾ ಇದ್ದೆ ಅಂತ ಗೊತ್ತಾ? ನೀನ್ ಸುಮ್ನೆ ಇರೋ, ನೀನ್ ಮಾತಾಡು ಭಾವ. ನೀನು ನಿನ್ನ ಮಗ ನನ್ನ ಮಗಳಿಗೆ ಬಾಳ್ ಕೊಡಕ್ ಬಂದಿದ್ದೀರಾ ಅಂತ ತಿಳ್ಕೊಂಡಿದ್ದೆ. ಈಗ ಗೊತ್ತಾಯ್ತು ನಿಮ್ ನೀಚತನ ಏನು ಅಂತ. ಹೋಗ್ಲಾ ಆಚೆ. ಯಾಕಾಗಿ ಎಗರಾಡ್ತಿದ್ಯಾ? ಮಾನ ಮರ್ಯಾದೆ ಬಿಟ್ಟು ನನ್ನ ಮನೆ ಬಾಗ್ಲವರೆಗೂ ಬಂದು ನಿನ್ನ ಮಗಳಿಗೆ ನನ್ನ ಮಗನ್ ತಂದ್ಕೊತೀನಿ ಅಂತ ಹೇಳ್ದು ನೀನ್ ಹೊರತು ನಾನಲ್ಲ. ಇವ್ರ ಹತ್ರ ನಮ್ಗೇನ್ ಮಾತು? ನಡೆಯಪ್ಪ ಹೋಣ. ಏನಂದ್ರೆ ನನ್ ಮಾತು ಸ್ವಲ್ಪ ಕೇಳಿ. ಮುಚ್ಚೆ ಬಾಯಿ. ನಿಮ್ ಅಣ್ಣ ಅಂತ ಸುಮ್ನೆ ಬಿಡ್ತಾ ಇದ್ದೀನಿ. ಇಲ್ದೆ ಹೋಗಿದ್ರೆ ಸಿಗ್ದಾಕ್ಬಿಡ್ತಿದ್ದೆ. ಏಯ್, ಏನ್ರ ನೋಡ್ತಾ ಇದ್ದೀರಾ? ಕಟ್ಟೋ ಗಾಡಿನ, ನಡಿಯೇ. ಏನು ಅಂದ್ರೆ ಯಾಕೆ ಹೀಗೆಲ್ಲ ಆಯ್ತು? ನಂಗೊಂದು ಅರ್ಥವಾಗ್ತಿಲ್ಲ. ನಾಗಮಣಿ, ಆಗಿದ್ದೆಲ್ಲ ಒಳ್ಳೇದು. ಏನಲ್ಲೇ ರಂಗ? ಏಯ್, ಹೆಸರಿಟ್ಟು ಕರಿಬೇಡವೋ, ಅಳಿಮಯ್ಯ ಅಂತ ಕರಿ. ಬರೀ ಅಳಿಮೆಯ ಅಂದ್ರೆ ಹೆಂಗೋ? ಈ ನಗುವಿನ ಹಳ್ಳಿಗೆ ಅಳಿಯಂದ್ರು ಅಂದ್ರೆ ಚೆನ್ನಾಗಿರುತ್ತೆ ಅಲ್ಲ? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಕಾರಣ ಇರೋದ್ರಿಂದಾನೇ ಹೇಳ್ತಾ ಇರೋದು. ನೋಡು, ನನಗೂ ಚೆಲ್ವಿಗೂ ನಡಿಬೇಕಾಗಿದ್ ಮದ್ವೆ ನಿನ್ನಿಂದ ನಿಂತೋಯ್ತು. ಏನು? ಚೆಲ್ವಿ ಮದ್ವೆ ನಿಂತೋಯ್ತಾ? ಏನಲ್ಲೇ, ಏನು ಗೊತ್ತಿಲ್ದೇ ಇರೋಂತರ ಮಾತಾಡ್ತಾ ಇದ್ಯಾ? ನಿನ್ ಕುಣಿತ ಮುಗಿತಿದ್ದ ಹಾಗೆ ನೀನು ಚೆಲ್ವಿ ಕೈ ಕೈ ಹಿಡ್ಕೊಂಡು ಕಿಸ್ಕಿಸಾನ್ ಮಾತಾಡ್ತಾ ಇದ್ರಲ್ಲ. ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ? ನಾನ್ ತಪ್ಪು ತಿಳ್ಕೊಂಡಿದ್ದೀನ? ಮತ್ತೆ ಚೆಲ್ವಿ ತಂದೆನ್ ಕೇಳಿದ್ದಕ್ಕೆ ಮದ್ವೆನೇ ನಿಲ್ಸ್ಬಿಟ್ರು? ಅಲ್ಲ, ನೀನೇನ್ ಅಷ್ಟು ದೊಡ್ಡ ಮನುಷ್ಯನ? 1 ವರಾಣೆ ತಗಡಿನ ಡಬ್ಬ ಹಿಡ್ಕೊಂಡು ತಿರ್ಗಾಡೋ ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ಪೂರ್ವವಾಹಿನಿ ರುದ್ರೇಗೌಡ್ರ ಮಗ ನನಗೆ ಎಷ್ಟಿರ್ಬೇಡ. ವಂಶ ಪಾರಂಪರ್ಯವಾಗಿ ನಮ್ಮನ್ನ ಕಾಪಾಡ್ತಿರೋದು, ನಮಗ್ ಗೌರವ ತಂದ್ಕೊಟ್ಟಿರೋದು ಆ ಪೆಟ್ಟಿಗೆ, ಆ ಗೆಜ್ಜೆಗಳು. ಅದಕ್ಕೆ ಇವತ್ತು ಅವಮಾನ ಮಾಡ್ಬಿಟ್ಟೆ. ಬಂಗಾರದ ಪೆಟ್ಟಿಗೆ ನನ್ನ ಮಗಂದು. 16 ಕಡೆ 3 ಕಾಸ್ಗೋಸ್ಕರ ಕುಣಿದ್ ಜೀವನ ಮಾಡೋ ತಿರುಬೋಕಿ ನನ್ನ ಮಗ ನೀನು.
ದೊಡ್ಡ ಮನ್ಸು ಸವಾಸ ಮಾಡಿದ್ರೆ ಸಿಗದೇ ಈಟು. ಆ ಮದ್ವೆ ನಿಂತೋಗಕ್ಕೆ ಇವನೇ ಕಾರಣ ಅಂತೆ. ಅದೇನೇ ಆದ್ರೂ ಇದು ತುಂಬಾ ಅನ್ಯಾಯ. ಶಿವ ಇವನ್ ಬದುಕೆ ಇಟ್ಟೆ ಚಂಡಾಲ ಮೊಚ್ಚಿನಿಂದ ತೋಳ್ನೆ ಸೀಳ್ಬಿಟ್ಟವನು. ಈ ಮೈ ಪೂರ ಹರಡ್ಕೊಂಡ್ಬಿಟ್ಟದೆ. ನಾನು ನನ್ ಕೈಲಾದಷ್ಟು ಔಷಧಿ ಹಚ್ಚಿವ್ನಿ. ಇವನ್ ಏನಾರ ಬದುಕಿದ್ರೆ ಅವ್ರವ್ವ ಮಾಡಿದ್ದು ಪುಣ್ಯ ಕಣವ್ವ. ಹಾಗಾದ್ರೆ ಬೇರೆ ದಾರಿ? ಆ ಪಟ್ನ ಕರ್ಕೊಂಡೋಗಿ ತೋರ್ಸಿದ್ರೆ ಬದುಕ್ಬೈದು ಕಣವ್ವ. ನೋಡಿಪ್ಪ, ರಂಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಯಾರಾದ್ರೂ ಗಾಡಿ ಕಟ್ಟಿ, ನಿಮ್ಗೆ ಹೇಳ್ತಿರೋದು, ಯಾರಾದ್ರೂ ಗಾಡಿ ಕಟ್ಟಿ ನಿಮ್ ಮುಂದೆ ಹಾಡಿ ಕುಣಿತಾ ಇದ್ದ ರಂಗ ಇವಾಗ ಸಾಯ ಸ್ಥಿತಿಲಿದ್ದಾನೆ. ನಿಮ್ ದಮ್ಮಯ್ಯ. ನೋಡಮ್ಮ, ಗೌಡ್ರಿಂದಾನೇ ನಮ್ ಜೀವನ ನಡೀತಿರೋದು. ರಂಗನ್ ಹೊಡೆದವ್ರು ಯಾರು? ಅವ್ರ ಮಗ ತಾನೆ. ಅವನ್ ಹೆದ್ರಾಕೊಳಕ್ಕಾಗುತ್ತಾ? ನೀವಾದ್ರೂ ಅವ್ರಿಗೆ ಎದುರಾಗಿ ನಾವ್ ರಂಗನ್ಗೋಸ್ಕರ ಗಾಡಿ ಕಟ್ಟಿದ್ರೆ ನಮ್ ಮನೆ ಒಲೆ ಮಾತ್ರ ಅಲ್ಲ, ಮನೆನೇ ಸುಟ್ಟು ಬೂದಿ ಆಯ್ತದೆ ತಾಯಿ. ತಾಯಿ, ನೀನ್ ಯಾಕೆ ಇವನ್ನೆಲ್ಲ ಗೋಗರಿತಾ ಇದ್ದೀಯ? ಬೆಳ್ಳೂರ್ ದ್ಯಾವಿರಯ್ಯ ನಾನಿದ್ದೀನಿ. ನಾನ್ ಗಾಡಿ ಕಟ್ತೀನಿ. ಯಾರೇನ್ ಮಾಡ್ತಾರೋ ನೋಡೇ ಬಿಡ್ತೀನಿ. ಪೂರ್ವ ವಾಹಿನಿಲಿ ಜನ ಏನ್ ಮಾತಾಡ್ಕೋತಾ ಇದ್ದಾರೆ? ಆವೇಶದಿಂದ ಗೌಡ್ರ ಮಗ ಗೋಪಾಲ ಮಚ್ಚನಿಂದ ಹೊಡೆದಿದ್ದಕ್ಕೆ ರಂಗ ಈಗ್ಲಾಗ್ಲೂ ಸಾಯೋ ಸ್ಥಿತಿಲಿ ಇದಾರಂತೆ. ರಂಗನ್ ತಾಯಿ ಸತ್ತಿದ್ದಕ್ಕೆ ನಗುನಳ್ಳಿ ಗೌಡ್ರ ಮಗಳು ಚಲ್ವಿನೇ ಕಾರಣ ಅಂತ ಎಲ್ರೂ ಮಾತಾಡ್ಕೊಳ್ತಾ ಇದ್ದಾರೆ. ಇಡೀ ಊರಿನ ಜನನೇ ನನ್ನ ಎದುರು ಕೈ ಕಟ್ಕೊಂಡು ನಿಂತಿದ್ದಾರೆ. ಅಂತದ್ರಲ್ಲಿ ದೇವಿರಯ್ಯ ನನಗೆದ್ರ ಗಾಡಿ ಕಟ್ತಾನ? ಎಷ್ಟು ಕೊಬ್ಬು ಅವನಿಗೆ! ಅವನಿಗಿನ್ನೂ ನನ್ನ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಏಯ್, ದೇವಿರಯ್ಯನ್ ಬರಕ್ ಹೇಳಿದ್ಯೇನೋ? ಹೌದು ಬುದ್ಧಿ, ಬರೇಳಿದ್ದೀನಿ. ಇನ್ನೇನು ಬಂದ್ಬಿಡ್ತಾನೆ. ಸುಳ್ಳಿಗಿಂತ ಒಳ್ಳೆ ಮಾತಿಲ್ಲ, ಸುಳ್ಳಕರಂತ ಒಳ್ಳೆ ಏನೋ ಆಗ್ಲೇ ಏರ್ಸ್ಬಿಟ್ಟಿದ್ಯಾ? ಇನ್ನು ಈಗ ತಾನೇ ಏರಿಸ್ತಾ ಇದ್ದೀನಿ. ಬರ್ತಾ ಇದೆ ನೋಡಿ ನನ್ನ ಮಗಂದು. ಬರುತ್ತೆ, ತೇಗ್ ಬರುತ್ತೆ. ನಮ್ ಮನೆ ಅಕ್ಕಿಲಿ ಒಂದ್ ಹಿಡಿ ಅನ್ನ ತಿಂದ್ರು ತೇಗ್ ಬರುತ್ತೆ. ಏಯ್, ಯಾರನ್ನ ಕೇಳ ಗಾಡಿ ಕಟ್ಟದ್ಯೋ? ನಿಮ್ಮ ಮನೆಗೂ ನಮ್ ತಾಯಣ್ಣಗೂ ನಾನ್ ಗಾಡಿ ಕಟ್ಟಲಿಲ್ಲ. ಏನೋ ಹೇಳ್ತಾ ಇದ್ದಾನೆ ಇವನು. ನಿಜವಾಗ್ಲೂ ನಾನೇ ಕಣ್ಣಾರೆ ನೋಡ್ದೆ ಬುದ್ಧಿ. ಬುದ್ಧಿ, ನಿಮ್ಮ ಮನೆಗೂ ನನ್ ಗಾಡಿ ಕಟ್ಟಿಲ್ಲ ಬುದ್ಧಿ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನಮ್ ತಾಯಣ್ಣಗೂ ಕಟ್ಟಿಲ್ಲ, ನಿಮ್ ತಾಯಣ್ಣಗೂ ಕಟ್ಟಿಲ್ಲ. ನಮ್ ತಾಯಣ್ಣಗೂ ಕಟ್ಟಿಲ್ಲ, ನಿಮ್ ತಾಯಣ್ಣಗೂ ಕಟ್ಟಿಲ್ಲ. ಮನೆಗೆ ಹೇಳಿದ್ದಿನ ತಿರುಗಿ ತಿರುಗಿ ಹೇಳ್ತಾನೆ. ಏಯ್, ಅವ್ನ್ ಗಾಡಿ ಕಟ್ಟಿಲ್ಲ ಅಂತ ಹೇಳ್ತಾರೆ, ನೀ ಕಟ್ಟಿದಾನೆ ಅಂತ ಹೇಳ್ತೀಯ. ಏನೇ ಇದೆಲ್ಲ? ನಿಜವಾಗ್ಲೂ ಇವನೇ ಬುದ್ಧಿ ಕಟ್ಟಿದ್ದು. ದೇವ್ರಣೆಗೂ ನಮ್ಮ ಅಪ್ಪರಣೆಗೂ ನಮ್ಮ ತಾಯಣ್ಣಗೂ ಸತ್ಯವಾಗ್ಲೂ ನಾನ್ ಕುಡ್ದಿಲ್ಲ ಬುದ್ಧಿ. ನಾನ್ ಕಟ್ಟಿಲ್ಲ ಬುದ್ಧಿ, ನಾನ್ ಕುಡ್ದಿಲ್ಲ ಬುದ್ಧಿ, ನಾನ್ ಕಟ್ಟಿಲ್ಲ. ಏಯ್, ಆ ರಂಗನ ಮೇಲೆ ಯಾವ್ದಕ್ಕೂ ಒಂದ್ ನಿಗಾ ಇಟ್ಟಿರಿ. ನಿಶಾ ಹೇಳಿದ್ಮೇಲೆ ಅವನಾಗೆ ಮನೆಗೆ ಹೋಗ್ತಾನೆ. ನಡೀರಿ. ಕುಡ್ದಿದ್ರೆ ತಾನೇ ನಿಶಾ ಹತ್ತದಕ್ಕೆ. ಗಳಿಗೆ ಹೊಳೆನಲ್ಲಿ ನೀರು ಕುಡಿಸ್ಕೊಂಡ್ ಬರ್ತೀನಿ. ರಂಗ, ರಂಗ, ಮೆಲ್ಲಗೆ. ಈಗ ಹೇಗಿದೆ? ಈಗ ನಾವು ಸ್ವಲ್ಪ ಕಮ್ಮಿ ಆಗಿದೆ. ನಂಗೆ ನೀನಿನ್ನೂ ಊಟ ಮಾಡಿಲ್ವಾ? ನಮ್ ರಂಗನೇ ತಿಂದೇ ಇರ್ಬೇಕಾದ್ರೆ ನಾನೆಂಗ್ ತಿನ್ಲಿ? ನಾನ್ ನಿಮ್ಮನ್ನ ನೋವು ಅಂತ ಕರೀಲ. ಅವ ನಾನು ಹುಟ್ಟಾಗಿಂದ ನಮ್ಮವನ್ನೇ ನೋಡಿಲ್ಲ. ರಂಗನ್ ಚೆನ್ನಾಗಿ ನೋಡ್ಕೊ. ರಂಗ,
ನಿನ್ ಏಟ್ ಬಿದ್ದಿದ್ದಾಗ ಈ ಊರ್ ಜನ ತಮಾಷೆ ನೋಡ್ತಾ ಇದ್ರು. ಆಗ ಈ ಅವ್ವನೇ ಡಾಕ್ಟರ್ ಕರ್ಕೊಂಡ್ಬಂದು ನಿನ್ ಪ್ರಾಣ ಉಳಿಸಿದ್ರು ಕಣೋ. ಅಷ್ಟೇ ಅಲ್ಲ ರಂಗ, ನೀ ಬ್ಯಾಗ್ ಗೂಡಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ರಾತ್ರಿ ಎಲ್ಲಾ ಪೂಜೆ ಮಾಡ್ತಾ ಇದ್ರು. ನಮ್ಮವ್ವ ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ ಕಣೋ ರಂಗ. ಈ ಅವ್ವ ದೇವ್ರು ಕಣೋ ರಂಗ. ಚಿನ್ನು ರಂಗ, ನೀನಾ? ಇಷ್ಟು ವರ್ಷದಿಂದ ಒಂದಾಗಿ ಕೂಡಿ ಬಾಳಿದ ಗ್ರಾಮ ಇದು. ಈ ಜನ, ಇಲ್ಲಿರೋ ಮರಗಳೆಲ್ಲ ನಂದೇ ಅಂತ ನಾನು ತಿಳ್ಕೊಂಡಿದ್ದೆ ದೇವಿರಯ್ಯ. ಆದ್ರೆ ನಾನ್ ಸಾಯೋ ಸ್ಥಿತಿಯಲ್ಲಿ ಇದ್ದಾಗ ಒಬ್ಬ ಕೂಡ ನನ್ನನ್ನು ಕಾಪಾಡೋಕ್ ಮುಂದೆ ಬರ್ಲಿಲ್ಲ. ಆ ಕತೆ ಹಾಳಾಗೋಗ್ಲಿ. ಈಗ ಹೇಳಿ, ನೀವ್ಯಾರು? ಎಲ್ಲಿಂದ ಬಂದ್ರಿ? ನನಗೂ ನಿಮ್ಗೂ ಏನ್ ಸಂಬಂಧ? ಯಾಕೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ರಿ? ಈ ಗ್ರಾಮಕ್ಕೆ ಇಲ್ದೇ ರಾಕ್ರೆ ನಿಮಗ್ ನನ್ನ ಮೇಲೆ ಯಾಕಿದೆ ಹೇಳಿ ದೇವಿರಯ್ಯ, ನೀವ್ಯಾರು? ಇದುವರೆಗೂ ಯಾರು ನನ್ನನ್ನು ಕೇಳದೆ ಇರೋ ಪ್ರಶ್ನೆ, ಇದುವರೆಗೂ ನಾನು ಯಾರಿಗೂ ಹೇಳದೆ ಇರೋ ಕಥೆನ ಈಗ ನಾನು ನಿನಗೆ ಹೇಳ್ತೀನಿ. ಯಾರವ್ವ ನೀನು? ಆವತ್ತು ನಾನು ಚಾವಟಿಲಿ ಹೊಡ್ಕೋತಿದ್ದನ್ನ ತಮಾಷೆ ಅಂತ ನೋಡ್ತಿದ್ದ ಜನಗಳ ಮಧ್ಯೆ ಆ ಕಾವೇರಮ್ಮನ ಮುಖ ನೋಡ್ತಿದ್ದ ಹಾಗೆ ನಮ್ಮಮ್ಮನೆ ಮತ್ತೆ ಹುಟ್ಟಿ ಬಂದ್ಲೇನು ಅಂತ ಅನ್ನಿಸ್ಬಿಡ್ತು. ಚಾವಟಿ ಹೊತ್ಕೊಂಡಿದ್ ಭುಜದ ಮೇಲೆ ಕಾವೇರಮ್ಮನ ಬಾರನು ಹೊತ್ಕೊಂಡೆ. ಆಗ್ದಿ ಒಂದ್ ದಿವ್ಸ ಹಾಲಕ್ಕಿ ರಂಗ ಬಂದಿದ್ದೀನಿ ಅಂತ ಭಿಕ್ಷೆ ಬೇಡದಿಯಲ್ಲ, ಆಗ್ಲೇ ನನಗೆ ಗೊತ್ತಾಯ್ತು ನಿನ್ನ ಜಾತಿ ನಮ್ಮ ಜಾತಿ ಎರಡು ಒಂದೇ ಅಂತ. ನನ್ನ ಚಾವಟಿ ಏಟಿನ ಶಬ್ದ, ಆ ಎಳೆ ಕಂದಮ್ಮನ ಕರುಳಿನ ಕೂಗು ನನ್ನ ಹೊಟ್ಟೆ ತೊಳಸ್ತಾ ಇತ್ತು. ಆವತ್ತು ರಾತ್ರಿ ದಿಕ್ಕು ದೆಸೆ ಇಲ್ದೇ ಇದ್ದು ನಾವು ಹೋಗ್ತಾ ಇದ್ವಿ. ಆಗ ಅಲ್ಲೊಂದು ಮನೆ ಬೆಳಕು ನಮಗೋಸ್ಕರ ಕಾಯ್ತಿತ್ತು. ಬನ್ನಿ ಒಳಗೆ, ನಿಮ್ಮನ್ನೇ. ಬನ್ನಿ ಒಳಗೆ. ನಾವು ಆ ಮನೆ ಒಳಗ್ ಕಾಲಿಟ್ವಿ. ಆ ಮನೆ ಸುಂದರಮ್ಮ ನಮ್ ಕಾವೇರಮ್ಮನ್ನ ತನ್ನ ಸ್ವಂತ ಮಗಳಂತೆ ಸಾಕಿ ಬೆಳೆಸಿದ್ಲು. ದಿಕ್ಕೆಟ್ಟಿರೋ ನಮಗೆ ಸುಂದರಮ್ಮ ದಿಕ್ ತೋರಿಸಿದ್ರಿಂದ ಆ ಸುಂದರಮ್ಮನ ಮಾತಿಗೆ ಬೆಲೆ ಕೊಟ್ಟು ನಾವಲ್ಲೇ ತಂಗಿದ್ವಿ. ಕಾಲ ಬದಲಾಗಿ ವಸಂತ ಕಾಲ ಬಂತು. ಕಾವೇರವ್ವ ದೊಡ್ಡೋಳಾದ್ಲು. ಆ ಮನೇಲಿ ತಂಗಿದ್ದು ಸ್ವಲ್ಪ ದಿವಸಕ್ಕೆ ಸುಂದರಮ್ಮ ಒಬ್ಬನಿಗೆ ದಾಸಿ ಆಗಿದ್ದಾಳೆ. ಆದ್ರಿಂದ ಅವಳು ಸಂಪಾದನೆ ಆಗ್ತಿದೆ ಅಂತ ನಾನು ತಿಳ್ಕೊಂಡೆ. ದಿನಗಳು ಕಳೆದ ಮೇಲೆ ಕಾವೇರವನು ಸ್ವಲ್ಪ ಸ್ವಲ್ಪ ಸಂದೇಹ ಬರೋಕ್ ಶುರುವಾಯ್ತು. ಹಾಗಾಗಿ ಗೌಡ್ರು ಮನೆಗೆ ಬಂದು ಹೋಗ್ತಿರೋದು ಕಾವೇರವನ ಮನಸ್ಸನ್ನ ಕಿತ್ತು ತಿನ್ನಕ್ ಶುರು ಮಾಡ್ತು. ಆದ್ರೆ ಯಾವ ವಿಷಯ ಕಾವೇರಮ್ಮಂಗ್ ಗೊತ್ತಾಗಬಾರ್ದು, ಅರ್ಥವಾಗಬಾರ್ದು ಅಂತ ಮುಚ್ಚಿಟ್ಕೊಂಡಿದ್ನು. ಅದನ್ನು ಒಂದಿನ ಕಾವೇರಮ್ಮ ತಿಳ್ಕೊಂಡು ಬಿಟ್ಲು. ನೋಡ್ಬಾರ್ದು ನೋಡ್ಬಿಟ್ಲು. ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಯಾ?
ದೇವಿರಯ್ಯ, ನಡಿ ಹೋಗೋಣ. ಸರಿಯಾದ ಸಮಯದಲ್ಲಿ ಒಳ್ಳೆ ತೀರ್ಮಾನನೇ ಮಾಡಿದೀಯಾ. ಈ ರೀತಿ ಪಾಪದ ಹಣದಲ್ಲಿ ನಾನು ಬೆಳೆದಿದ್ದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ನಾನ್ ಹೆಮ್ಮೆ ಪಡ್ತೀನಿ. ಇಂಥ ಪಾಪದ ಹಣದಿಂದ ನಾನು ಬೆಳೀತಿದ್ರು ನಿನ್ನನ್ನ ಮಾತ್ರ ಪರಿಶುದ್ಧವಾಗಿ ಬೆಳೆಸಿದ್ದೀನಿ. ನನ್ನ ಹೆತ್ತವರು ಸುಂದ್ರಿ ಅಂತ ನನಗೆ ಹೆಸರಿಟ್ಟಿದ್ರು. ಆದ್ರೆ ಈ ಊರಿನ ಜನ ನನಗಿಟ್ಟ ಹೆಸರು ದಾಸಿ. ದಾಸಿ ಆಶ್ರಯದಲ್ಲಿ ಬೆಳೀತಿರೋ ಹೆಣ್ಣು ಅಂತ ಹೇಳ್ಕೊಳಕ್ ನಿನ್ಗೆ ನಾಚಿಕೆ ಆಗಿ ಆಗತ್ತಲ್ವಾ? ಹೋಗು ತಾಯಿ, ಹೋಗು. ನೋಡಿ, ಅವ್ರು ತುಂಬಾ ಆಪತ್ನಲ್ಲಿದ್ದಾರೆ. ಆಪರೇಷನ್ ಮಾಡ್ಲೇಬೇಕು. ಅದಕ್ಕೆ 15,000 ರೂಪಾಯಿ ಆಗ್ಬೋದು. ಬೇಗ ಏರ್ಪಾಡು ಮಾಡಿ. ಈಗ ಏನಾಯ್ತು ಅಂತ ಅಳ್ತಾ ಇದೀಯಾ? ಕಾಸು ಬೇಕು ಅಂತ ಕೇಳಿದ್ದೆ, ತಂದಿದ್ದೀನಲ್ಲ. ಇದರಲ್ಲಿ 15,000 ರೂಪಾಯಿ ಇದೆ. ನಿಮ್ಮಮ್ಮನ ಔಷಧಿ ಆಪರೇಷನ್ಗೆ ಖರ್ಚು ಮಾಡ್ಕೊ. ತಗೋ. ನಾನು ಆಮೇಲೆ ಬಂದು ನೋಡ್ತೀನಿ. ಬದುಕಿರೋವರೆಗೂ ಮಾನವಂತೆ ಆಗೇ ಬದುಕಿದ್ಲು ಸುಂದರಿ. ಕುಲದಲ್ಲಿ ದಾಸಿ ಆದ್ರೂ ಮಾನಸಿಕವಾಗಿ ಪತ್ನಿಯಾಗೇ ಇದ್ಲು. ಅರ್ಥ ಆಯ್ತು. ತಾಯಿ ಹಾಗೆ ನಾನೇ ಯಾಕಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ? ನೇರವಾಗಿ ಹೇಳ್ಬಿಡ್ತೀನಿ, ದಾಸಿ ಮನೇಲಿ ಬೆಳೆದವಳು ಅಂತ ನಿನ್ನನ್ನು ಯಾವನು ಮದುವೆ ಮಾಡ್ಕೊಳಲ್ಲ. ನನಗೆ ಅಂತ ನೀನಿದ್ರೆ ನಿನಗೋಸ್ಕರ ನಾನು ಮನೆ, ಮಠ, ವಸತಿ ಎಲ್ಲ ಏರ್ಪಾಡು ಮಾಡ್ತೀನಿ. ಅದು ಬಿಟ್ಟು ಮಾನ ಮರ್ಯಾದೆ ಅದು ಇದು ಅನ್ನೋದಾದ್ರೆ ನಾನು ಕೊಟ್ಟ 15,000ನ ಬಡ್ಡಿ ಸಮೇತ ಬಿಸಾಕಿ ಜಾಗ ಖಾಲಿ ಮಾಡ್ಬೇಕಾಗುತ್ತೆ. ಇರೋ ವಿಷಯ ಹೇಳ್ತೀನಿ, ಆಶ್ರಯ ಇಲ್ದಿರೋ ನಿನ್ನ ಶೀಲನ ಯಾವನು ಬೇಕಾದ್ರೂ ದೋಚಬಹುದು. ಯಾವನು ಯಾಕೆ, ನಾನು ಬೇಕಾದ್ರೂ ದೋಚಬಹುದು. ಆದ್ರೆ ಬಲಾತ್ಕಾರ ಮಾಡಿ ನನಗೆ ಅಭ್ಯಾಸ ಇಲ್ಲ. ಹಣ ಕೊಟ್ಟು ಸುಖ ಪಡೆಯೋನು ನಾನು. ನೋಡು, ನೀವಿಬ್ರು ಚೆನ್ನಾಗಿ ಯೋಚನೆ ಮಾಡಿ ಒಂದು ತೀರ್ಮಾನ ತಗೊಂಡು ಬಂದು ಊರು ಸೇರ್ಕೊಳ್ಳಿ. ವಯಸ್ಸಾಗಿರೋ ನನ್ನನ್ನು ಕಾಪಾಡಕ್ಕೋಸ್ಕರ, ಸುಂದ್ರಮ್ಮಂಗ್ ಮಾಡಿರೋ ಸಾಲ ತೀರ್ಸಕ್ಕೋಸ್ಕರ ಗೌಡ್ರ ಮಾತಿಗೆ ಕಟ್ಟು ಬಿದ್ದು ಕಾವೇರವ್ವ ಈ ಗ್ರಾಮಕ್ಕೆ ಬರೋದಕ್ಕೆ ಒಪ್ಕೊಂಡ್ಲು. ಆದ್ರೆ ಗೌಡ್ರಿಂದ ತನ್ನ ಶೀಲ ಉಳಿಸ್ಕೊಳ್ಳೋಕ್ಕೋಸ್ಕರ ಪ್ರತಿನಿತ್ಯ ಒಂದು ನಾಟಕ ನೆಪ ಒಡ್ಡಿ ತತ್ತರಿಸ್ತಾ ಇದ್ದಾಳೆ. ಅವಳಿಗೆ ಅಂತ ಒಬ್ಬ ಮನುಷ್ಯ ಗೌಡ್ರನ್ನ ಎದುರಿಸಿ ನಿಂತ್ರೆ ಅವಳು ಬಾಳು ಹಸನಾಗುತ್ತೆ. ಆದ್ರೆ ಅಂತವ್ರು ಯಾರಿದ್ದಾರೆ ರಂಗ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಈ ಪವಿತ್ರವಾದ ಕಾವೇರಿ ಹಾಗೂ ನಮ್ ಕಾವೇರಿ ಸಹ ಈ ಗಂಗೆ ಅಷ್ಟೇ ಶುದ್ಧವಾಗಿದ್ದಾಳೆ. ಈಗ ಅವಳಿಗೆ ಅಂತ ಒಬ್ಬ ಮನುಷ್ಯ ಗೌಡ್ರನ್ನ ಹೆದರಿಸಿ ನಿಂತ್ರೆ ಅವಳು ಬಾಳು ಹಸನಾಗುತ್ತೆ. ಆದ್ರೆ ಅಂತವ್ರು ಯಾರು ರಂಗ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಈ ಪವಿತ್ರವಾದ ಕಾವೇರಿ ಹೇಗೋ ನಮ್ಮ ಕಾವೇರಿ ಸಹ ಗಂಗೆಯಷ್ಟೇ ಶುದ್ಧವಾಗಿದ್ದಾಳೆ. ರಂಗ ರಂಗ
ರಂಗ, ನಮ್ ಕಾವೇರವನಿಗೆ ಇಂಥ ಗಂಡ ಸಿಗ್ತಾನೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಸಾಕಪ್ಪ ಸಾಕು, ನನ್ನ ಜನ್ಮ ಸಾರ್ಥಕವಾಯ್ತು. ನಾಲ್ಕು ಕಾಣಿಗೆ ಬೆಲೆ ಇಲ್ದಿರೋ ರಂಗ ನಿಮ್ ಆಸ್ತಿ ನೋಡಿಬೇಕು ಅಂತ ಸಂಚು ಮಾಡ್ತಾವನೆ ಬುದ್ಧಿ. ಯಜಮಾನ್ರೆ, ನೀವು ಓನ್ನಿ ಆ ರಂಗನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೇನೆ. ಯಾಕ್ರಂಗ, ಯಾಕಾಗ ಆಶ್ಚರ್ಯದಿಂದ ನೋಡ್ತಾ ಇದೀಯಾ? ನಾನೊಂದು ಒಳ್ಳೆ ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀನಿ. ಅಪ್ಪ, ನಾವೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅದನ್ನ ನೀವ್ ಆತ್ರ ಪರ್ದಂಗ್ ಕೇಳ್ಬೇಕು. ಸ್ವಲ್ಪ ತಾಳಿ, ಬಲ್ಗಾಲ್ ಇಟ್ಕೊಂಡು ಒಳಗಡೆ ಬನ್ನಿ. ಅದು ಈಗ ಸರಿ ಹೋಯ್ತು. ಇದೇ ನನ್ನ ಅರಮನೆ. ಇದು ಬಚ್ಚಲ್ ಮನೆ. ಇಲ್ಲೇ ನಾನು ಸ್ನಾನ ಮಾಡೋದು. ಇದು ನನ್ನ ಮುದ್ದಿನ ಕುರಿ ಮರಿ ಮಲಗೋ ಜಾಗ. ಇದು ಮಂಚ, ಇಲ್ಲೇ ನಾನು ಮಲಗೋದು. ಇದು ಅಡಿಗೆ ಮನೆ. ಉಪ್ಪು, ಹುಣಸೆ ಹಣ್ಣು, ಅಕ್ಕಿ, ಬೇಳೆ ಎಲ್ಲ ಇದೆ. ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಮ್ಮನೇಲೂ ಎಲ್ಲಾ ಸೌಕರ್ಯನೂ ಇದೆ. ನೋಡ್ದವ್ರು ಗುಡಿಸ್ಲು ಅನ್ಕೋತಾರೆ. ಇರೋದಕ್ಕೆ ಒಂದು ಗುಡಿಸ್ಲು. ಆ ಗುಡಿಸ್ಲಲ್ಲಿದ್ರು ನನ್ ಮನ್ಸನ್ನ ಅರ್ಥ ಮಾಡ್ಕೊಂಡು, ನನ್ನ ಹೃದಯದಲ್ಲಿ ಇಟ್ಕೊಂಡು, ನನ್ನನ್ನ ಕಣ್ರೆಪ್ಪೆ ಆಗಿ ನೋಡ್ಕೊಳ್ಳೋ ಗಂಡು ಬೇಕೇ ಹೊರತು ಈ ಆಸ್ತಿ, ಅಂತಸ್ತು, ಆಡಂಬರ ನನಗೆ ಅದು ಬೇಡಪ್ಪ. ನನ್ನ ಹತ್ರನೂ ಒಂದು ಆಸ್ತಿ ಇದೆ, ನೋಡ್ತೀರಾ? ಇದು ಶುದ್ಧ ಅಪ್ಪಟ ರೇಷ್ಮೆ ಸೀರೆ. ನಮ್ಮವ್ವ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ಹಣ ಉಳಿಸಿ ತನ್ನ ಸೊಸೆ ಉಟ್ಕೊಳ್ಳೋದನ್ನ ನೋಡಿ ಸಂತೋಷ ಪಡ್ಬೇಕು ಅಂತ ತೆಗೆದಿಟ್ಟು ಸೀರೆ. ಆದ್ರೆ ಕೊನೆವರೆಗೂ ಆ ಭಾಗ್ಯನೇ ಅವಳು ಸಿಗ್ಲಿಲ್ಲ. ಯಾಕೆ ಹಂಗ್ ನೋಡ್ತಾ ಇದ್ದೀರಾ? ಬಡವ್ರ ಮನೆ ಸೀರೆ ಅಂತನಾ? ಈ ಸೀರೆಲಿ ನಿಮ್ ತಾಯಿ ಆಸೆ, ಹಾಲ್ನಂತ ನಿನ್ ಮನಸ್ಸನ್ನ ನೋಡಿದೆ. ಅವ್ನು ನನ್ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ರೆ ನೀವ್ ಹೇಳಿದಳಿಯ ನನ್ ಕತೆ ತಾಳಿ ಕಟ್ತಿದ್ದ. ಅವನ ವಸತಿ ಮಾತ್ರ ನೋಡ್ದ. ಆದ್ರೆ ರಂಗ ಹಾಗಲ್ಲ. ಹೆಣ್ಣೊಡಕ್ ಬಾಂತಿದ್ದಾಗೆ ಈ ಆಸೆ ಅಂತಸ್ತು ಏನೂ ನೋಡ್ದೆ ನನಗೋಸ್ಕರ ತನ್ನ ತಾಯಿನ ಕಳಿಸ್ಕೊಟ್ಟಲ್ಲ. ಅವನೇ ನಿಜವಾದ ಮನುಷ್ಯ. ಆ ಮನುಷ್ಯನ ನನ್ ಗಂಡ. ನನ್ನ ಒಡೆಯೋದಕ್ಕಾಗ್ಲಿ ಬರೆಯೋದಕ್ಕಾಗ್ಲಿ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ಯಾಕೆಂದ್ರೆ ಈ ಗಳಿಗೆಯಿಂದ ನಾನು ಆಲಕ್ಕಿ ರಂಗನ ಹೆಂಡ್ತಿ. ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನನ್ನೇ ನಂಬಿ ನೀವು ನನ್ನ ಮನೆಗೆ ಬಂದಿದ್ದೀರಾ. ಅದರಿಂದ ಎಂಥ ಸಮಸ್ಯೆ ಬಂದ್ರೂ ಸರಿ, ಅದನ್ನ ಎದುರಿಸೋದಕ್ಕೆ ಈ ರಂಗ ಸಿದ್ಧವಾಗಿದ್ದಾನೆ. ಇನ್ನು ಅವನ್ನ ಜೀವಂತವಾಗಿರೋಕ್ ಬಿಟ್ರೆ ನಾನು ಮುಟ್ಟಾಳ. ಈಗ್ಲಾದ್ರೂ ಒಪ್ಕೊಂಡ್ರಲ್ಲ ಗೌಡ್ರೆ, ನೀವು ಮುಟ್ಟಾಡ್ರು ಅಂತ ಕೇಳೋದಿಕ್ಕೆ ಬಹಳ ಮಜವಾಗಿದೆ. ನಿಧಾನ ನಿಧಾನ ನಿಧಾನ. ವಯಸ್ಸಾಗಿರೋ ಕಾಲದಲ್ಲಿ ಕೆಳಗಡೆ ಬಿದ್ದು ಸೊಂಟ ಗಿಂಟ ಮುರ್ಕೊಂಡಿರ. ಇದೇನು ಅಂತ ನಿಮ್ಗೆ ಗೊತ್ತಾ? ನಿಮ್ಮ ದಡದ ಮನೆ ಬೀಗದ ಕೈ. ಇನ್ಮೇಲೆ ಇದ್ರ ಅಗತ್ಯ ಅವಳಿಗಿಲ್ಲ. ಯಾಕೆಂದ್ರೆ ಕಾವೇರಿನ ನನ್ನ ಹೆಂಡತಿ ಅಂತ ತೀರ್ಮಾನಿಸಿ ತುಂಬಾ ಹೊತ್ತಾಯ್ತು. ಬೆಳಗ್ಗೆ ಆಗ್ತಿದ್ದಂಗೆ ನಂಗೂ ಕಾವೇರಿಗೂ ಮದುವೆ. ಬಿಡುವಿದ್ರೆ ಬಂದ್ ನೋಡಿ. ಹುಲಿ ಬೋನೊಳಗ್ ಬಂದಿದ್ದೀನಿ ಗೌಡ್ರೆ. ಅದ ಆರತ್ತೋ ಎಗರತ್ತೋ ಯಾವ್ದನ್ನು ತಿಳ್ಕಳ್ದೆ ನಾ ಇಲ್ಲಿಗೆ ಬಂದಿಲ್ಲ. ಈ ಆಲಕ್ಕಿ ರಂಗ ಬರೀ ತಮಟೆ ಮಾತ್ರ ಬಾರಿಸಲ್ಲ. ಸಮಯ ಬಂದ್ರೆ ನಿಮ್ಮನ್ನು ಬಾರಿಸ್ತಾನೆ. ನನ್ನ ಮೈ ಮೇಲೆ ನಾ ಕೈ ಹಾಕಿದ್ರೆ ನನ್ನ ಮೈ ಮುಟ್ಟ ಮಟ್ಟಕ್ಕೆ ಬಂದ್ಬಿಟ್ಟ ಈ ರಂಗ. ಹೇಯ್, ಆ ಕಾವೇರಿ ಹಣೆ ಕುಂಕುಮ ಇಟ್ಟು ಇವನ ಕೈನ ಕತ್ತರಿಸಿ ನನಗೆ ಕಾಣಿಕೆ ಆಗ್ತಾವ ಮನಿ ಹೋಗಿ. ತಿಮ್ಮ, ನೀನು ಕಾವೇರಿ ಕಾಪಾಡು, ನಾನಿಲ್ಲಿ ನೋಡ್ಕೋತೀನಿ.
ಆ ತಿಮ್ಮ ನನ್ನ ಮಗನ ಮುಗಿಸ್ಬಿಡು. ಕಾಪಾಡಪ್ಪ, ಗೌಡ ಕಡೆಯವರು ನಮ್ಮ ರಂಗನ ಹೊಡೆಸ್ತಾ ಇತ್ತವ್ರೆ. ನಮ್ಮ ರಂಗನ ಕಾಪಾಡಿ, ನಿಮ್ ಕಾಲಿಗೆ ಬಿದ್ದೆ ಕಾಪಾಡಿ. ನಮ್ಮ ರಂಗನ ಗೌಡ ಕಡೆಯವರು ನಮ್ಮ ರಂಗನ ಹೊಡೆದಾಕ್ತವ್ರೆ, ಕಾಪಾಡಿ. ಅಣ್ಣ ಅಣ್ಣ ನಮ್ಮ ರಂಗನ ಕಾಪಾಡ್ರಿ. ನಮ್ಮ ರಂಗನ್ನ ಗೌಡ್ರ ಕಡೆಯವರು ಅವ್ರ ಮನೆ ಹತ್ರ ಹೊಡೆದು ಸಾಯಿಸ್ತವ್ರೆ. ಕಾವೇರವ್ವ, ನೀವು ಹೋಗಿ ಅವನ್ನ ಕಾಪಾಡ್ರಿ. ಅಂತಂದ್ರೆ ನಾನು ನಿಮ್ ಹೊಟ್ಟೆಲಿ ಮಗನಾಗ್ತೀನಿ. ನೋಡಿ, ನಿಮ್ ಮುಂದೆ ಬೆಳೆದ ರಂಗನ್ನ ಗೌಡ್ರ ಮನೇಲಿ ಸಿಕ್ಕಾಪಟ್ಟೆ ಹೊಡಿತಿದ್ದಾರೆ. ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಅವನ್ನ ಕಾಪಾಡಬಹುದು. ದಯವಿಟ್ಟು ಬನ್ನಿ. ಅಮ್ಮ, ಇದು ಗೌಡ್ರ ಸಮಾಚಾರ, ನಾವೇನು ಮಾಡಕ್ಕಾಗೋದಿಲ್ಲ. ಅಯ್ಯೋ ದೇವ್ರೇ, ನೋಡಿ ಗೌಡ್ರ ಮನೇಲಿ ರಂಗನ್ನ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾರೆ. ನೀವು ಬಂದು ಕಾಪಾಡಿ. ರಂಗನ್ನ ಗೌಡ್ರ ಮನೇಲಿ ಹೊಡಿತಾ ಇದ್ದಾರೆ, ಯಾರಾದ್ರೂ ಕಾಪಾಡ್ರಮ್ಮ. ನಿಮ್ ತಮ್ಮಯ್ಯ ತಾಯಿ. ಬನ್ರೋ. ಬನ್ರೋ ಬೇಗ. ಚೆಲ್ವಿ, ರಂಗ ಈಗ ಆಪತ್ತಲ್ಲಿದ್ದಾನೆ. ಏನ್ ಮಾಡ್ಬೇಕು ನಂಗೆ ತೋಚ್ತಿಲ್ಲಮ್ಮ. ದಯವಿಟ್ಟು ಬಂದು ನೀವು ಅವನಿಗೆ ಕಾಪಾಡ್ಬೇಕು. ದಯವಿಟ್ಟು ಬನ್ರಮ್ಮ. ಅಯ್ಯ, ನಿಮ್ ಕಾಲ್ ಹಿಡಿದು ಬೇಡ್ಕೋತೀನಿ. ರಂಗನ್ ಜೀವ ಉಳಿಸಿ ಅಯ್ಯ. ರಂಗನ್ ಕಾಪಾಡಿ ಅಯ್ಯ. ರಂಗನ್ ಕಾಪಾಡಿ ಅಯ್ಯ. ನಮ್ ಸೋದರ ಸಂಬಂಧ ಯಾವತ್ತೂ ಕಿತ್ತೋಯ್ತು. ನೀನ್ ನನಗ್ ಮಾವನೂ ಅಲ್ಲ, ನಾನ್ ನಿನ್ ಗೆಳೆಯನೂ ಅಲ್ಲ. ಇದು ನಮ್ ಸ್ವಂತ ವಿಷಯ. ಇದ್ರಲ್ಲಿ ನೀನೇನಾದ್ರು ತಲೆ ಹಾಕಿದ್ರೆ ತಲೆಗಳು ಉಳುತ್ತವೆ. ಬಾರೆ ಬಾರೆ ಲೈ. ಬೇಗ ರಂಗನ್ ಜೀವ ಉಳಿಸಿ ಅಯ್ಯ. ಬಾರೆ. ಪೂರ್ವವಾಹಿನಿ ಜನ ಎಲ್ಲ ಮಾನ ಮರ್ಯಾದೆ ಇರೋರು ಅಂತ ತಿಳ್ಕೊಂಡಿದ್ದೆ. ನಾವು ಊರ್ ಬಿಟ್ಟು ಹೋದ ತಕ್ಷಣ ನಿಮ್ಮಲ್ಲಿರೋ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಇವತ್ತಲ್ಲೊಬ್ಬ ಅನಾಥನ್ನ ಹಿಡಿದು ಹೊಡೆದು ಸಾಯಿಸ್ತಾ ಇದ್ದಾರೆ. ವಯಸ್ಸಿಗೆ ಬಂದು ಹುಡುಗಿನ ನಡು ಬೀದಿಲಿ ಕೈ ಹಿಡ್ಕೊಂಡು ದರ್ದರ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ನೀವೆಲ್ಲ ನೋಡ್ಕೊಂಡು ಕೈ ಕಟ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ. ನೀವೆಲ್ಲ ಮನುಷ್ಯರ? ನಿಮ್ಮಲ್ಲಿ ಯಾರಿಗಾರು ಇಂಥ ಸ್ಥಿತಿ ಬಂದಿದ್ರೆ ಇದೇ ತರ ನಿಂತು ನೋಡ್ತಾ ಇರ್ತೀರಾ? ಏನೇ, ಅವನು ನಿನ್ನ ಹಣೆಗೆ ಕುಂಕುಮ ಇಟ್ಟಿದ ತಕ್ಷಣ ಪ್ರೀತಿ ಉಕ್ಕಿ ಹರಿಯುತ್ತಾ? ಎಷ್ಟೇ ಧೈರ್ಯ ನಿನಗೆ? ಊರಿನ ಜನ ಎಲ್ಲ ನನ್ ನೋಡಿ ನಗು ಹಾಗೆ ನಡ್ಕೋತಿದ್ಯಾ? ಮತ್ತೆ
ಈ ದೇವಿರಯ್ಯ ಚಾವಟಿನ ಕೈಯಲ್ಲಿ ಹಿಡಿದು ಬಿಟ್ಟ ಕಣೋ. ಯಾವನಾದ್ರೂ ಬೇವರ್ಸಿ ನನ್ನ ಮಗ ಆ ತಾಯಿನ ಮುಟ್ಟದ ಕೈ ಕತ್ತರಿಸಿ ಅಲ್ಲೇ ಕೆಳಕ್ ಬಿದ್ಬಿಡುತ್ತೆ. ಹುಷಾರ್ ಓಡವ, ನೀನ್ ಓಡವ. ಈ ನನ್ನ ಮಕ್ಕಳನ್ನ ನಾನ್ ನೋಡ್ಕೋತೀನಿ. ಹೇಯ್, ಆ ತಿರುಬೋಕಿ ನನ್ನ ಮಗನ ಹಿಡ್ಕೊಂಡು ಚಚ್ಚರೋ, ನೀವು ಹೋಗ್ರೋ. ಅಪ್ಪ, ಊರಿನ ಜನ ಎಲ್ಲ ನಮ್ಮನ್ನು ಹೊಡೆಯೋದಕ್ಕೆ ಒಗ್ಗಟ್ಟ ಬರ್ತಾ ಇದ್ದಾರೆ. ಬನ್ನಿ ಅಪ್ಪ, ತಪ್ಪಿಸ್ಕೊಳ್ಳೋಣ. ಬೇಗ ಓಡಪ್ಪ. ಬೇಗ ಓಡಪ್ಪ, ಬೇಗ. ರಂಗ, ಅವ್ನು ನನಗ್ ಬಿಟ್ಬಿಡು. ನಾನು ಇಟ್ಕೋತೀನಿ ಅವನಿಗೆ ಕಚೇರಿನ. ಇಲ್ಲ ದೇವಿರಯ್ಯ, ಇವನಿಗೂ ನನಗೂ ಮಧ್ಯೆ ಒಂದ್ ಲೆಕ್ಕಾಚಾರ ಫೈಸಲಾಗದೆ ಹಾಗೆ ಇದೆ. ಅದನ್ನ ನಾನೇ ತೀರಿಸ್ಬೇಕು. ಆ ಚಾವಟಿಯಲ್ಲಿ ಕೊಡು. ನನ್ನ ಕಾವೇರಿ ಪರಿಶುದ್ಧವಾಗೇ ಇದ್ದಾಳೆ ಅಂತ ಈ ಊರಿನ ಜನರ ಮಧ್ಯೆ ಕೂಗೇಳು. ಹೇಳು, ಮಗಳ ರಂಗ, ನನ್ನನ್ನು ಕ್ಷಮಿಸ್ಬಿಡಪ್ಪ. ನಿನ್ ತಿಮ್ಮನ್ನ ಕೊಲ್ಸಿದ್ದು ನಾನೇ, ಕಾವೇರಿನ ತಂದಿಟ್ಕೊಂಡಿದ್ದು ನಾನೇ. ಅವಳು ಯಾವ ತಪ್ಪನ್ನು ಮಾಡಿಲ್ಲ. ಅವಳು ಕಾವೇರಿ ಅಷ್ಟೇ ಪರಿಶುದ್ಧವಾದ ಹೆಣ್ಣು, ಮಾನವಂತೆ, ಗುಣವಂತೆ, ಅಪ್ಪಟ ಬಂಗಾರದಂತ ಹೆಣ್ಣು ಕಣಯ್ಯ, ಬಂಗಾರದಂತ ಹೆಣ್ಣು. Ah!